ಯೋಂತಃ ಪ್ರವಿಶ್ಯ ಮಮ ವಾಚಮಿಮಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭವತ್ಪಾದಾನ್ ವಂದೇ ನಿರಂತರಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೇ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಈ ಗುರುಭ್ಯೋ ನಮಃ. ಜೀವನ ಸ್ವರೂಪ ದೇಹದ ಕುರಿತು ನಿನ್ನೆ ದಾಸರು ಹೇಳ್ತಿದ್ರು, ಮುಂದುವರಿತಾರೆ ಇವತ್ತ. ಹೌದಲ್ಲ ನೋಡ್ರಿ, ಆರಧಿಕ ದಶ ಕಳೆಗಳುಳ್ಳ ಶರೀರವು ಅನಿರುದ್ಧಗಳ ಮಧ್ಯದೆ ಸೇರಿ ಇಪ್ಪವು ಜೀವ ಪರಮಾಚ್ಛಾದಿಕ ದ್ವಯವು ಬಾರದಂದರಿ ದಾನವರ ಅತಿ ದೂರಗೈಸುವ ಶ್ರೀ ಜನಾರ್ದನ ಮೂರು ಗುಣಗಳೊಳಗಿಪ್ಪನೆಂದಿಗೂ ತೀವ್ರತು ಎಂದೆನಿಸಿ. ಇಲ್ಲಿ ಪರಮಾತ್ಮನ ಮತ್ತೊಂದು ರೂಪ ಹೇಳ್ತಾರೆ. ಇಲ್ಲಿ ಹೆಂಗಿದ್ದ ಭಗವಂತ ಅನ್ನೋದನ್ನ, ಎರಡು ಕಳೆಗಳು ಅದನ್ನ ಹೇಳ್ತಾರೆ ದಾಸರ. ಇಲ್ಲಿ ಹೆಂಗೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತಕ್ಕಂಥ ಆವರಣ ಮಲ್ಯವ, ಅದಕ್ಕೆ ಜೀವ ಪರಮಾಚ್ಛಾದಿಕ ಅಂತ ಹೇಳಿಬಿಟ್ರೆ ಪದ್ಯದೊಳಗೆ. ಆರಧಿಕ ದಶ ಎಷ್ಟಾಯ್ತು? ಇದು ಕಳೆಗಳು, ಲಿಂಗ ಸದ್ಯ ಕಳೆಗಳು ಅಂತ ಹೇಳ್ತಾ ಇದ್ದ. ಇಲ್ಲಿ ಅನಿರುದ್ಧ ಎಲ್ಲಿದೆ ಗೊತ್ತಾ? ಅನಿರುದ್ಧ ಶರೀರ ಮಧ್ಯ ಇರತಕ್ಕಂಥ ಲಿಂಗ ಶರೀರ, ಅನಿರುದ್ಧ ಶರೀರ, ಇದರ ನಡುವಿರ್ತಕ್ಕಂಥವು ಯಾವ್ಯಾವು? ಎರಡು, ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ. ಇವನು ಸಹಜ ಹೆಂಗೆ ತಿಳ್ಕೊಬೇಕು ಗೊತ್ತಾ? ಜೀವಾಚ್ಛಾದಿಕ ಅಂದರೆ ಜೀವನ ಸ್ವರೂಪವನ್ನು ಮುಚ್ಚಿಕೊಂಡಿರ್ತಕ್ಕಂಥ ಆವರಣ, ಇದು ಜೀವಾಚ್ಛಾದಿಕ. ಪರಮಾಚ್ಛಾದಿಕ, ಪರಮಾತ್ಮ ಇದ್ದಾನ ಒಳಗೆ, ಅವನ ಆಚ್ಛಾದನ ಒಳಗೆ ಮತ್ತೊಂದು ಇವೆರಡು ನಮ್ಗೆ ಅಡ್ಡಿಯಾಗಿರ್ತಾವೆ. ಇವು ನಮ್ಮಲ್ಲಿ ತೋರಿಸ್ಕೊಡೋದಿಲ್ಲ. ಇವು ಹೆಂಗವ? ಇವು ಏನು ಮಾಡ್ತಾವ? ದಾನವರನು ದೈತ್ಯರನ್ನ ಬಾರದಂದರಿ ನೋಡ್ರಿ, ಜೀವನ ಸನಿಹಕ್ಕೆ ಯಾರು ಸಚೇತನರು ಸಾತ್ವಿಕರಿಗೆ, ದೈತ್ಯರು ಅಲ್ಲಿ ಬರದಂಗ ಈ ದೂರಗೈಸುತ್ತ ಈ ಆಚ್ಛಾದಗಳೇನವ ದಾನವರನ್ನ ದೂರಟ್ಟಿ ಶ್ರೀ ಜನಾರ್ದನ ಪರಮಾತ್ಮ ಆಗಿರ್ತಕ್ಕಂಥವ ಅಲ್ಲಿದ್ದುಕೊಂಡು ಮೂರು ಹೆಸರು ಅವಾಗ. ತೀವ್ರತ ಅವನದ ಹೆಸರು, ಭಗವಂತನ ಹೆಸರು ತೀವ್ರತ ಅಂತಕ್ಕಂಥದ್ದು. ತ್ರಿಗುಣಗಳ ಕಾರ್ಯ ಪ್ರೇರಕ ಹೆಸರು ಅದಕ್ಕೆ. ತ್ರಿವ್ರತ, ತ್ರಿಗುಣಗಳವ, ತ್ರಿಗುಣ ಪ್ರೇರಣೆ ಮಾಡ್ತಕ್ಕಂಥ ತ್ರಿವ್ರತ ಅಂತರ್ಥ. ಬೆರೆಕನು ಕರೆಸಿಕೊಳ್ಳುತ್ತಾ ಮೂರು ಗುಣದೊಳಗೆ ಪರಮಾತ್ಮ ಆಗಿರ್ತಕ್ಕಂಥವ ಸತ್ವ ರಜ ತಮಸ್ಸು, ಈ ಮೂರು ಇರತಕ್ಕಂಥ ಭಗವಂತನ ಮಹಿಮ ಹೇಳ್ತಾ ಇದ್ದಾರೆ. ಈ ರೀತಿ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಬಹಳ ಮಹತ್ವ ತಿಳ್ಕೊಬೇಕಿರ್ತಕ್ಕಂಥ ವಿಷಯ. ಹರಿಕಥಾಮೃತದ ವೈಶಿಷ್ಟ್ಯ ಇದೆ ಅಂತಾರೆ. ಪರಮಾಚ್ಛಾದಿಕ ಇದು ಪರಮಾತ್ಮನ ಅಪರೋಕ್ಷ ಆಗದಂತ ಪ್ರತಿಬಂಧಕ ಮಾಡ್ತಕ್ಕಂಥ ಒಂದು ಆಚ್ಛಾದನ ಕವರ್ ಜೀವನ ಇರ್ತಕ್ಕಂಥದ್ದು, ಅದನ್ನು ಹೇಳ್ತಾ ಇದ್ದಾರೆ ಒಳಗೆ. ಅದರಂತೆ ಇನ್ನೊಂದು ಜೀವಾಚ್ಛಾದಿಕ, ಅದು ವೈಶಿಷ್ಟ್ಯ. ಅದು ಜೀವನನ್ನು ಮರೆ ಮಾಡ್ತಕ್ಕಂಥ ಒಂದು ಪರಮಾತ್ಮನ ದರ್ಶನ ಆಗದಂಗೆ ಮಾಡ್ತಕ್ಕಂಥ ಒಂದು ವೈಶಿಷ್ಟ್ಯ. ಇಷ್ಟನ್ನು ಇಲ್ಲಿ ಹೇಳಿ ಪರಮಾತ್ಮ ವೈಶಿಷ್ಟ್ಯ ಹಂಗಾರೆ ತೀವ್ರತು ಅಂತ ಅರ್ಥ. ಈ ಪದ್ಯದ ಮುಖ್ಯ ಸಂದೇಶ ಪರಮಾತ್ಮ ಹೆಸರು ತೀವ್ರತು ಅನ್ಕೊಂಡು ನಮ್ಮಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡು ಸತ್ವ ರಜ ತಮ ಈ ಮೂರು ಗುಣ ಪ್ರೇರಕನಾಗಿರ್ತಕ್ಕಂಥ ಒಂದು ತೀವ್ರತು ಅಂತ ಹೆಸರು. ಮುಂದೆ ಹೇಳ್ತಾರ, ರುದ್ರ ಮೊದಲಾದ ಅಮರರಿಗೆ ಅನಿರುದ್ಧ ದೇಹವೇ ಮನೆ ಎನಿಸುವುದು, ಇದ್ದು ಕೆಲಸವ ಮಾಡೋರು ಅಲ್ಲಿಂದಿತ್ತ ಸ್ಥೂಲದಲ್ಲಿ, ಕ್ರುದ್ಧ ಖಳ ದಿವಿಜರು ಪರಸ್ಪರ ಸ್ಪರ್ಧೆಯಿಂದಲೇ ದ್ವಂದ್ವ ಕರ್ಮ ಸಮೃದ್ಧಿಗಳನ್ನು ಆಚರಿಸುವರು ಹೆಂಗ ಪ್ರಾಣೇಶನಾಜ್ಞೆಯಲ್ಲಿ. ನಾ ಯಾವುದೇ ಕೆಲಸ ಮಾಡೋಕ್ಕೂ ನಮ್ಮ ಸ್ವಂತದ್ದಿಲ್ಲ, ಪ್ರಾಣೇಶ ಪರಮಾತ್ಮ ಆಗಿರ್ತಕ್ಕಂಥ ಪ್ರಾಣೇಶ ಮುಖ್ಯ ಪ್ರಾಣದೇವರು, ಅವರ ಆಜ್ಞಾ. ಅವ್ರಿಗೆ ಯಾರ ಆಜ್ಞಾ? ಭಗವಂತನ ಆಜ್ಞಾ ತಂದು. ರುದ್ರ ಮೊದಲಾದ ಅಮರರು ನೋಡ್ರಿ ಇಲ್ಲಿ ಅಂತ ಹೋಗ್ತಾರ. ರುದ್ರದೇವರು ಇಂದ ಕೆಳಗೆ ಇರ್ತಕ್ಕಂಥ ದೇವತೆಗಳು, ಅಮರ ದೇವತೆಗಳು, ರುದ್ರ ಮೊದಲಾದ ದೇವತೆಗಳು ಎಲ್ಲಿದ್ದಾರೆ? ಅನಿರುದ್ಧ ದೇಹವೇ ಮನೆ. ಸ್ವರೂಪ ದೇಹದಾಗಿಲ್ಲ ಅವ್ರು, ಮತ್ತಲ್ಲೇ ಅಲ್ಲಿಲ್ಲ, ಅಲ್ಲೆಲ್ಲ ಬೇದ್ದಿದ್ದೆ, ಅಲ್ಲಿ ಶಸ್ತ್ರ ಹಿಂದೆ ಹೇಳಿಬಿಟ್ಟಾರೆ. ಅನಿರುದ್ಧ ಇರ್ತಕ್ಕಂಥ ದೇವತೆಯವರು ಇದ್ದು ಕೆಲಸವ ಅಲ್ಲಿ ನೋಡ್ರಿ ಮಾಡರು, ಅಲ್ಲಿ ಇದ್ದಾರ, ವ್ಯಾಪ್ತಿ ಅದ, ಅಲ್ಲಿ ಕಾರ್ಯ ಏನಿಲ್ಲ ಅವ್ರದ್ದು. ಎಲ್ಲ ದೇವತೆಗಳದ್ದು ಅನಿರುದ್ಧ ದೇಹದಾಗ ಇದ್ದಾರ. ಮೊದಲೇದು ನಿಮ್ಗೆ ಗೊತ್ತಿದ್ದು ಅವಾಗಿನ ದೇಹ, ಅದು ಸ್ವರೂಪ ದೇಹ, ಅದ್ರ ಮೇಲೆ ಲಿಂಗ ದೇಹ, ಅದ್ಮೇಲೆ ಅನಿರುದ್ಧ ದೇಹ, ಅದ್ಮೇಲೆ ನಮಗೆ ಕಾಣ್ತಕ್ಕಂಥ ಸ್ಥೂಲ ದೇಹ. ಅನಿರುದ್ಧ ದೇಹದಾಗ ಇಷ್ಟ ಇದ್ದಾರ. ಎಲ್ಲಿಂದ? ರುದ್ರನ ಪ್ರಾಣಗಳು ದೇವತೆಗಳು ಅಲ್ಲಿದ್ದರೂ ಕೂಡ ಕೆಲಸ ಮಾಡರು. ಅಲ್ಲಿ ಅವ್ರದ್ದು ವ್ಯಾಪ್ತಿ ಅಷ್ಟೇ, ಅಲ್ಲಿ ಕೆಲಸ ಏನಿಲ್ಲ ಅವ್ರದ್ದು ಆ ದೇವತೆಗಳು. ಮುಂದೆ ಅಲ್ಲಿಂದ ಸ್ಥೂಲ ದೇಹದಲ್ಲಿ ಅತ್ಲಿಂದ ಇತ್ಲ ಬರ್ತಕ್ಕಂಥದ್ದು ಅನಿರುದ್ಧ ದೇಹದ ಮೇಲೆ ಸ್ಥೂಲದಲ್ಲಿ ಏನು ಮಾಡ್ತಾರೆ? ಇದ್ದುಕೊಂಡು ಸ್ಥೂಲದಲ್ಲಿ ಕ್ರುದ್ಧರಾಗಿರ್ತಕ್ಕಂಥ ಕ್ರೋಧವಶರಾಗಿರ್ತಕ್ಕಂಥ ಖಳ ಅಂದ್ರೆ ದೈತ್ಯರು ಮತ್ತು ದಿವಿಜರು
ಪರಸ್ಪರ ಸ್ಪರ್ಧೆಯಿಂದಲೇ ಒಬ್ಬರಿಗೊಬ್ಬರು ಪೈಪೋಟಿಯಿಂದ ಪ್ರಾಣೇಶನ ಆಜ್ಞೆಯಲ್ಲಿ ಜೀವೋತ್ತಮರತಕ್ಕಂಥ ಮುಖ್ಯ ಆಜ್ಞೆ ಒಳಪಟ್ಟು ದ್ವಂದ್ವ ಕರ್ಮ ಮಾಡ್ಪರು. ಅಲ್ಲಿ ಕಾಂಪಿಟೇಷನ್ ಇರ್ತದಂತೆ. ಹೌದಾ? ದೈತ್ಯರು ನಮ್ಮ ಕಡೆಯಿಂದ ಕೆಟ್ಟ ಕೆಲಸ ಮಾಡ್ಕೊಂಡು ಅವರು ಹೋರಾಡ್ತಿರ್ತಾರೆ, ದೇವತೆಗಳು ಸಾತ್ವಿಕ ಕೆಲಸ ಮಾಡ್ಕೊಂಡು ಅವ್ರು ಹೋರಾಡ್ತಿರ್ತಾರೆ. ಇಬ್ಬರು ಕಾಂಪಿಟೇಷನ್ ಇರ್ತದೆ ಅವರಿಗೆ, ದೇವತೆ ದೈತ್ಯ ಕೂಡ. ಹಾಗೆ ಪ್ರಾಣೇಶನ ಆಜ್ಞೆ ರೀ, ಯಾರು ಮಾಡಿ ಕೂಡ ಅವನ ಆಜ್ಞೆ. ಹಾಗೆ ಹೆಂಗೆ ಮಾಡ್ತಾನೆ ಕೇಳಿದ್ರೆ ಆ ಜೀವಕ್ಕೆ ತಕ್ಕಂಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಈ ಅವರ ವ್ಯಾಪ್ತಿಯನ್ನು, ಅವರ ಕ್ರಿಯೆಗಳನ್ನ ಹೇಳಿ ಅಂತರ ಮುಂದೊಡ್ಡ ದಾಸರಾಯರು ಇಲ್ಲೇ ಅನಿರುದ್ಧ ಮಹಿಮಾ ಹೇಳಿದ್ರೆ ಇಲ್ಲಿ. ಅದರಂತ ಮುಂದೆ ಮಹಿಯೊಳಗೆ ಇಲ್ಲಿ ನೋಡಿ, ತತ್ವೇಶ್ವರ ಕಾರ್ಯ ಎಲ್ಲ ಕರ್ಮಗಳಲ್ಲಿ ಅನುಸಂಧಾನ ಬೇಕು. ನಮ್ಮ ಸಿದ್ಧಾಂತ ಬಹಳ ಮಹತ್ವದ್ದು. ಅನುಸಂಧಾನದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ನಾನ ಪೂಜೆ ಮತ್ತು ನೋಡಿದ್ರೆ ಅನುಸಂಧಾನ. ಊಟಕ್ಕೆ ಕೂತ್ಕೊಂಡು ಇದು ನನ್ನ ಹೊಟ್ಟೆ ನಾವು ಹೊಟ್ಟೆ ತುಂಬಲಿಕ್ಕೆ ಅಂತಲ್ಲ, ಪರಮಾತ್ಮನ ಆದೇಶದ ಅವನ ಪ್ರೀತಿಗಾಗಿ ಈ ದೇಹ ಇಟ್ಕೊಳ್ಳಿಕ್ಕೆ ನಾ ಊಟ ಮಾಡ್ತೇನೆ ಅಂದರೆ ಅದು ಯಜ್ಞ ಆಯ್ತು, ನಾನು ತಿಂತೀನಿ ಅಂದರೆ ಅದು ಊಟ ಆಯ್ತು. ಇಷ್ಟ ಹೊರತು ಇದಕ್ಕೆ ಅನುಸಂಧಾನ ಅಂತ ಅರ್ಥ. ನಾನು ಸ್ನಾನ ಮಾಡಿದೆ ಅಂದರೆ ಅದು ಸ್ವಾರ್ಥ ಆಯ್ತು. ಪರಮಾತ್ಮ ದೇಹದಾಗಿದ್ದಾನ ಅವ್ಗೆ ಅಭಿಷೇಕ ಅಂದರೆ ಅನುಸಂಧಾನ ಆಯ್ತು. ಇಷ್ಟು ವೈಶಿಷ್ಟ್ಯನ ಹೇಳ್ತಾ ಇದ್ದಾನೆ. ಮಹಿಯೊಳಗೆ ಸುಕ್ಷೇತ್ರ ತೀರ್ಥರಿ ತುಹಿನ ವರುಷ ವಸಂತ ಕಾಲದಿ ದೈಹಿಕ ದೈಶಿಕ ಕಾಲಿಕತ್ರಯ ಧರ್ಮ ಕರ್ಮಗಳ ದ್ರುಹಿಣ ಮೊದಲಾದ ಅಮರರೆಲ್ಲರೂ ವಹಿಸಿ ಗುಣಗಳನ್ನು ಅನುಸರಿಸಿ ಸನ್ನಿಹಿತರಾಗಿದ್ದು ಎಲ್ಲರಳು ಮಾಡುವರು ವ್ಯಾಪಾರ. ಒಳ್ಳೆ ಮಹತ್ವದ ಪದ್ಯ ಹೇಳ್ತಾ ಇದ್ದಾರೆ. ಮಹಿ ಅಂದರೆ ಭೂಮಿಯೊಳಗೆ. ಈ ಭೂಮಿಯಲ್ಲಿ ಏನು ನಡೆದಿದೆ? ಸುಕ್ಷೇತ್ರ ತೀರ್ಥ, ಸುಕ್ಷೇತ್ರ ಸುತೀರ್ಥ, ಒಳ್ಳೊಳ್ಳೆ ಕ್ಷೇತ್ರಗಳು, ಒಳ್ಳೊಳ್ಳೆ ತೀರ್ಥಗಳು ಅಂದರೆ ಗಂಗಾ ಮುಂತಾಗಿರ್ತಕ್ಕಂಥ ನದಿಗಳು ಎಲ್ಲ ಬಂದು. ಸುಕ್ಷೇತ್ರ ಬದರಿ ಗಯಾ ಮುಂತಾದ ಉಡುಪಿ ಇರ್ತಕ್ಕಂಥ ಗಯಾ ಅಯೋಧ್ಯ ಕ್ಷೇತ್ರಗಳಲ್ಲಿ. ಅಲ್ಲಿ ನೋಡಿ ಮುಂದೆ ತುಹಿನ ವರುಷ. ತುಹಿನ ಅಂದರೆ ಹಿಮಾಚಲ, ಹಿಮಗಾಲ ಅಂತ ಹೇಳಲಿಕ್ಕೆ. ಹಿಮಗಾಲ ಹೇಳಿ ತುಹಿನ ವರುಷ ಅಂತ ಹೇಳಿ. ವರ್ಷ ಮೂರು ಋತು ಬರ್ತಾವೆ ಇಲ್ಲಿ. ಅಲ್ಲಿ ನೋಡಿ ಹಾಕ್ಕೊಡಲಿ. ಒಂದು ತುಹಿನ, ಒಂದು ವರ್ಷ, ಒಂದು ವಸಂತ. ಅದಂತ ಉಳಿದು ಅಂತ ಅರ್ಥ. ತುಹಿನ ಅಂದರೆ ಧನುರ್ಮಾಸ ಆ ಕಾಲಕ್ಕೆ. ವರ್ಷಗಳು ಅಂದರೆ ವರ್ಷ ಈಗ ಯಾವ ನಡೆದಿದೆ, ಈಗ ವರ್ಷ ಋತು ನಡೆದಿಲ್ಲ ಈಗ. ವಸಂತ ಅದರಂತ ಉಳಿದು ತಿಳ್ಕೊಬೇಕು ಅಂತ ಅರ್ಥ. ಉಳಿದು ಹೇಳಿಕ್ಕೆ ಜಾಗ ಇಲ್ಲ ಅಂತ ಅವ್ನು ಮೂರು ಇಲ್ಲಿ. ಆ ರೀತಿಯಾಗಿ ಅಂದರೆ ಈ ಹಿಮಗಾಲ, ವರ್ಷ ಋತು ಮತ್ತು ವಸಂತ ಕಾಲದಿ ಏನು ಹೇಳ್ಬೇಕು ದಾಸರಿಗೆ? ಏನು ಮಾಡೋಕ್ಕಾಗ ದೈಹಿಕ ದೈಶಿಕ ಕಾಲಿಕತ್ರೆಯ ಧರ್ಮ ಕರ್ಮಗಳ ಯಾವ್ಯಾವ ಋತುದೊಳಗೆ ಯಾವ್ಯಾವ ತಿಂಗಳದೊಳಗೆ ಏನೇನು ಮಾಡೋಕ್ಕೂ ಹೇಳಿರ್ತಕ್ಕಂಥ ಸರಿಯಾಗಿ ದೈಹಿಕವಾಗಿ ದೈಶಿಕವಾಗಿ ಕಾಲಿಕವಾಗಿ ಮಾಡ್ತಕ್ಕಂಥ ಕ್ರಿಯೆ ನೀನು ನೋಡ್ಕೊಂಡಿರೋವನ್ನ ಆ ಕ್ರಿಯೆಗಳನ್ನ ಹೆಂಗೆ ಹೇಳಿದ್ರೆ ಹಂಗೆ ಮಾಡೋಕ್ಕೂ. ನನ್ನ ಮನಸ್ಸು ಬಂದಾಗ ಆನಂದ ಚತುರ್ದಶಿ ಮಾಡ್ತೀನಿ ಅಂದರೆ ಹೌದಾ? ನನ್ನ ಮನಸ್ಸು ಬಂದಾಗ ನಾನು ದ್ವಾದಶಿ ಮಾಡ್ತೀನಿ ಅಂತಂದರೆ ಇಲ್ಲ, ಅದು ಸರಿಯಾಗಿರ್ತಕ್ಕಂಥ ಕಾಲಿಕತ್ರಯ. ದೈಹಿಕ ಕ್ರಿಯೆ ಯಾಕಪ್ಪ ಸ್ನಾನ ಮುಂಜಾನೆ ಯಾಕೆ ಮಾಡಬೇಕು? ರಾತ್ರಿ ಮಾಡಿ ಮಾಡ್ಕೊಂಡ್ಬಿಡ್ತೇನೆ ನಾನು ಅಂದರೆ ಮುಂಜಾನೆ ಚಿಂತೆ ತಪ್ತದೆ. ಹಿಂದಕ್ಕೆ ನಮ್ಮೆಲ್ಲ ನಿಮಗೆಲ್ಲ ಗೊತ್ತದೆ ಹಿರಿಯರಿಗೆ. ಹೌದಾ? ಹೆಣ್ಮಕ್ಳು ಹೇಳಿದ್ರು ಎರ್ಕೊಂಡು ಮಕ್ಕೊಂಡ್ಬಿಡ್ರಿ ಅಂತಿದ್ರು ಅವರು. ಮುಂದೆ ಬಿಡಿ ಎದ್ಕೊಳ್ಳಿ ಅಂತಿದ್ರು. ಮುಂಜಾನೆ ಮುಂದೆ ಪಾಳೆ ಹತ್ಬೇಕಾಗ್ತದೆ, ಮತ್ತೆ ಲಗುರು ಸಿಗೋದು ಜಾಗ, ಹೀಗೆಲ್ಲ ಇದ್ದದಕ್ಕೆ ಹೆಚ್ಚಾಗ ಹಂಗೆ ಮಾಡೋ ಪದ್ಧತಿ ಅಲ್ಲ. ದೈಹಿಕ ದೈಶಿಕ ಕಾಲಿಕತ್ರಯ ಧರ್ಮ ಕರ್ಮಗಳ ಆ ಮಾಡ್ತಕ್ಕ ಧರ್ಮಗಳು, ಆ ಮಾಡ್ತಕ್ಕಂಥ ಕರ್ಮಗಳು ನೋಡ್ರಿ. ಹೌದಾ? ಮುಂಜಾನೆ ಯಾಕೆ ಬಿಟ್ಟು ತುಳಸಿ ಪೂಜೆ ರಾತ್ರಿ ಯಾಕೆ ಮಾಡಬಾರ್ದು ಅಂತ ಕೇಳಿದ್ರೆ ಹೌದಾ? ಕಾಲಿಕ ಅಲ್ಲ. ಆ ಕಾಲದಾಗ ಹೇಳಿ ನಮ್ಗೆ ರಾಕ್ಷಸ ವ್ಯಾಪಾರ ಮಾಡ್ತಕ್ಕಂಥ ಕಾಲ ಅದು. ಅದಕ್ಕೆ ಹೇಳ್ತಾ ಇದ್ದಾರೆ ಧರ್ಮಗಳ ಏನು ಮಾಡ್ತಾರಂತ. ದ್ರುಹಿಣ ಅಂದ್ರೆ ಬ್ರಹ್ಮದೇವರು ಮೊದಲಾದ ಅಮರರು ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಅಂತ ಆ ಪದ್ಯಕ್ಕೆ ಅರ್ಥ. ಬ್ರಹ್ಮಾದಿ ದೇವತೆಗಳು ಎಲ್ಲರೂ ವಹಿಸಿ ಗುಣಗಳ ಅನುಸರಿಸಿ ಹೇಳ್ತಾ ಇದ್ದಾರೆ. ಏನು ವಹಿಸಿ? ಶಿರಸಾ ವಹಿಸಿ ಅಂತ ಅರ್ಥ. ಏನು ಶಿರಸಾ ವಹಿಸಿ? ಪರಮಾತ್ಮ ಆಜ್ಞಾ. ಯಾರು? ದೇವತೆಗಳು. ಸ್ವಾಮಿ ನಿನ್ನ ಬಿಟ್ಟು ನಾವು ಮಾಡೋದು ಅಂತಾರೆ ಅವರು. ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀವಿ. ಲೇದು ಕೂಡ ಬ್ರಹ್ಮದೇವ್ರನ್ನ ತಿಂದಂತ ಮಾಡಿದ್ರೆ, ರುದ್ರದೇವ ತಮ್ಮ ತಿಂದಂತ ಮಾಡಿದ್ರೆ ಜಗತ್ತು ಅವ್ಯವಸ್ಥೆ ಆಗೋಗ್ತಿತ್ತು. ಕಂಟ್ರೋಲ್ ಮಾಡೋ ಒಬ್ಬನ ನಮ್ಮಲ್ಲಿ ಯಾರಮ್ಮ? ಪರಮಾತ್ಮ ಹರಿ ಸರ್ವೋತ್ತಮ. ಎಲ್ಲರ ನೇಮಕ್ಕೆ ಒಳಪಟ್ಟಿರ್ತಕ್ಕಂಥವ್ರ. ಅದಕ್ಕೆ ವಹಿಸಿ ಶಬ್ದಕ್ಕೆ ಅರ್ಥನಿಗೆ ಪರಮಾತ್ಮನ ಆಜ್ಞೆಯನ್ನು ವಹಿಸಿ ಅಂತ ಅರ್ಥ. ವಹಿಸಿ ಅಂತ ಅರ್ಥ ಏನು? ಅಸಲ ಗುಣಗಳ ಅನುಸರಿಸಿ ನೋಡ್ರಿ, ಮಹಾ ಮಹತ್ವದ್ದು. ಯಾ ಚೇತನ ಅವ್ರ ತಕ್ಕಂಗೆ ಅಂತ ಅರ್ಥ. ಅವ್ರ ಸ್ವಭಾವ ತಕ್ಕಂಗೆ, ಅವರ ಸ್ವಭಾವ ಅವರ ಗುಣದ ತಕ್ಕಂಗೆ ಅನುಸರಿಸಿ ಸನ್ನಿಹಿತರಾಗಿದ್ದು ನಮ್ಮಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡು ಎಲ್ಲ ತತ್ವಾಭಿಮಾನಿ ದೇವತೆಗಳು ಬ್ರಹ್ಮಾದೇವರು ಅವ್ರನ್ನೇ ಹೇಳ್ತಾ ಇದ್ದಾರೆ. ಮಾಡುವರು ವ್ಯಾಪಾರ ಕರ್ಮರೂಪ ಆಗಿರ್ತಕ್ಕಂಥ ವ್ಯಾಪಾರ. ವ್ಯಾಪಾರ ಅಂತಂದ್ರೆ ಕೊಡುಗಳು ತಗೊಳ್ಳೋದು. ಮತ್ತೆ ವ್ಯಾಪಾರ ಮಾಡಲ್ಲ. ವ್ಯಾಪಾರ ಶಬ್ದಗತ್ತೇನು? ಕರ್ಮರೂಪ ಆಗಿರ್ತಕ್ಕಂಥ ಆ ತತ್ವ ಕಾರ್ಯಗಳನ್ನು ಅಂತ ಅರ್ಥ. ಕರ್ಮರೂಪ ತತ್ವ ಕಾರ್ಯಗಳನ್ನ ವಹಿಸಿ ಬಿಂಬ ಪ್ರೇರಣಾಸಾರ
ಪರಮಾತ್ಮನಿಗೆ ಅಲ್ಲಲ್ಲಿ ಇದ್ದುಕೊಂಡು ಆಯಾ ಕಾರ್ಯ ಮಾಡ್ತಕ್ಕಂಥವ್ರು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯ ಹೇಳ್ತಾ ಇದ್ರಿ. ಇಷ್ಟು ದೈಹಿಕ ಕರ್ಮ ಅದನ್ನ ಹೇಳಿ ನಿಮ್ಗೆ ದೈಹಿಕ ಕರ್ಮವನ್ನು ಹೇಳ್ಕೊ ನಿನ್ನ ಹೇಳಿ ನಿಮಗೆ ದೈಹಿಕ ದರ್ಶಿಕ ಕಾಲಿಕ ಅಂತಿಕೊಂಡು ಭಾಳ ಕರ್ಮಗಳವ ಅವನ್ನ ಹೇಳೋದೇ ಕಷ್ಟ ಅಂತಿಕೊಂಡಂತೂ ತಿಳ್ಕೋ. ದೇಹದಿಂದ ಮಾಡ್ತಕ್ಕಂಥ ಕರ್ಮಗಳು, ದೇಶಕ್ಕೆ ಸಂಬಂಧತಕ್ಕಂಥಗಳು, ಕಾಲಕ್ಕೆ ಸಂಬಂಧ ಮಾಡ್ತಕ್ಕಂಥ ಕರ್ಮಗಳು ಇಷ್ಟು ಹೇಳಿ ಪ್ರಾರ್ಥನೆ ಮಾಡ್ಕೋದಾಗ ನಿಮಗೆ ಶಬ್ದ ಮೇಲೆ ಮೇಲೆ ಹೇಳಿದೆ ನಾನು ಪ್ರಾರ್ಥನೆ ಮಾಡ್ಕೋಬೇಕಂತ. ನಾವು ಸಜ್ಜನರಾಗಿರ್ತಕ್ಕಂಥವ್ರು ಹಿಂಗೆ ಮಾಡ್ಕೊಂಡ್ರಿ ಅಂತಂದ್ರೆ ಪರಮಾತ್ಮನ ಆಧೀನಕೊಳ್ಪಟ್ಟಕ್ಕಂಥ ದೇವತೆಗಳು ನಮ್ಮಿಂದ ಸರಿಯಾಗಿ ಕೆಲಸ ಮಾಡ್ತಾರೆ. ಪ್ರಾರ್ಥನೆ ಮಾಡಿದ್ರೆ ಅಲ್ಲ ಒಂದು ಸಾದಾ ಒಂದು ಆಟೋ ಹೇಳ್ಬೇಕು, ಕೈ ಮುಗಿ ಹೇಳ್ಬೇಕಾಗ್ತದೆ ನಾವು ಭಾಳ ಹೆಲ್ಪ್ ಮಾಡ್ಪ ನಮಗಂತ ತಿಳ್ಕೊಂಡು, ಇಲ್ಲ ಯಾಕೆ ಮಾಡ್ಕೊ ಹೋಗ್ರಿ ಅಂತ ಹಂಗೆ ಹೋಗ್ಬಿಡ್ತಾನೆ ನಾವು. ಅದನ್ನು ದೇವತೆಗಳು ಮಾಡ್ಬಿಡ್ತಾ ತಪ್ಪಲ್ಲ. ಏನು ಪ್ರಾರ್ಥನಾ ಅದು? ನಮೋಸ್ತು ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣ. ನೀವೇನು ಮಾಡ್ರಿ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವ ಏವಹಿ. ಹೆಂಗಾರ ಮಾಡಿ ನನ್ನ ಒಳ್ಳೆ ಕೆಲಸ ಮಾಡ್ರಪ್ಪ ಅಂತ ಪ್ರಯತ್ನ ಮಾಡ್ಕೋ ತಾತ್ವಿಕರಿಗೆ. ಅವ್ರಂತಾರೆ ತಡ್ರಿ ಮ್ಯಾಲೆ ನಾವು ಹೇಳ್ತೀವಿ ಅಂತ ಅವ್ರಂತಾರೆ, ಅವ್ರ ಮ್ಯಾಲೆ ನಾವು ಹೇಳ್ತೀವಿ ಅಂತ ಅವ್ರಂತಾರೆ, ಅವ್ರ ಮ್ಯಾಲೆ ಲಕ್ಷ್ಮಿ ಹೇಳ್ತೀವಿ ಅಂತ ಅವ್ರಂತಾರೆ, ಲಕ್ಷ್ಮಿ ಅಂತ ತಡ್ರಿ ಮ್ಯಾಲೆ ನಮ್ಮನ್ನು ಹೇಳ್ತೀವಿ ಅಂತ ಯಾಕೆ ಅಂತ. ಅದು ಈ ಕ್ರಮ ಹೋಗ್ತಕ್ಕಂಥದ್ದು ಇದೇ ಸರಿಯಾದ ಕ್ರಮ, ಬೇರೆ ಕ್ರಮ ಇಲ್ಲ. ಡೈರೆಕ್ಟ್ ಹೋಗೋ ವ್ಯವಸ್ಥೆ ಇಲ್ಲೇ ನಮ್ಮಲ್ಲಿ ಅಂತರ್ಯಾಮಿತ್ಯನ ಹೋಗ್ತಕ್ಕಂಥದ್ದು ಮುಖ್ಯ ಪ್ರಾಣಾಂತರ್ಗತನೇ ಎಲ್ಲ ಆಗ್ತಕ್ಕಂಥ ಕೆಲಸಗಳು. ಅವ ಪ್ರಾರ್ಥನೆ ಮಾಡ್ಕೋದು ಈ ವ್ಯಕ್ತಿ ಬೇಡ್ಕೊಂಡನಪ್ಪ ಸರಿಯಾಗಿ ಕೆಲಸ ಮಾಡಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥ ವಹಿಸಿ ಹೇಳ್ತಾ ಇದ್ದ ದಾಸರ. ಇದು ಉಪಾಸನಾ ಭಾಗ ಅಂತ ಹೇಳ್ತೀವಿ ಮೇಲೆ ಮೇಲೆ ಅಂತಾರೆ ಮುಂದೆ ಹೆಂಗದ. ಇನ್ನು ಬೇರೆ ವಿಷಯಕ್ಕೆ ಬರ್ತಾರ. ನಿಮ್ಗೆ ಹೇಳಿ ಜೀವ ಕರ್ಮ ಸಂಧಿ ಹೇಳೇಕನ ಜೀವಪ್ರಕರಣ ಸಂಧಿ ತಿಳ್ಕೊಂಡು ಈ ದೇಹದಾಗ ನಾಡಿಗಳವ 72,000 ನಾಡಿಗಳವ. ಪ್ರಮುಖ ನಾಡಿ ಯಾವುವು, ಆ ನಾಡಿ ಕಾರ್ಯಗಳೇನು ವಿಸ್ತಾರವಾಗಿ ಹೇಳ್ತೀವಿ. ಎಂಥ ಎನಾಟಮಿ ಅದ ನೋಡ್ರಿ ಇದ್ರೊಳಗೆ. ಎನಾಟಮಿ ಗೊತ್ತಾತಲ್ಲ ದೇಹಶಾಸ್ತ್ರ, ಹೌದಾ? ಎಂಥ ದೇಹಶಾಸ್ತ್ರದಾಗಿದೆ. ಎಲ್ಲಿ ತಂದು ಜಗನ್ನಾಥ ಹರಿಕಥಾಮೃತ ಸಾರ್ಲಿ ಸೈನ್ಸ್, ಹರಿಕಥಾಮೃತ ಸಾರ್ಲಿ ವೈದ್ಯಕೀಯ ಅಂಶಗಳು ಎಲ್ಲಿದೆ ಎಷ್ಟು ಅಂದ್ರೆ ಇದು ಅವ್ರು ಅಂತಾರೆ. ಇದನ್ನೆಲ್ಲ ಏನು ಹೇಳಿದ್ರೆ ತಂತ್ರಸಾರನ ಹೇಳಿಕತ್ತೆ ಅಂತಾರೆ. ತಂತ್ರಸಾರ ಆಚಾರ ಬರ್ತಕ್ಕಂಥ ಗ್ರಂಥ. ಎಷ್ಟು ನಮ್ಮಲ್ಲಿ ಫಾಸ್ಟ್ ಫಿಗರ್ ಮ್ಯಾಲಿನವರು ಎಷ್ಟು ಅದ್ಭುತ. ನಾನು ಮೇಲೆ ಮೇಲೆ ಹೇಳ್ತಿದ್ದೆ ನಮ್ಮ ಇವ್ರಿಗೆ ಇವ್ರ ಸಂಖ್ಯೆ ಕಾರ್ಡಿಗೆ ಅವ್ರಿಗೆ ಹೇಳ್ತಿದ್ದೆ. ನಿಮ್ಮ ಬೀಗರು ಬಂದಿದ್ದಲ್ಲ ಏನು ದಿನ ಅದೇ ಮಾತಾಡ್ತಿದ್ದೀನಿ ಬರೋಬಂದ. ನೀವು ದಿನ ನೀವು ಓದ್ತಿರಲ್ಲ ಗೊತ್ತಿಲ್ಲ, ನಾ ತಪ್ಪು ಓದಿರ್ತೇನೆ. ವಿಜಯ ಕರ್ನಾಟಕತ್ತು ಮೊದಲೇ ಪದ ನಾ ಗೋಗಳು ಬಂದಿರ್ತದೆ ಮೊದಲೇ ಕಲ್ಲಿ ಗೋಮೂತ್ರ ಆಮೇಲೆ ಪಂಚಗವ್ಯ ಎಷ್ಟು ಮಹತ್ವ ಹಾಕ್ಯಾರ ಎಷ್ಟು ಅದ. ಈಗ ನಿಮ್ಗೆ ಗೊತ್ತಿಲ್ಲ ಫಾರಿನ್ದಾಗ ಪಂಚಗವ್ಯ ಇಂಜೆಕ್ಷನ್ ಬಂದ್ಬಿಟ್ಟಾವ. ಅವ್ರಿಗೆ ಪಂಚಗವ್ಯ ಮಾಡಿ ಅದು ಹಾಲು ಹಾಕಿ ತುಪ್ಪ ಹಾಕಿ ಮಂತ್ರ ಅಂದು ಅದನ್ನು ಕಲಿಸಿ ಮಾಡೋದು ಪುರುಸತ್ತು ಇಲ್ಲ, ಅದು ಕರ್ಮ ಗೊತ್ತೂ ಇಲ್ಲ ಅವ್ರಿಗೆ. ಅವ್ರಿಗೆ ಗೊತ್ತು ಪಂಚಗವ್ಯ ಒಂದು ಇಲ್ಲಿ ಇಂಜೆಕ್ಷನ್ ತೊಗೊಬಿಡೋಕೆ ಅಂತಿಕೊಂಡು ಪಂಚಗವ್ಯ ಇಂಜೆಕ್ಷನ್ ಮಾಡ್ಸ್ಕೊಂಡ್ಬಿಡ್ತಾರೆ. ನಮ್ಮ ಡೈರೆಕ್ಟ್ ತೊಗೊಳಿಕ್ಕೆ ಹೇಳ್ಬಿಡಲ್ಲ. ಹೌದಾ ಅದೇ ಹೇಳ್ಯಾರ ಆ ರೀತಿ ಮಹತ್ವ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ಬೇಕಾಯ್ತು ಇಲ್ಲಿ ಬಂದಿರತಕ್ಕಂಥ ಮಹತ್ವ ಅಂತಾರ ನೋಡ್ರಿ. ಸ್ಥೂಲ ದೇಹಗತ ನಾಡಿಗಳು ಮೇಲೆ ಮೇಲೆ ತಿಳ್ಕೊಡಿ. ಸ್ಥೂಲ ದೇಹ ಅಂದ್ರೆ ಗೊತ್ತಾಗ್ತಿಲ್ಲ ನಮಗೆ, ನಾವು ಕಾಣ್ತಕ್ಕಂಥ ದೇಹ. ಅದರ ಶಾಖಾ ಪ್ರಭೇದ ಅವನ್ನ ತಿಳಿಸ್ಕೊಡ್ದು. ಕೇಶ ಸಾಸಿರ ವಿಧ ವಿಭಾಗವ ಗೈಸಲು ಅಲ್ಲಿ ನೋಡ್ರಿ ಹೆಂಗೆ ಬಿಡಿಸ್ಬೇಕು ಅಲ್ಲಿ ಹೂ ಬಿಡಿಸ್ಲಿಕ್ಕೆ ಆಗೋದು ಶಬ್ದ ಅದನ್ನ ತಿಳ್ಕೊಡ್ರಿ. ಕೇಶ ಸಾಸಿರ ವಿಧ ವಿಭಾಗವ ಗೈಸಲು ಎನಿತು ಅನಿತು. ಅದು ಎನಿತೆನಿತು ಎನಿತು ಅನಿತು ಎಷ್ಟೋ ಅಷ್ಟು ಅಂತ ಅರ್ಥ. ಎನಿತು ಎಷ್ಟೋ ಅನಿತು ಅಷ್ಟು ಅಂತ ಅರ್ಥ. ಕುಡಿಸಂಬ ಶಬ್ದ ತಂದೆಯಾಗಿದೆ. ಎನಿತು ಅನಿತು ಇಹ ಇರ್ತಕ್ಕಂಥದ್ದು ಇಷ್ಟ 3 ಶಬ್ದವ. ಎನಿತು ಅನಿತು ಇಹ ಇಷ್ಟು ಕೂಡ ಶಬ್ದ ಆಗ್ಯದ ತಿಳ್ಕೊಡ್ರಿ. ಸುಷುಮ್ನವು ಆ ಶಿರಾಂತದಿ ವ್ಯಾಪಿಸಿಹದು ಈ ದೇಹ ಮಧ್ಯದದಿ. ಆ ಸುಷುಮ್ನಕ್ಕೆ ವಜ್ರ ಕಾರ್ಯ ಪ್ರಕಾಶಿನಿ ವೈದ್ಯುತಿಗಳು ಇಹವು ಪ್ರದೇಶದಲ್ಲಿ ಪಶ್ಚಿಮಕ್ಕೆ ಉತ್ತರ ಪೂರ್ವ ದಕ್ಷಿಣಕ್ಕೆ. ಒಂದು ಪದ್ಯ ಎಷ್ಟು ಇನ್ಫಾರ್ಮೇಶನ್ ಕೊಡ್ತದೆ ದಾಸರಾಯ. ಹರಿಕಥಾಮಸಾರ ಹೆಂಗೆ ನೋಡಿ ಗೊತ್ತಾದ್ರೆ ನಿಮ್ಗೆ ಮಾಹಿತಿ ಹೆಂಗೆ ಕೊಡ್ತಾವೆ ಸ್ವಲ್ಪದಾಗ. ಇದಕ್ಕೆ ಬ್ರೇವಿಟಿ ಅಂತೀವಿ ನಾವು. ಅಂದ್ರೆ ಸ್ವಲ್ಪದಾಗ ಭಾಳ ಹೇಳೋದು, ಸ್ವಲ್ಪದಾಗ ಭಾಳ ಹೇಳಿದಾಗ ಅರ್ಥ ಆಗೋದೇ ಇಲ್ಲ. 100 ಮಾತು ಹೇಳಿ ಪ್ರಯೋಜನ ಇಲ್ಲೇ ಇಲ್ಲ. 3 ಮಾತಿನಾಗ ಭಾಳ ಹೇಳಬಹುದು. ಹಂಗೆ ದಾಸರ ವೈಶಿಷ್ಟ್ಯ ಅದು. ಜಗನ್ನಾಥರಿಕಂತ ಸ್ಟೈಲ್ ಇರ್ತು, ಸ್ಟೈಲಿನ ಹರಿಕಥಾಮೃತಸಾರ. ಅದು ಬ್ರೇವಿಟಿ ಹೆಂಗಿರ್ತದೆ ನೋಡ್ಕೊಡ್ತಾರ. ಕೇಶ ಅಂದ್ರೆ ಗೊತ್ತಾಗ್ತಿಲ್ಲ ನಿಮಗೆ, ಕೂದಲ ಒಂದು ಕೂದಲ ಅರ್ಥ ಮಾಡಿಕೊಡ್ರಿ. ಸಾಸಿರ ವಿಧ ನೋಡಿರಿ ನೀವು ಅದನ್ನು. ಇವತ್ತು ಒಂದು ಕೂದಲ ತೊಡಿ 1000 ಭಾಗ ಮಾಡಿರ್ತಾನೆ. ಏನು ಮಾಡ್ತಾರೆ 1000 ಭಾಗ ಸಾಧ್ಯದನ್ನ ಅಂತೂ ಕಲ್ಪನೆ ಮಾಡ್ಕೊಡ್ತಾರೆ. ವಿಭಾಗವ ಗೈಸಲು ಮಾಡಿದರೆ ಎನಿತು ಅನಿತು ಎಷ್ಟು ಆಗ್ತದೋ ಅನಿತು ಸುಷುಮ್ನವು ಸುಷುಮ್ನಾಡಿ ಅಷ್ಟದ ದೇಹದೊಳಗೆ ಎಲ್ಲಿದೆ ಹೇಳ್ತಾರೆ. ಈಗ ಸುಮ್ಮನೆ ಎಲ್ಲಿದೆ ಹಿಂದೆ ಅದನ್ನು ಮುಂದೆ ನಾವು ಹೇಳ್ಕೊಡ್ತ ದಿವಸ ಹೇಳ್ತಾರೆ. ಎಷ್ಟು ವಿಜ್ಞಾನದ ಹರಿಕಥಾಂಶ ವಿಚಾರ ಮಾಡಿರಿ ನೀವು. ಇದೆಲ್ಲ ಇವತ್ತು ಒಪ್ಪಿಕೊಂಡಿರ್ತಕ್ಕಂಥ ಸೈನ್ಸ್ ಇದನ್ನ ಮತ್ತೆ ಅಂತ ಹೇಳ್ತಾರೆ. ಹೆಂಗದಂತ ಸುಷುಮ್ನಾಡಿ ಒಂದು ಕೂದಲ ತಗೊಂಡು ಅದನ್ನು 1000 ಭಾಗ ಸೀಳಿದ್ರೆ ಎಷ್ಟಾಗ್ತದೋ ಹಂಗೆ ಅಷ್ಟದಂತೆ ಅದು ಸುಷುಮ್ನಾಡಿ ಮುಖ್ಯ ನಾಡಿ. ಅದು ಎಲ್ಲಿ ದೇಹ ಮಧ್ಯದಿ, ಹೌದಾ? ಇಲ್ಲಿ ಗೊತ್ತ, ಇಲ್ಲಿ ಮುಂದೆ ಹೇಳ್ತಾರ. ಇಲ್ಲಿ ಹೊಕ್ಕಳ ತುಂದಿ ಅಂತ ಒಂದು ಭಾಗ ಅದ. ಅದು ಅನೇಕ ಒಂದು ನರಗಳ ಗಡ್ಡಿ ಇದ್ದಂಗೆ ಅದ. ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಏಕ ನಾಡಿ ನೋಡ್ರಿ ಸುಷುಮ್ನಾ ನಾಡಿ.
ದೇಹ ಮಧ್ಯದಿ ಆ ಸುಷುಮ್ನಕ್ಕೆ ಹಿಂಗೆ ಉದ್ದಕ್ಕೆ ಬಂತ, ಅದಕ್ಕೆ ಹಿಂದೆ ಮುಂದೆ ಎಡಕ ಬಲಕ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ಕಡೆ ಹಬ್ಬಿಕೊಂಡವು. ಅದಕ್ಕೆ ಅವ್ಯಾವ ಹೇಳ್ತಾವ್ರಿ. ಆ ಸುಷುಮ್ನಕ್ಕೆ ವಜ್ರಿಕ ಒಂದು ನಾಡಿ, ಕಾರಿಕ ಒಂದು, ಎರಡನೇದು ಪ್ರಕಾಶಿನಿ ಮೂರನೇದು, ವೈದ್ಯುತಿ ನಾಲ್ಕನೇದು. ಅದರ ಶಾಖಾಭೇದಗಳು ಎರಡದು ಸುಷುಮ್ನ ನಾಡಿಯ ಶಾಖಾಭೇದಗಳು. ಒಂದು ಸುಷುಮ್ನ ಇಂದ ಕೆಳಗಿಂದ ಹೊಂಟು ಬ್ರಹ್ಮರಂಧಕ್ಕೆ ಇಲ್ಲಿ ತನಕ ಹೋಗಿತ್ತು, ಅತೀ ಸೂಕ್ಷ್ಮ ಅದು. ಅದಕ್ಕೆ ಮತ್ತೆ ನಾಲ್ಕು ಭಾಗವ ಅವು ಹೆಸರು ಕೊಟ್ರ, ವೈದ್ಯುತಿ ಪ್ರಕಾಶ ಅಂತ ಕೊಂಡಿರ್ತಕ್ಕಂಥವು. ಇದೆಲ್ಲ ಆಯುರ್ವೇದ ಶಾಸ್ತ್ರ ತಿಳ್ಕೊಂಬಿಟ್ರಿ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಪ್ರದೇಶದಲ್ಲಿ ಆಯಾ ಪ್ರದೇಶದಾಗ ಉತ್ತರಕ್ಕೆ ದಕ್ಷಿಣಕ್ಕೆ ಬರಕ್ಕೆ ಯಾವ ಎಲ್ಲರೂ ಹೇಳ್ತೀನಿ ನಿಮಗೆ. ಪಶ್ಚಿಮಕ್ಕೆ, ಉತ್ತರ, ಪೂರ್ವ, ದಕ್ಷಿಣಕ್ಕೆ 4 ದಿಕ್ಕಿ ಯಾವುದು ಅನ್ನೋದನ್ನು ಹೇಳ್ತಾ ಇದ್ದಾರೆ ದಾಸರಾಯಲ್ಲಿ. ಅಂದು ಇಷ್ಟು ಅದ್ಭುತವಾಗಿರ್ತಕ್ಕಂಥ ನಾಡಿ ವ್ಯಾಪಾರ ಅದು ಹೆಂಗಿರ್ತಾವ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ಅಲ್ಲಿ ಆ ಸುಷುಮ್ನಕ್ಕೆ ಪಶ್ಚಿಮಕ್ಕೆ, ಪಶ್ಚಿಮ ದಿಕ್ಕಿನಾಗ ಅಲ್ಲಿ ಹೆಂಗೆ ಹೊಂದಿಸ್ಬೇಕು, ಮುಂದೆ ಪದ್ಯ ಹೊಂದಿಸೋತಾರಲ್ಲ ಅಲ್ಲಿ ಹೆಂಗೆ ದಿಕ್ಕು ಕೊಟ್ಟಾರ ಹಂಗೆ ಮೇಲೆ ಹೊಂದಿಸ್ಕೋಬೇಕು ಅದಕ್ಕಂತ ಅರ್ಥ. ಅಲ್ಲಿ ಮೇಲೆ ಹೇಳ್ಯಾರ ವಜ್ರಿಕ ಪೂರ್ವ ಅಂದ್ಬಿಟ್ಟ, ಮುಂದೆ ಪೂರ್ವ ಪಶ್ಚಿಮ ಹಂಗೆ ಹೊಂದಿಸ್ಕೋಬೇಕು ಅವನಂತ ಅರ್ಥ. ಹಂಗೆ ಪಶ್ಚಿಮಕ್ಕೆ ವಜ್ರಿಕಾ ನಾಡಿ, ಉತ್ತರಕ್ಕೆ ಆರ್ಯ ನಾಡಿ, ಪೂರ್ವಕ್ಕೆ ಪ್ರಕಾಶಿನಿ ನಾಡಿ, ದಕ್ಷಿಣಕ್ಕೆ ವೈದ್ಯುತಿ ಅಂತಕ್ಕಂಥ ನಾಡಿ. ಅಲ್ಲಿ ಇದ್ಕೊಂಡು ಶಾಖೆಗಳಿರ್ತಕ್ಕಂಥದ್ದು ಇಷ್ಟು ಹೇಳಿಬಿಟ್ರು ಮಧ್ಯಕ್ಕೆ. ನಾಡಿ ಹೇಳಿದರು, ನಾಡಿಯ ಭಾಗಗಳನ್ನ ಅಷ್ಟೇ ಹೇಳಿಬಿಟ್ರು ಮಧ್ಯಕ್ಕೆ ಅವನ್ನ ಯಾವ್ಯಾವ ಅನ್ನೋದನ್ನು. ಆ ನಾಡಿಗಳ ವೈಶಿಷ್ಟ್ಯ ಏನು ನೋಡ್ರಿ. ಇದಕ್ಕೆಲ್ಲ ಶಾಸ್ತ್ರದ ಆಧಾರ ನಮ್ಮ ಶ್ರೀಮದಾಚಾರ್ಯರು ಇದನ್ನೆಲ್ಲ ತಂತ್ರಸಾರ ಹಾಕ್ತಾರೆ. ಎಷ್ಟು ವೈಶಿಷ್ಟ್ಯ ಇರಬೇಕು ಹಂಗ ಒಂದು ಶ್ಲೋಕ ಓದ್ತೇನೆ ನಿಮಗೆ. ಆ ರೀತಿ ಹೇಳ್ತಾ ಇದ್ದಾರೆ. ಮೂಲಾಧಾರಂ ಸಮಾರಭ್ಯ ತ್ವಾಮೂರ್ಧ ನೃ ಮಜುಸ್ಥಿತ ಮಧ್ಯೆ ಸುಷುಮ್ನ ವಿಜ್ಞಾಯ ವಜ್ರಕಾರ್ಯ ಪ್ರಕಾಶಿನಿ ವೈದ್ಯುತ ಬ್ರಹ್ಮನಾಡಿತು ಶೈವ ಪಂಚಪ್ರಭೇದಿನಿ. ಒಟ್ಟುಗೂಡಿ ಎಷ್ಟಾದವು? 5 ಮತ್ತು ಪಂಚಪ್ರಭೇದಿನಿ. ಎಲ್ಲಿ ಮಾತು? ಶ್ರೀಮದಾಚಾರ್ಯ ಮಾತು. ಯಾವ ಗ್ರಂಥ? ತಂತ್ರಸಾರ ಅಂತಕ್ಕಂಥ ಗ್ರಂಥ. ಭಾಳ ದೊಡ್ಡ ಗ್ರಂಥ ಆಚಾರ್ಯದು. ಅದ 4 ಭಾಗ ಮಾಡ್ತಾರೆ. ದೇವ್ರ ಪೂಜೆ ಹೆಂಗೆ ಮಾಡ್ಕೊ ಹೇಳ್ಯಾರ. ಆ ತಂತ್ರಸಾರ ನಾವೆಲ್ಲ ಮಾಡ್ತಕ್ಕಂಥ ಪೂಜೆ, ತಂತ್ರಸಾರ ಮಹತ್ವ ಮಾಡ್ತಕ್ಕಂಥ ಪೂಜೆ ಅಲ್ಲ ನಾವು. ಎರಡನೇ ಹೇಳ್ತಾ ಇದ್ದಾರೆ ದೇವ್ರ ಗುಡಿ ಹೆಂಗೆ ಕಟ್ಟಿಸ್ಬೇಕು, ಯಜ್ಞ ಹೆಂಗೆ ಮಾಡಬೇಕು ಎಲ್ಲ ಇರ್ತಕ್ಕಂಥ ದೊಡ್ಡ ಗ್ರಂಥ ತಂತ್ರಸಾರ. ಅದು ಅದ್ಗದಿ ನಮಗೆ ಅದು ಈ ದಿನದ ಕೈಪಿಡಿ ಇದ್ದಂಗೆ ತಿಳ್ಕೊಂಬಿಟ್ರೆ, ಡೈಲಿ ಕೈಪಿಡಿ ಇದ್ದಂಗೆ ತಂತ್ರಸಾರ. ಅಲ್ಲಿ ಮಾತು ಹೇಳ್ತಾ ಇದ್ದಂಗೆ ಹೇಳಿ ತೋರಿಸ್ತಂಗೆ ನಿಮಗೆ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ಅದಕ್ಕೆ ಈ ಸುಷುಮ್ನ ನಾಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಇನ್ನೂ ಒಂದು ಹೆಸರವ ಬ್ರಹ್ಮನಾಡಿ ಅಂತ ಹೆಸರು. ಯಾಕೆ ಮಹತ್ವ ಇರದಕ್ಕೆ ಬ್ರಹ್ಮನಾಡಿ ಅಂತ ಹೆಸರು. ಅದರಂತೆ ಇನ್ನೊಂದು ಹೆಸರಕ್ಕೆ ರುಜುನಾಡಿ ಅಂತ ಹೆಸರು. ರುಜು ಶಬ್ದ ಶ್ರೇಷ್ಠ ಅಂತ ಅರ್ಥ. ಅದು ಶ್ರೇಷ್ಠ ನಾಡಿ. ಅದು ಉಳಿದ್ವಲ್ಲ ಅದರ ಅಂಡರ್ ಬರ್ತಕ್ಕಂಥ 4 ನಾಡಿಗಳನ್ನ ಹೇಳ್ತಾ ಇದ್ದಾರೆ. ಯಾವ್ಯಾವ ವೈಶಿಷ್ಟ್ಯ ಏನೇನು? ಒಂದೇದು ಬ್ರಹ್ಮನಾಡಿ ಹೆಂಗದ ತಿಳ್ಕೊಡ್ರಿ, ಅದರ ವೈಶಿಷ್ಟ್ಯ ಹೇಳ್ತಾನೆ ನಮಗೆ. ವ್ಯಾಖ್ಯಾನಕಾರ ಹೇಳ್ತಾರೆ ನಮಗೆ. ಇಲ್ಲಿ ಈ ಬ್ರಹ್ಮನಾಡಿ ಒಳಗೆ ಯಾರು ಕೂತಾರ? ಲಕ್ಷ್ಮೀ ನರಸಿಂಹ ಕೂತ್ರೋಣ ಅಂತದ್ರ. ಕ್ಷ ಶಬ್ದ ವಾಚನದ ಲಕ್ಷ್ಮೀ ನರಸಿಂಹನ ಸಾಕ್ಷಾತ್ ಸನ್ನಿಧಾನ ಎದ್ರೊಳಗೆ ಸುಷುಮ್ನ ನಾಡಿ ಒಳಗೆ. ಇನ್ನು ವಜ್ರಿಕಾದೊಳಗೆ ಪ್ರದ್ಯುಮ್ನ ರೂಪಿ ಪರಮಾತ್ಮ. ಒಟ್ಟು 5 ನಾಡಿ ಅವ, 5 ರೂಪ ಭಗವಂತನು. ಆರ್ಯಕಾ ನಾಡಿ ಒಳಗೆ ಅನಿರುದ್ಧ ರೂಪಿ ಪರಮಾತ್ಮ. ಪ್ರಕಾಶಿ ನಾಡಿ ಒಳಗೆ ವಾಸುದೇವಿ ಪರಮಾತ್ಮ. ವೈದ್ಯುತ್ ಒಳಗೆ ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. 5 ನಾಡಿಗಳು, 5 ಭಗವಂತನ ರೂಪಗಳು. ಆ ರೀತಿ ಚಿಂತ ಮಾಡ್ತಕ್ಕಂಥದ್ದು ಇಷ್ಟು ಇದ್ಕೊಂಡು ಹೇಳ್ತಾ ಇದ್ದಾರೆ. ಇಷ್ಟು ಅದಕ್ಕೆ ಸುಷುಮ್ನ ಪಂಚಪ್ರಭೇದಿನಿ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಇಷ್ಟು ಅದಕ್ಕೆ ಅನಿರುದ್ಧ ಏನು, ಅದಕ್ಕೆ ದಕ್ಷಿಣೇನು, ಅದಕ್ಕೆ ಕಲರ್ ಏನು ಎಲ್ಲ ಹೇಳಿದ್ರೊಳಗೆ ಇಷ್ಟು ಮಹತ್ವ ಹೇಳ್ಕೋತ ಹೋಗಿ ಅಂತಾರೆ ಮುಂದುವರೆದ. ಇಲ್ಲಿ ತಗೊಂಡು ಏನು ಮಾಡ್ತಾರೆ ಹಂಗಾರ? ಬ್ರಹ್ಮನಾಡಿಯ ಮುಂದಿನ ಪದ್ಯದೊಳಗೆ ಮಧ್ಯದೊಳಗೆ ನೋಡ್ರಿ, ಬ್ರಹ್ಮನಾಡಿ ಗೊತ್ತಾತ ನಿಮಗೆ ಹೆಂಗದ ಅನ್ನೋದು. 1000 ಭಾಗ ಮಾಡಿರಿ ನೀವು ಅದ್ರಾಗ. ಅದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಟೆಲಿಸ್ಕೋಪಿಗೂ ಕಾಣೋದಿಲ್ಲ ಅದು. ಎಂಥ ಯಂತ್ರ ತೋಡಿರ್ಬೇಕಾದ್ರೆ ಕಾಣಲಿಕ್ಕೆ ಸಾಧ್ಯ ಅಷ್ಟೇ ತಿಳಿದೊಂದು. ಅದ್ರೊಳಗೆ ತ್ರಿಕೋನ ಮತ್ತನೋ ಅದ್ರಾಗ. ಆ ತ್ರಿಕೋನದಾಗ ಮಧ್ಯವರ್ತಿ ಆಗಿರ್ತಕ್ಕಂಥದ್ದು. ಅದರೊಳಗೆ ಷಟ್ಕೋಣ ಮಂಡಲ ಅದ ಮತ್ತದ್ರೊಳಗೆ. ಇಷ್ಟು ಮಾಹಿತಿ ಹೇಳ್ತಾ ಇದ್ದಾರೆ. ಅಲ್ಲಿ ಆ ಬ್ರಹ್ಮನೊಳಗೆ ಹೆಂಗೆ ಅದು ವರ್ಣನ ಮಾಡ್ತಾ ಇದ್ದಾರೆ. ಆ ನಳಿನ ಭವ ನಾಡಿಯೊಳಗೆ, ನಳಿನ ಭವ ನಾಡಿ ಅಂದ್ರೆ ಒಂದೇ, ಬ್ರಹ್ಮನಾಡಿ ಅಂದ್ರೆ ಒಂದೇ. ನಳಿನ ಭವ ಅಂದ್ರೆ ಬ್ರಹ್ಮ, ನಳಿನ ಅಂದ್ರೆ ಕಮಲ, ದೇವರ ಕಮಲದ ಹುಟ್ಟ. ನಳಿನ ಭವ ಶಬ್ದಕ್ಕೆ ನೋಡಿ ಹೆಂಗೆ ಹೆಸರು ಪಟ್ಟು ಹೋಗ್ತಾರೆ. ನಳಿನ ಭವ ನಾಡಿ ಬ್ರಹ್ಮನಾಡಿ ಒಳಗೆ ಅಂತ ಅರ್ಥ. ಅದೇ ಸುಷುಮ್ನ ಅದ ಅರ್ಥ. ರುಜುನಾಡಿ ಮಧ್ಯನಾಡಿ ಅಂತ ಅರ್ಥ. ಅಲ್ಲಿ ತ್ರಿಕೋಣ ಚಕ್ರವು ಇಪ್ಪುದು. ಅಲ್ಲಿ ಕೃಶಾನು ಮಂಡಲ ಮಧ್ಯಗನು ಸಂಕರ್ಷಣ ಆಹ್ವಯನು. ಹೀನ ಪಾಪಾತ್ಮಕ ಪುರುಷನ ದಹನ ಗೈಸುತ್ತ ದಿನದಿ ವಿಜ್ಞಾನಮಯ ಶ್ರೀ ವಾಸುದೇವನ ಐದಿಸುವ ಕರುಣೆ. ಏನು ವೈಶಿಷ್ಟ್ಯ ಹರಕತಾಂಬ ಹೇಳ್ತಾ ಇದ್ದಾರೆ. ಇಷ್ಟು ಸೂಕ್ಷ್ಮ ಒಂದು ನಾಡಿ ಅದ. ಅದ್ರಾಗ ತ್ರಿಕೋಣ ಚಕ್ರ ಮತ್ತದ್ರಾಗ ತ್ರಿಕೋನ ಗೊತ್ತಾಗ್ತಿಲ್ಲ ನಿಮಗೆ? ಟ್ರಯಾಂಗಲ್ ಹೌದಾ? ಆ ತ್ರಿಕೋನ ಮತ್ತೊಂದು ಕೃಷಾರು ಮಂಡಲ ಅಂತ, ಅಗ್ನಿ ಮಂಡಲ ಅಂತ. ಹಂಗೆ ನಿಮ್ಗೆ ಕಲ್ಪನಾ ಕೊಡ್ತೀನಿ. ಗಾಯತ್ರಿ ಮಂತ್ರ ಒಂದು ಚಿಂತೆ ಮಾಡ್ತಿರಲ್ಲ, ಹೆಂಗಿದ್ದಾನ ಭಗವಂತ ಹಿರಣ್ಮಯಪ್ಪು
ಸಸಂಗ ಚಕ್ರ ಕಿರೀಟ ಮಂಡಲ ಮಧ್ಯವರ್ತಿ ನಾರಾಯಣ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಹಿಂಗೆ ಧ್ಯಾನ ಮಾಡಿ ಗಾಯತ್ರಿ ಮಾಡಬೇಕು. ಇಂಥ ನೆಸುಂತಿ ಆ ರೀತಿ ಹೇಳ್ತಾ ಇದ್ದಾರೆ. ಮಧ್ಯಗನು ತಾನಾಹಿ, ಆ ತ್ರಿಕೋಣ ಮಂಡಲ ಮಧ್ಯೆ ಒಂದು ಅಗ್ನಿ, ಅದರ ಭಗವಂತ ಕೂತ್ಕೊಂಡ ಯಾವ ರೂಪದಾಗ ಸಂಕರ್ಷಣ ಹೊಯ್ಯುದಿ ಸರಳ ತೀತದ ಹೆಂಗೆ ಯಾವ ರೂಪ ಒಂದು ಭರತನ ಸಂಕಣ್ಣ ರೂಪ ಇರ್ತಕ್ಕಂಥದ್ದು. ಅಲ್ಲೇ ಮಾಡ್ತಾನೆ ಹಂಗಾರ ಅವ ಕುತ್ಕೊಂಡು ಏನು ಕೆಲಸ ಮಾಡ್ತಾನೆ ವೈಶಿಷ್ಟ್ಯ ಹೇಳ್ತಾರೆ. ಹೀನ ಪಾಪಾತ್ಮಕ ಪುರುಷನ ಪಾಪ ಪುರುಷ ಅಂತ ಅರ್ಥ. ಇದನ್ನ ದಿನ ಮಾಡೋಕೆ ಕುಂತದ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಎಡಭಾಗದಾಗ ಇರ್ತ್ಕೊಂಡಿರ್ತಾನೆ ಅದ ಅಲ್ಲಿ ಮಂತ್ರ ಅದು ಪಾಪ ಪುರುಷ. ನೀವು ದಿನ ಇದನ್ನ ಮಾಡೇ ಮಾಡ್ತೀವಿ ಸಂಧ್ಯಾ ಒಳಗೆ ಪಾಪ ಪುರುಷ ವಿಸರ್ಜನ. ಹೌದಾ? ಹೆಣ್ಮಕ್ಳು ಗಂಡ್ಮಕ್ಳು ಮಾಡ್ತಿರ್ತಾರೆ. ಹೌದಾ? ಇಲ್ಲಿ ತೊಗೊಂಡು ನೀರು ಬಿಟ್ಟು ಅದನ್ನ ಎಡಕ್ಕೆ ಚೆಲ್ಲಿ, ಹೌದಾ, ಪಾಪ ಪುರುಷ ಹೋದ. ಆಮೇಲೆ ನಿಮ್ಮ ಸಂಧ್ಯಾ ಶುರುವಾತು, ಆಮೇಲೆ ನಿಮ್ಮ ಅರಿಕೆ ಶುರುವಾತು, ಗಾಯತ್ರಿ ಶುರುವಾತು. ಇಷ್ಟು ಹೇಳ್ಯಾರ ನಮಗೆ. ಆಮ್ಯಾಗ ಬರ್ದಕ್ಕಿರ ಅವಂಗ ವರ ಆತ ಹಂಗೆ ಬರ್ಲಿಕ್ಕೆ. ಈ ವರದ ಮಹತ್ವ ಭಾಳ ನಮ್ಮಲ್ಲಿ. ಅವರನ್ನು ಕೂತ್ಕೊಂಡ್ಬಿಟ್ಟಾವ ದಿನ ಬರೋಣ ಹಂಗಾವ. ಮತ್ತು ದಿನ ನಮ್ಮಲ್ಲಿ ಕೆಟ್ಟ ವಿಚಾರ ಬಂದ ಬರ್ತಾವೆ. ಹೌದಾ? ಅವನ್ನ ಕಳಿಸಿ ಗಾಯತ್ರಿ ಮಾಡ್ರಿ ಅಂತ ಯಾರು ನಮಗೆ. ಅದಕ್ಕೆ ಪಾಪ ಯೋಜನೆ ಆಗಲಿಕ್ಕೆ ಬೇಕದ ಅಂತ ಹೇಳ್ತಾರೆ. ಅಲ್ಲಿಂದ ನೋಡ್ರಿ ಆ ಮಂತ್ರ ಬರ್ತಕ್ಕಂಥ ಸ್ತೋತ್ರ ಇವೆಲ್ಲ ಬರ್ತಾವಲ್ಲ. ಹೀನ ಪಾಪಾತ್ಮಕ ಪುರುಷ ಅವ ಹೆಸರು ಪಾಪ ಪುರುಷನ್ನ ದಹನಗೈಸುತ್ತ ಪರಮಾತ್ಮ ಸುಷುಮ್ನಾ ನಾಡಿ ಒಳಗಿರ್ತಕ್ಕಂಥ ತ್ರಿಕೋಣ ಮಂಡಲದಲ್ಲಿ ಅಲ್ಲಿರ್ತಕ್ಕಂಥ ಅಗ್ನಿ ಚಕ್ರಮಂಡಲ ಇರತಕ್ಕಂಥ ಕೃಷಾನು ಮಂಡಲ ಅಗ್ನಿಮಂಡಲ ಅಲ್ಲಿ ಕೂತ್ಕೊಂಡು ತಾನು ಏನು ಮಾಡ್ತಾನೆ, ಈ ಪಾಪ ಪುರುಷನ ಓಡಿಸ್ತಾನೆ ಕೂತ್ಕೊಂಡು ಮಾಡಿ. ವಿಜ್ಞಾನಮಯ ವಾಸುದೇವನ ಐದಿಸುವ ಕರುಣೆ ಅಂತ ಭಗವಂತನಾಗಿರ್ತಕ್ಕಂಥ ಪರಮಾತ್ಮನ ಐದಿಸುವ ಅವನ ಸಂಪರ್ಕ ತಂದು ಕೊಡ್ತಿರ್ತಕ್ಕಂಥವ ವಿಜ್ಞಾನಮಯ, ವಿಜ್ಞಾನ ಕೋಶಕ್ಕೆ ಅಭಿಮಾನಿ ಆಗಿರ್ತಕ್ಕಂಥ ಜ್ಞಾನಮಯ ಇರ್ತ ಪರಮಾತ್ಮ. ಅವ ಯಾರು? ವಾಸುದೇವ. ಬ್ರಹ್ಮ ರಂಧ್ರಗತ ಸಹಸ್ರಲ್ಲಿರ್ತಕ್ಕಂಥ ವಿಶ್ವಾದಿ ರೂಪದಿಂದ ವಿಷ್ಣಾಗಿರ್ತಕ್ಕಂಥ ಪರಮಾತ್ಮ ಅವನನ್ನು ಐದಿಸುವ. ನೋಡ್ರಿ ಹೆಂಗೆ ಮೈಲಿಗೆ ಇರ್ತಕ್ಕಂಥ ದೇಹವನ್ನು ಪವಿತ್ರಗೊಳಿಸ್ತಾವಂತ ಅರ್ಥ. ಅವನನ್ನು ಐದಿಸುವಂತ ಅಲ್ಲಿ ಕಳಿಸ್ತಾವಂತಲ್ಲ, ವೈಕುಂಠ ಕಳಿಸ್ತಂತಲ್ಲ, ಮತ್ತು ಮೋಕ್ಷ ಕಳಿಸ್ತಂತಲ್ಲ. ನಮ್ಮ ಪಾಪ ಪುರುಷನ ಕಳಿಸ್ತಾನ, ನಮ್ಮನ್ನು ಪರಮಾತ್ಮನ ಕಳಿಸಿಕೊಡ್ತಾನೆ. ವಾಸುದೇವ ಪರಮಾತ್ಮ ಸನ್ನಿಧಾನಕ್ಕೆ ನಾವು ಬರ್ತೀವಿ. ಇಷ್ಟು ಬಳಿಗೆ ಈ ಕಾರ್ಯ ಮಾಡಬೇಕು. ಈ ಕಾರ್ಯ ಮಾಡ್ಲಿಕ್ಕೆ ಆಗುದಿಲ್ಲ ಅಂದು ಕೂಡ ವ್ಯವಸ್ಥೆ ಮಾಡಿಬಿಟ್ಟ ನಮ್ಮ ಒಳಗೆ ತಿಳ್ಕೊಡ್ರಿ. ಪರಮಾತ್ಮ ಎಷ್ಟು ಚಂದ. ಅದಕ್ಕೆ ಸಾಧನ ಶರೀರವಿದು ನೀ ಹೆಂಗೆ ಈ ಹರಿಕತ ಓದ್ಕೊಂಡು ಇದು ಆರ್ತಿನ ಬೆಕ್ಕೋದು ಹೋಗ್ತದೆ. ದಾಸರು ಒಂದೇ ಮಾತೇ ಹೇಳ್ಬಿಟ್ಟದ, ಸಾಧನ ಶರೀರವಿದು ತಿಳ್ಕೊಡ್ರು. ಎಂಥ ಮಹತ್ವ ಶರೀರ ಕೊಟ್ಟಾನ ದೇವ್ರು ನಿಮಗೆ. ಎಷ್ಟು ವ್ಯವಸ್ಥೆ ಒಳಗೆ ಹೊರಗೆ ಎಷ್ಟು ಚಂದ ಇಟ್ಟಾನ ದೇಹವನ್ನು. ಈ ದೇಹ ಹಿಂಗೆ ಇದ್ದಿದ್ದಿಲ್ಲ ಅಂದರೆ ಎಷ್ಟು ಅವ್ಯವಸ್ಥೆ ಆಗ್ತಿತ್ತು ತಿಳ್ಕೊಡ್ರಿ. ಆಚೆ ಹೇಳ್ತಾ ಇದ್ದಾರೆ. ಅಮೃತ ವರ್ಷ ಸುರಿಸಿ ಐದಿಸುವ ಪರಮಾತ್ಮ ಅವನು ಕಳಿಸ್ತಾನಂತ ನೋಡ್ರಿ. ಓಂ ಶಬ್ದ ಅದಕ್ಕೆ ಹೇಳಿದೆ ನಿಮಗೆ ಮೇಲೆ ಮೇಲೆ ಹೇಳಿ ನಿಮಗೆ ನಾನು. ದ್ವಾಯು ಸ್ತೋತ್ರ ಪ್ರಾರಂಭ ಹೆಂಗೆ ಶುರುವಾಗ್ತದೆ? ಒಂದೇ ವಂದ್ಯಂ. ಹೌದಾ? ಕೊನೆಯ ಅಕ್ಷರ ಯಾವುದು? ದ್ವಾಯು ಸ್ತೋತ್ರ ಕೊನೆಯ ಅಕ್ಷರ ಹೇಳಿರೋಣಂತ ನೆನಪಾಗುದಿಲ್ಲ. ಆನಂದ ತೀರ್ಥ ಪರಾನಂದ ವರದ ದಗ್ ಸಿಗ್ತದೆ. ಈ ಒಮ್ಮೆ ಇಟ್ಕೊಡ್ರಿ. ಇಲ್ಲಿ ಮಧ್ಯ ಅಕ್ಷರ ಯಾವುದು? ಒಮ್. ಒಂದೇ ಅದು ಕೊನೆಯ ಅಕ್ಷರ ಇಟ್ಕೊಡ್ರಿ. ದ ಒಂದ ಆತಾವಾಗ ಆಚಾರ ಎಷ್ಟು ಮಹತ್ವ ಇಟ್ಟರೆ ಗೊತ್ತಿ ಶಬ್ದ ಎಂದು ದ್ವಾಯಸ್ತೋತ್ರದ ಮಹಿಮಾ ತಿಳ್ಕೊಡ್ರಿ. ಒಮ್ಮಿದು ಅಮೃತ ಬೀಜ. ದ ಕೊಡ್ತಕ್ಕಂಥವ ದ್ವಾಯುಸ್ತೋತ್ರ ಅಂದ್ರೆ ನಮ್ಮ ಜೀವನ ಅಮೃತ ಸುರಿತಂತ ಇದ್ರೊಳಗೆ. ಆ ರೀತಿ ಅಂದ್ರೆ ಜಡ್ಡು ಹೋಗ್ತಾವೆ, ಜಾಪತ್ ಹೋಗ್ತಾವೆ. ಪರಮಾತ್ಮ ಅನುಗ್ರಹ ಮಾಡ್ತಕ್ಕಂಥ ಅವನು ಅನುಗ್ರಹ ಆಗ್ತಕ್ಕಂಥ ಒಂದ. ಅದಕ್ಕೆ ಒಂದ ಶಬ್ದ ಇಟ್ಟಾರೆ. ಬೇರೆ ಶಬ್ದ ಇಲ್ಲಿ ಬರ್ತಿದ್ದಿಲ್ಲ ಆಚಾರಿಗೆ. ನೋಡ್ರಿ ಅಂತಾರೆ. ಇಷ್ಟು ಮಂತ್ರ ಕೊಟ್ಟರೆ ಆಚಾರ ನಮಗೆ. ಎಂಥ ಉಪಕಾರ ಮಹಾನುಭಾವರು. ಆನಂದ ತೀರ್ಥ ಪರಾನಂದ ವರದ ಇಟ್ಟರ ಮಧ್ಯೆ ಒಂದ. ಒಮ್ಮೆದು ಶಾಸ್ತ್ರೊಳಗೆ ಅಮೃತ ಬೀಜ ಅಂತ ಹೆಸರಿದಕ್ಕೆ ಓಂ ಶಬ್ದಕ್ಕೆ ಅರ್ಥ. ಓಂ ದದಾತಿ ಇತಿ ಒಂದ ಅಂತ ಅರ್ಥ. ಅದನ್ನು ಕೊಡ್ತಕ್ಕಂಥವ ಈ ಸ್ತೋತ್ರ ಅಂದ್ರೆ ಅದು ಪರಮಾತ್ಮ ಆಗಿರ್ತಕ್ಕಂಥವ. ಅಮೃತ ವರ್ಷ ಸುರಿಸ್ತಾನ ನಮ್ಮಲ್ಲಿ ಇದ್ಕೊಂಡು. ಹೆಂಗೆ ಏನು ಮಾಡಿ ಸುರಿಸ್ತಾನ? ಈ ದೇಹ ಮೈಲಿಗೆ ಆಗಿರ್ತದೆ, ಭಾಳ ಮೈಲಿಗೆ ಆಗಿರ್ತದೆ, ಅನಾಹುತ ಮೈಲಿಗೆ ಆಗಿರ್ತದೆ ದೇಹ. ಇವತ್ತು ಸ್ನಾನ ಮಾಡಿ ಹೊರ ಬಂದಿದ್ದು ನಾಳೆ ಏನೇನಾಗ್ತೋ ಗೊತ್ತಿಲ್ಲ. ಯಾರ್ಯಾರು ಮುಟ್ತೇವೋ, ಏನೇನಾಗ್ತೋ, ಎಲ್ಲೆಲ್ಲಿ ಕೆಲಸಕ್ಕೆ ಇರ್ತೋ ಗೊತ್ತಿಲ್ಲ. ಹೌದಿಲ್ಲ? ಆಚೆ ಹೇಳ್ತಾ ಇದ್ದಾರೆ. ಅವ್ರನ್ನ ಪವಿತ್ರಗೊಳಿಸಿ ಆ ಜೀವನ ಸೇರಿರ್ತಕ್ಕಂಥ ಪರಮಾತ್ಮ ಸೇರಿರ್ತಕ್ಕಂಥ ಮಹಾನುಭಾವ ಈ ಕೆಲಸ ಮಾಡಮ್ಮ ಸಂಕರ್ಷಣ ಹೊಯ್ಯನು. ಆ ರೀತಿ ಪರಮಾತ್ಮಗಳು ಹೇಳ್ತಾ ಇದ್ದಾರೆ. ಇಷ್ಟು ಪರಮಾತ್ಮನ ವೈಭವವನ್ನು ಈ ನಾಡಿರ್ತಕ್ಕಂಥ ಕರೆಯಲ್ಲಿ ಹೇಳಿ ಅಂತರ ಮುಂದುವರೆದು ಇಲ್ಲಿ ಈ ನಾಡಿ ಹೇಳಿದ್ರಲ್ಲ, ಈ ನಾಡಿ ಒಳಗೆ ಇರತಕ್ಕಂಥ ದೇವರೂಪ ಹೇಳ್ಯಾರ. ಮತ್ತೆ ಹೇಳ್ತಾ ಇದ್ದಾರೆ ಮುಂದೆ. ಮಧ್ಯನಾಡಿಯ ಮಧ್ಯದಲ್ಲಿ, ಮಧ್ಯನಾಡಿ ಅಂದ್ರು ಒಂದ, ಸುಷುಮ್ನ ಅಂದ್ರು ಒಂದ, ಬ್ರಹ್ಮ ಅಂದ್ರು ಒಂದ, ಋಷಿ ಅಂದ್ರು ಒಂದ. ಮೇಲೆ ವಾಪಸ್ ವಾರ್ತಾನ ಮಧ್ಯದಲ್ಲಿ. ಈ ನೋಡಿ ಇಷ್ಟು ತನಕ ತ್ರಿಕೋಣ ಮಂಡಲ ಹೇಳಿದರು, ಅದ್ರಾಗೊಂದು ಅಗ್ನಿಕುಂಡಲ ಹೇಳಿದ್ರು, ಮತ್ತೆ ಅಲ್ಲಿ ರೂಪ ಹೇಳಿದ್ರು. ಇಲ್ಲಿ ಹೇಳ್ತಾರ ಇನ್ನೊಂದು ಮಧ್ಯದಲ್ಲಿ ಹೃತ್ಪದ್ಮ ಮೂಲದಿ, ಹೃತ್ಕಮಲ ಅಂತೇವಲ್ಲ, ಹೃತ್ಕಮಲ ಅಂತೇವಲ್ಲ ಇರ್ತಕ್ಕಂಥ ಕಮಲ, ಅದರ ಮೂಲಪತಿ. ಮೂಲ ಶಬ್ದಕ್ಕೆ ಮೂಲೇಶ ನಾಮಕ ಪರಮಾತ್ಮ ಅಂತ ಅರ್ಥ. ಮೂಲಪತಿ
ಪದಪದ್ಮ ಮೂಲದಲ್ಲಿ ಪವನ ಪಾದ ಮೂಲದಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಯಾರಿದೆ ಗೊತ್ತಾ? ಮೂಲೇಶ್ವರಿ ಪರಮಾತ್ಮ ತಗತ್ತವ. ಆ ಮೂಲೇಶ್ವರಿ ಮೂಲೇಶ ಆಗಿರ್ತಕ್ಕಂಥ ಪದಪದ್ಮ ಮೂಲದಲ್ಲಿ ಅಲ್ಲೇ ಪರಮಾತ್ಮನ ರೂಪದ, ಅದಕ್ಕೆ ಮೂಲೇಶ ಅಂತ ಹೆಸರು. ಆ ಮೂಲೇಶನ ಪಾದ ಪದ್ಮ ಕಂಡುಕೊಂಡು ವಾಯುದೇವರು ಕೂತ್ಕೊಂಡಾರಂತ ಅಲ್ಲಿ ಶಿವ ಮಾಡ್ತಾ ಇದ್ದಾರೆ. ಆ ಪದಪದ್ಮ ಮೂಲ ಇರತಕ್ಕಂಥ ಹೆಂಗೆ ಮೂಲೇಶನ ಪಾದ ಪದ್ಮಗಳ ಮೂಲ ಅಂದ್ರೆ ಅಂಗುಷ್ಟಗಳ ಮಧ್ಯದಲ್ಲಿ ಮೂಲೇಶನ ಪಾದದ್ವಯ, ಆ ಎರಡೂ ಪಾದಗಳ ಹೆಬ್ಬಳ ನಡುವಿರ್ತಕ್ಕಂಥ ಸ್ಥಾನ ವಾಯುದೇವರದು. ಅಲ್ಲಿ ಕೂತ್ಕೊಂಡು ದೇಹದ ಕೂತ್ಕೊಂಡ ಪರಮಾತ್ಮನ ಪಾದಾಶ್ರಿತರಾಗಿರ್ತಕ್ಕಂಥ ಮಹಾನುಭಾವರು, ಅವ್ನು ನಂಬಿಕೊಂಡಿರ್ತಕ್ಕಂಥವ್ರು. ಪವನನ ಯಾರು? ಪವನ ಅಂದ್ರೆ ವಾಯುದೇವರು. ಪವನನ ಮುಖ್ಯ ಪ್ರಾಣದೇವರ ಪಾದ ಮೂಲದಲ್ಲಿ ಅಲ್ಲಿ ಪರಮಾತ್ಮ, ಅವನ ಅಂಗುಷ್ಟಕ್ಕೆ ವಾಯುದೇವರು, ಅವರ ಪಾದ ಮೂಲಕ್ಕೆ ಕಲ್ಪನೆ ಮಾಡ್ಕೊಂಡು ಹೆಂಗಂತ ಮೂಲದಲ್ಲಿ ಅಲ್ಲೇ ಅನಿರುದ್ಧ ದೇಹ ವಿಶಿಷ್ಟ ಇರತಕ್ಕಂಥ ಯಾವ್ದ ಜೀವನು. ಇಲ್ಲಿ ಜೀವ ಬಂದ, ಜೀವ ಇರ್ತಕ್ಕಂಥ ಅಣು ಹೇಳ್ತಾರಲ್ಲ, ಅಲ್ಲಿ ಅನುಸ್ಥಾನ ಹೇಳ್ತಾ ಇದ್ದಾರೆ. ಪರಮಾತ್ಮನ ರೂಪ ಒಂದು, ಅವನ ಪಾದಕ್ಕೆ ಬಂದಿರತಕ್ಕಂಥ ವಾಯುದೇವರು, ಅವರ ಪಾದಕ್ಕೆ ಕಂಡುಕೊಂಡಿರ್ತಕ್ಕಂಥ ಜೀವ ಅಲ್ಲಿ ಕೂತ್ಕೊಂಡ. ಇಷ್ಟು ರಕ್ಷಣಾ ಭಾಗ ಜೀವನಿಗೆ. ಹರಿವಾಯುಗಳ ಅಂದ್ರೆ ಅರ್ಥ ಏನು? ಹರಿವಾಯುಗಳ ಆಶ್ರಯದಲ್ಲಿ ಜೀವ ಇದ್ದಾನ ತಿಳ್ಕೊಬೇಕು. ಮುಖ್ಯ ತೊಂದರೆ ಸಂದೇಶ ಈ ಪದ್ಯದ್ದು. ನಾವೆಲ್ಲ ಹೇಳಿದೀವಿ ಹರಿ ವಾಯುಗಳ ಆಶ್ರಯಿರ್ತಕ್ಕಂಥ ಅನುವಂತ ಹೇಳ್ತಾ ಇದ್ದಾರೆ. ಅದು ಹೆಂಗಿದ್ದಾರ? ಕಪರ್ದಿ ಮೊದಲಾದ, ಕಪರ್ದಿ ಅಂದ್ರೆ ರುದ್ರದೇವರು ಅವ್ರ ಹೆಸರು. ಕಪರ್ದಿ ಮೊದಲಾದ ಅಮರರೆಲ್ಲರೂ, ಇನ್ನೆಲ್ಲ ದೇವತೆಗಳು ಅಷ್ಟ ದಳಗಳಲ್ಲಿ ನೋಡ್ರಿ. ಆ ಪದಪದ್ಮಕ್ಕೆ 8 ದಳ ಅವ. ಅದಕ್ಕೆ ಕಮಲ್ ಬಂತಿಲ್ಲ ಅಲ್ಲಿ. ಕಮಲ್ ದಳ ಎಷ್ಟವ? 8 ದಳ ಅವ. ಅಷ್ಟ ದಳಲ್ಲಿ ಅಷ್ಟ ದಿಕ್ಕುಗಳು, ಅಷ್ಟ ದಳ ಅಷ್ಟ ದಿಕ್ಕುಗಳು. 8 ದಿಕ್ಕು ಯಾವ ಗೊತ್ತವಿಲ್ಲ? 4 ಮುಖ್ಯ ದಿಕ್ಕು, 4 ಉಪದಿಕ್ಕುಗಳು ಗೊತ್ತವಿಲ್ಲ? ಉಪದಿಕ್ಕುಗಳಲ್ಲಿ ದೇವತೆಗಳು ಕಾದುಕೊಂಡಿಹರು ಮೂಲೇಶನ ಹಾಗೂ ಪ್ರಾಣದೇವರ ಸೇವಾರ್ಥವಾಗಿ ಅವ್ರ ಮನಸ್ಸುಳ್ಳು ಅಲ್ಲಿ ಕುತ್ಕೊಂಡು ಅವನ ಸೇವಾ ಮಾಡ್ತಾರಂತ. ಅವನ ಸೇವಾ ಮಾಡೋದು ಏನರ್ಥ? ಅವ್ನು ಪೂಜಾ ಮಾಡ್ತಾರೋ, ಅಭಿಷೇಕ ಕೊಂಡಿಗೆ ಇಲ್ಲ, ಅವನ ಆಜ್ಞೆ ಇರ್ತಕ್ಕಂಥದ್ದು. ಇದು ನೇರವಾಗಿ ಒಂದು ಶ್ಲೋಕ ಹೋಗಿರ್ತೇನೆ ಮುಂದೆ. ವಿಷ್ಣುರ್ಮೂಲೇಶ ಇತಿತು ವಿಜ್ಞಾನಾತ್ಮೇತಿ ತಮ್ ವಿಡುಹು ತಸ್ಮಾತ್ ಅಗ್ರೇಶ ಮೂಲೇಶ ಪ್ರಾದೇಶ ಇತಿ ನಾಮಕಃ. ಯಾಕೆ ಕೂತ ಗೊತ್ತಾ? ನೀರು ಶಾಸ್ತ್ರದ ಮಾತು ಹೇಳಿರ್ತೀನಿ ಎಷ್ಟೇ. ನಾನು ಜಾಸ್ತಿ ಎಲ್ಲೂ ಹೇಳಿ ಹೋದ್ರೆ ಮೊದಲೇ ಹೇಳ್ಬಿಟ್ಟ. ಭಾರತ ಭಾಗವತ ಪುರಾಣ ರಹಸ್ಯಗಳನ್ನು ಏನು ರಹಸ್ಯ ವಿಚಾರ ಮಾಡಿ ಎಷ್ಟು ರಹಸ್ಯಗಳು ಇಷ್ಟು ಕೊಡ್ತಕ್ಕಂಥ ಹರಿಕಥಾಮೃತ ವೈಶಿಷ್ಟ್ಯ ಎಲ್ಲ ಶಾಸ್ತ್ರದ ಮಾತು. ಅತ್ತ ಇತ್ತ ಇಲ್ಲದ ದಾಸರು ಹೋಗೋದೇ ಇಲ್ಲ. ಆ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಹೆಂಗಿದ್ದ ಇದ್ರ ಈಗೇನು ವರ್ಣ ಹೇಳಿದೆ ನಿಮಗೆ? ಇದು ಸಂಸ್ಕೃತ ಸ್ಟೈಲು. ಈ ಕನ್ನಡ ಹೇಳಿದ ನಿಮ್ಮ ನಾನು ಅಂಗುಷ್ಟ ಪರಿಮಾಣೇಶಃ ಅರ್ಥ ಆಗ್ತದೆ ಎಲ್ಲ ಶಬ್ದ. ಮೂಲೇಶಾಖ್ಯೋ ಅಸ್ತಿ ವೈ ಹರಿಹಿ ಆಗಿರ್ತಕ್ಕಂಥ ಹೆಸರು ಮೂಲೇಶ ಅಂತ ಹೆಸರು. ಮುಖ್ಯ ಪ್ರಾಣೋ ಅಂಜಲಿಂ ಬದ್ವಾ ಕುತ್ಕೊಂಡು ಮುಖ್ಯ ಪ್ರಾಣ ಅಂಜಲಿ ಬದ್ವಾ ಮೂಲೇಶ ಅಂಗ್ರಿಂ ಉಪಾಶ್ರಿತ ಅರ್ಥ ಆಗೋದ್ರೆ ಅಂಗ್ರಿಂ ಉಪಾಸನ ಕೂತ್ಕೊಂಡ್ಬಿಟ್ಟಾರ ಅಲ್ಲಿ. ಮೂಲೇಶಸ್ಯಾಭಿಮುಖ್ಯೇನ ಅಲ್ಲೇ ವರ್ತತೆ ಜೀವ ಸಂಯುತ. ಬೇರೆ ಬಂತಿಲ್ಲ ಭಾಷಾಂತರ. ನೋಡಿ ಹೆಂಗೆ ಕನ್ನಡ ಭಾಷಾ ಹೆಂಗೆ ಬರ್ತದೆ. ದಾಸ ಮಾಡಿರ್ತಕ್ಕಂಥದ್ದು ಕೇವಲ ಬರೀ ಭಾಷಾಂತರ ಅಲ್ಲ, ಭಾವಾಂತರ ಅಲ್ಲ, ಶಬ್ದಾನುವಾದ ಅಲ್ಲ, ಭಾವಾನುವಾದ ಅಲ್ಲ, ಮೂಲದ ಧ್ವನ್ಯಾನುವಾದ. 3 ಮನೆ ಕನ್ನಡವ ನಮ್ಮಲ್ಲಿ ಕಲಗಟ್ಟಿಯವರ. ಒಂದು ಹಳಗನ್ನಡ, ಒಂದು ನಡುಗನ್ನಡ, ಒಂದು ಹೊಸಗನ್ನಡ. ಹಳಗನ್ನಡ ಇದು ಅಲ್ಲ, ಇದು ನಡುಗನ್ನಡ. ಇದು ಹಳಗನ್ನಡ ಪಂಪ ಅರ್ಥನೇ ಓದಲಿಕ್ಕೆ ಬರೋದಿಲ್ಲ. ಓದ್ರೆ ಗೊತ್ತಾಗ್ತದೆ ನಮಗೆ. ಇನ್ನೂ ಹೇಳ್ಬೇಕಾದ್ರೆ ನಮಗೆ ಶ್ರೀಪಾದಾಚಾರ್ಯರು ಬರ್ತಾರ ನೆನಪದ ನಿಮಗೆ, ನೀವು ಓದಿರ್ಲಿಕ್ಕಿಲ್ಲ. ನರಸಿಂಹ ಪಾದೃಭಾವ ದಂಡಕ ಓದಿ ಓದಲಿಕ್ಕೆ ಬರೋದಿಲ್ಲ. ಕನ್ನಡ ಮತ್ತದು ಅಷ್ಟು ಕನ್ನಡಾಗ ಅದ. ಒಂಚೂರು ಯಾವಾಗ ನೀವು ಟೈಮ್ ಇದ್ದ ತೆಗೆದು ನೋಡಿ, ಎಲ್ಲರ ಸಿಗ್ತೀನಿ, ಎಲ್ಲ ಕಡೆ ಪ್ರಿಂಟ್ ಆಗ್ಯದ. ಹೌದಾ? ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ ಭಾಗವತ್ಗಿಂತ ಕಷ್ಟ ಅದ. ಯಾಕೆ ಬರೋದು? ದಂಡಕ ಅಂತ ಒಂದು ಸ್ಟೈಲ್. ದಾಸ ಕೀರ್ತನೆ ಹೆಂಗೋ, ಸುಳಾದಿ ಹೆಂಗೋ, ಉಗಾಭೂ ಹೆಂಗೋ, ದಂಡಕನೂ ಒಂದು ಸ್ಟೈಲ್ ಅದ್ರಾಗ. ಜಗನ್ನಾಥರು ಬರೀತಾರೆ, ತ್ರಿಪದಿ ಬರೀತಾರಲ್ಲ, ಹೌದಾ? ಸುಳಾದಿ ಬರ್ತಾರೆ, ತ್ರಿಪದಿ ಬರ್ತಾರೆ, ಆ ರೀತಿ ಹೇಳ್ತಂಗ. ಮುಖ್ಯ ಪ್ರಾಣು ಮೂಲೇಶಸ್ಯ ಮುಖ್ಯೇನ ವರ್ತತೆ ಜೀವ ಸಂಯುತ. ಇದು ಇಲ್ಲಿ ಗ್ರಂಥ ಆಧ್ಯಾತ್ಮ ಅಂತಕ್ಕಂಥ ಗ್ರಂಥಗಳು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಅಂತಾರ. ಅಂತೂ ಇಷ್ಟು ಹೇಳಿದ್ರಿ. ಈಗ ಏನವಲ್ಲೇ 8 ದಳ ಅವ. 8 ದಳದಾಗ ಅನೇಕ ದೇವತೆಗಳು ಕೂತ್ಕೊಂಡಾರ. ಯಾರ್ಯಾರವರು? ರುದ್ರಾದಿ ದೇವತೆಗಳು. ರುದ್ರಿಂದ ಕೆಳಗಿನವು ಮ್ಯಾಲ ಮುಖ್ಯ ಪ್ರಾಣದ ಮೇಲೆ ಬಂದ್ಬಿಟ್ಟಾರ. ಹೌದಾ? ಲಕ್ಷ್ಮೀಗೆ ಮೇಲೆ ನಾರಾಯಣ ತೆಗೆದು ಬಿಟ್ಟ. ಪ್ರಶ್ನೆ ಇಲ್ಲೇ ಇಲ್ಲ. ಮುಖ್ಯ ಪ್ರಾಣಿಗಳು ಬಂದರು. ಜೀವೇಶ್ ಕೂತ್ಕೊಂಡ. ಅಷ್ಟದಳ ಕಮಲಿನ ಮೇಲೆ ಕೂತ್ಕೊಂಡ್ರ. 8 ದಳ 8 ಮಂದಿ ದೇವತೆಗಳು ಕೂತ್ಕೊಂಡ. ಅವ್ರು ಯಾರ್ಯಾರು? ರುದ್ರಾದಿ ದೇವತೆ. ಒಂದಿಷ್ಟೇ ಹೇಳ್ತಾರೆ. ಅವ್ರು ಯಾರ್ಯಾರು ಮುಂದೆ ಹೇಳ್ಕೊತ ಕೂತ್ರ ಮಂದಾಗ ಯಾರ್ಯಾರು ಏನು ಕೆಲಸ ಮಾಡ್ತಾರಲ್ಲಿ. ಭಾಳ ಮಜಾ ಅದ ಇದು, ತಿಳ್ಕೊಡ್ರಿ. ಅಗ್ರಿ ಇಂಟ್ರೆಸ್ಟಿಂಗ್ ಅದ ಇದು. ಯಾವ ದಳಕೊಂಡು ದೇವ್ರು ಏನು ಕೆಲಸ ಮಾಡ್ತಾನ ಅನ್ನೋದನ್ನ ಹೇಳ್ತಾರೆ ನೋಡಿ.
ಈಗ ನೀವು ಇಲ್ಲಿ ಬರ್ಬೇಕು ಅಂತಂದ್ರು ರಾಯಚೂರವರಿಗೆ ಆ ದಳ ಪ್ರೇರಣೆ ಮಾಡ್ಬೇಕು. ಅದು ಎಲ್ಲ ಮನ್ಯಾಗ ಕೂತ್ಬಿಡ್ತೀರಿ ನೀವು. ಅಲ್ಲ ನೀವು ಅನ್ಬೇಕು ಅವ ಪ್ರೇರಣೆ ಮಾಡಲಿ ನಾ ಏನು ಓದಲ್ಲ ಅನ್ಬೇಕು ನೀವು ಅವಾಗ. ಹೌದಿಲ್ಲ? ಹಂಗೆ ಇಲ್ಲ. ಒಂದು ಉದಾಹರಣೆ ಇದೆ ಅಷ್ಟೇ ಅಂತ ನೋಡಿ. ನಾಳ ಮಧ್ಯದಲ್ಲಿಪ್ಪ ಹೃತ್ಕೀಲಾಜ ದೋಳ್ ಇಪ್ಪ ಅಷ್ಟದಳದಿ ಕುಲಾಲ ಚಕ್ರದ ತೆರೆದಿ ಸರಿಸುವ ಹಂಸ ನಾಮಕನು. ಕಾಲ ಕಾಲಗಳಲ್ಲಿ ಎಂದೆಸೆ ಪಾಲಕರ ಕೈ ಸೇವೆಗೊಳ್ಳುತ್ತ ಕೃಪಾಳು ಅವರ ಅಭಿಲಾಷೆಗಳ ಪೂರೈಸಿ ಕೊಡುತ್ತಿಪ್ಪ. ಅವರವರ ಅಭಿಲಾಷೆಗಳ ಅವ್ರ ಇಚ್ಛೆಗಳನ್ನ ಪೂರೈಸಿ ಯಾರ ಅಂತ ಹೇಳ್ತಾ ಇದ್ದಾರೆ. ಕೃಪಾಳು ಯಾರವ? ಭಗವಂತ, ಕೃಪಾ ಇರ್ತಕ್ಕಂಥವ. ಏನು ಮಾಡ್ತಾನ ಅಲ್ಲಿ ಕೆಳಗಿನ ಪದ್ಯ ನೋಡಿ. ಎಣ್ ದೆಸೆ ಪಾಲಕರ ಎಣ್ ದೆಸೆ. ಎಣ್ ದೆಸೆ ಅಂದರೆ ಎಷ್ಟು ದೆಸೆ ಆಯ್ತು? 8 ದೆಸೆ. ಎಣ್ ದೆಸೆ ಯಾವ ಸಂಧಿ ಗೊತ್ತಾಗೋದಿಲ್ಲ. ಹೌದಲ್ಲ? ಎಣ್ ದೆಸೆ 8 ದೆಸೆ ಎಣ್ ದೆಸೆ ಅಂತ ಅರ್ಥ. 8 ಸ್ಥಳ 8 ದಿಕ್ಕುಗಳಿರ್ತಕ್ಕಂಥ ಪಾಲಕರ ಆಯಾ ದೇವತೆಗಳ ಸೇವೆ ಕೈಗೊಳ್ಳುತ್ತಾ. ಯಾವ ಸೇವೆ ಕೈಗೊಳ್ತಾನ? ಪರಮಾತ್ಮ. ಅಲ್ಲಿ ದೇವರು ಕೂತ್ಕೊಂಡಾರ, ಅವ್ರ ಸೇವಾ ತಗೋತಾನ. ಕೃಪಾಳು, ಅದಕ್ಕಂತ ಕೃಪಾಳು ಅಂತ. ಅವರವರ ಅಭಿಲಾಷೆಗಳ ಪೂರೈಸುತ್ತೆ. ನೋಡಿ, ಆ ಏನು ದೇವ್ರಿಗೆ ಕೊಟ್ಟಾಡ್ತಾರಲ್ಲ ಅವ್ರ ಇಚ್ಛಾ ಪೂರೈಸ್ತಾನ ಭಗವಂತ ಆಗಿರ್ತಕ್ಕಂಥವ. ಪೂರೈಸಿ ಕೊಡುತ್ತಿಪ್ಪ, ಜೀವರಿಗೆ ಅನುಭವ ಕೊಡ್ತಾನಂತಾನೆ. ಏನು ಹೇಳಿ ಹೋಗ್ತಾರ. ನಾಳ ಮಧ್ಯದಲ್ಲಿಪ್ಪ ಸುಷುಮ್ನಾ ನಾಡಿಯ ಮಧ್ಯದಲ್ಲಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ನಾಳದೊಳಗೆ ಆದಿ ಮತ್ತು ಅಂತ್ಯ ಸ್ಥಾನಕ್ಕಿರ್ತಕ್ಕಂಥ ಕೇಂದ್ರದಲ್ಲಿ ಅಂತ ಅರ್ಥ. ಇಪ್ಪ ಇರ್ತಕ್ಕಂಥ ಹೃತ್ಕೀಲಾಲ ಜದಳು. ಹೃತ್ಕೀಲಾಲನ ಕಮಲ. ಮತ್ತು ಹೃತ್ಕೀಲಾಜ ಕಮಲ ಅಂತ ಅರ್ಥ. ಅಂದ್ರೆ ಹೃದಯ ಕಮಲ ಅಂತ ಹೇಳ್ಬೇಕು. ಹೃತ್ ಅಂದ್ರೆ ಹೃದಯ. ಹೌದಾ? ಹೃತ್ ಕೀಲಾಲ. ಕೀಲಾಲ ಅಂದ್ರೆ ನೀರು, ಜ ಅಂದ್ರೆ ಹುಟ್ಟುವುದು. ಇಷ್ಟ ಅರ್ಥ. ಹೃತ್ ಕೀಲಾಲಜ ಇಲ್ಲಿ ಶಬ್ದ. ಹೃತ್ ಕಮಲ ಅಂತ ಸೂತ್ ಹೇಳ್ಬೇಕಾದ್ರು ಹಂಗೆ ಹೇಳೋದಿಲ್ಲ. ಜಗನ್ನಾಥಾಸರು ಹಂಗೆ ಹೇಳಬೇಕಲ್ಲ. ನಿಮ್ಮ ಹೋಗ್ತಾರೆ ಕಷ್ಟಪಟ್ಟು ಸುಖ ಕಡ್ಡಿ ಕನ್ನಡ ಓದ್ರಿ ಅಂತಾರೆ ಅವರು. ಹೌದಾ? ಈ ಹೆಂಗೆ ಕನ್ನಡ ಮುಖ್ಯ ಭಾಷಾ. ಹೌದಾ? ಈ ಕನ್ನಡ ಓದಿ ಬರೋದಿಲ್ಲ ಈಗ. ಆಗಲೇ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ. ಹಳಗನ್ನಡ ಅಗ್ನಿ ಪಂಪಾದಿ ಹೋಗ್ತಾರೆ. ಕುಮಾರವ್ಯಾಸ ಬರ್ತಲ್ಲ, ಆ ನಡುಗನ್ನಡ ಪ್ರಾರಂಭ ಆಗ್ತಾನೆ. ಇದು ಹರಿಕಥಾಮಸ ನಡುಗನ್ನಡ ಅಂದ್ರೆ ಹಗರದ ಓದಲಿಕ್ಕೆ. ಹೊಸಗನ್ನಡ ನೀವು ಹೆಂಗಾರ ಓದ್ಕೊಡ್ರಿ. ಭಾರತ ಅಲ್ಪ ಪುರಾಣ ಮಹಾಪುರಾಣ ಹೋಗೇ ಬಿಟ್ಟವು. ಎಲ್ಲ ಕಡೆಗೆ ಹೋಗ್ಬಿಡಿ. ಅಲ್ಲೆಲ್ಲಿ ಇಲ್ಲೇ ಇಲ್ಲ ಈಗ. ಅಸಡ್ಡಾಳ ಸಂಸ್ಕೃತಿ ಏನೇನೋ ಹೋದಿಲ್ಲ. ವಿಚಾರ ಸಮ ಇಲ್ಲ, ಏನಿಲ್ಲ. ಇದು ಹೊಸಗನ್ನಡ. ಇದು ಹೆಂಗಾರ ಬರೋಕೆ ಹೋಗಿ. ಎಮ್ಮೆ ಹೋಗುತ್ತಿದೆ ನೋಡಿದಿರಾ ಕವಿತೆ, ಶೈಲಿ ಹಾಕುತ್ತೆ ನೋಡಿದಿರಾ ಕವಿತೆ ಅಂತಿದ್ದೇನೋ. ಹೌದಾ? ಅದೊಂದು ಹೊಸ ಕವಿ. ನಮ್ಮ ಮಾಡರ್ನ್ ಕವಿತೆ ಇದು ಒಂಥರ ಹುಚ್ಚುಚಕ್ರ ಕವಿತೆ ಬರ್ಕೋತಾನೆ. ಒಬ್ಬ ಬರ್ಕೊಂಡಮ್ಮ ಹಂಗಾನೆ ಹಸಿಗೆ ಹೇಳ್ತೇನೆ ನಮಗೆ. ಲಗ್ನ ಮಾಡ್ಕೊಂಬಂದು ನಾವು ಮನೆಗೆ ಕವಿತೆ ಬರ್ಕೋತಾನ. ಅವನು ಬರೆದ ಕವಿತೆ ಇದು. ಲಗ್ನ ಮಾಡ್ಕೊಂಬಂದಂತ ಹೇಳ್ತಾ ಇದ್ದಾನೆ. ಹೆಂಗೆ ಹೊಸ ಒಲೆಯ ಹೂಡಿದಳು. ಮತ್ತೆ ಒಲಿ ಹೂಡ್ಬೇಕಲ್ಲಕ್ಕೆ. ಹೌದಲ್ಲ? ಶ್ರೀದೇವಿ ಹೊಸ ಒಲೆಯ ಹೂಡಿದಳು, ಹೊಸಿತಿಲವ ದಾಟಿದಳು. ನನ್ನ ಮನೆ ಬೆಳಕಾಗಿ ಬಂದ ಚೆನ್ನೆ. ಹೊಸತೊಂದು ಒಲೆ ಹೂಡಿ ಬೆಂಕಿ ಹೊತ್ತಿಸಿದಾಗ ನೋಡಬೇಕಿತ್ತವಳ ಕೆಂಪು ಕೆನ್ನೆ. ಹೊಸ ಕನ್ನಡ ಕವಿತೆ ಹೆಂಗೆ ನಿಮ್ಗೆ ಜಾಸ್ತಿ ಹೇಳಿದೆವು ನಾನು. ಇಂಥ ಹುಚ್ಚು ಕವಿತೆ ಓದೋದೇ ಒಳ್ಳೆ ಹೋಗ್ಬಿಡ್ತಿದ್ದಿಲ್ಲ ಕೊಡ್ರಿ. ಇದೆಷ್ಟು ಅಸಡ್ಡ ಕವಿತೆ ಹೌದಲ್ಲ? ಇಂಥ ಬಹಳ ಕವಿತೆ ಅದಂಗೆ ಹೇಳಿದ್ದೀನಿ ಮುಂದೆ. ಯಾಕೆ ಹೇಳ್ಬೇಕಾಯ್ತು? ಹೃತ್ ಕೀಲಾಜ. ಹೃತ್ ಹೃದಯ, ಕೀಲಾಲ ಅಂದ್ರೆ ನೀರು, ಜ ಅಂದ್ರೆ ಹುಟ್ಟೋದು, ಹೃತ್ ಕಮಲ. ಇಷ್ಟು ಹೇಳ್ಬೇಕಾಯ್ತು ಅವರಿಗೆ. ಹೃತ್ ಕೀಲಾಜಳು ಕುಲಾಲ ಚಕ್ರದಿ. ಕುಲಾಲ ಅಂದ್ರೆ ಕುಂಬಾರ. ಕುಲಾಲ ಚಕ್ರ ಹಂಗೆ ತಿರುತ್ತದಲ್ಲ, ಹರ ತಿರುತ್ತ ಹಂಗೆ ತಿರ್ಕೋತ ಇದ್ರು ಅಷ್ಟಕಮಲ. ಅಷ್ಟದೊಳಗೆ ಯಾರು? ದೇವತೆಗಳು ತಿಳ್ಕೊತ ಇದ್ದಾರಂತ. ಚರಿಸುವ ಯಾವ? ಹಂಸ ನಾಮಕನು. ಮುಖ್ಯವಾದ ಪರಮಾತ್ಮಲ್ಲೇ ಅವನ ಆಧೀನವಾಗಿ ಉಳಿದ ದೇವತೆಗಳು. ಕಾಲ ಕಾಲಗಳಲ್ಲಿ ಅಂತಾರೆ. ಯಾವ್ಯಾವ ಕಾಲಕ್ಕೆ ಯಾವ್ಯಾವ ದಳದಾಗ ಅವ ಸಂಚಾರ ಒಂದು ಪರಮಾತ್ಮ ಇಚ್ಛೆ ಆಗ್ತಲ್ಲ, ಆಯಾ ಕಾಲದಲ್ಲಿ ಮಾಡ್ತಾನೆ. 8 ದೆಸೆ ಪಾಲಕರ. 8 ದೇಹ ಇರ್ತಕ್ಕಂಥ ಪಾಲಕರು ದೇವತೆಗಳು. ಪರಮಾತ್ಮ ಯಾವ ಇಚ್ಛೆ ಆಗ್ತಾ ಅವಾಗೇ ಮಾಡ್ತಾನೆ ಗೊತ್ತಾ? ಆ ದಿಶೆಗಳಲ್ಲಿ ಅವರ ಸೇವೆ ಕೊಡುತ್ತಾ ಅವ್ರು ಮಾಡ್ತಕ್ಕಂಥ ಸೇವೆ ತಗೋತ ಕೃಪಾಳು ಜೀವರು ಉದ್ಧಾರಕಾಯ ಪರಮಾತ್ಮ ಆಗಿರ್ತಕ್ಕಂಥ ಆಯಾ ಜೀವರ ಅಭಿಲಾಷೆಗಳನ್ನು ಅವರವರ ಅಭಿಲಾಷೆಗಳು ಅವರು ಜೀವರು ಅಂತ ಅರ್ಥಲ್ಲಿ. ಜೀವರ ಅಭಿಲಾಷ ಇಚ್ಛೆಂದ ಅವನು ಪೂರೈಸಿ ಕೊಡುತ್ತಿಪ್ಪ ಭಗವಂತ. ಆ ಜೀವರಿಗೆ ಅನುಭವ ತಂದು ಕೊಡ್ತಾನೆ. ಯಾರ ಮುಖಾಂತರ? 8 ದೇವರಿರ್ತಕ್ಕಂಥ ದೇವತೆಗಳ ಮುಖಾಂತರ ಅಂತ ಅರ್ಥ. ಮುಖ್ಯ ಕರ್ತೃ ಯಾರು? ಹಂಸನಾಮಕ ಪರಮಾತ್ಮ. ಅದು ಹೇಳ್ಬಿಟ್ಟಾರೆ. ಅಲ್ಲಿ ಯಾವ್ಯಾವ ವಿಕಾರ ಅನ್ನೋದನ್ನ ಇಲ್ಲಿ ಹೇಳಿಕಾಯಿಲ್ಲ. ಮುಂದೆ ಪದ್ಯ ಹೇಳ್ತಂತ ಸಾರ್ ಅಲ್ಲಿ ಯಾರ್ಯಾರು ಇದ್ದಾರೆ ಹಂಗೆ ಅನ್ನೋದನ್ನು ತಿಳ್ಕೊಡ್ರಿ. ಹಂಗೆ ಕಲ್ಪನಾ ಕೊಟ್ಟಿದ್ರೆ ಹಂಗನ. ಪೂರ್ವ ದಿಕ್ಕು ಅಲ್ಲಿ ಮುಂಭಾಗ ಅಲ್ಲಿರ್ತಕ್ಕಂಥ ದೇವತೆ ಅಭಿಮಾನಿ ದೇವತೆ ಇಂದ್ರದೇವರು. ಅಲ್ಲಿ ದಳದಾಗ ಎಷ್ಟು ದಳ ಅವ? 8. ಯಾವ ದಿಕ್ಕನೇ ಯಾರು ಹೇಳ್ಬಿಡ್ತೀನಿ ಹಂಗೆ ನಿಮಗೆ ನೆನ್ಪಿಡ್ಲಿಕ್ಕೆ ಆಗೋದಿಲ್ಲ. ಹಂಗೆ ಇದ್ದಾನೆ ಹಂಗೆ ತಿಳ್ಕೊಳ್ಳೋದು ಇಷ್ಟೇ. ಆಗ್ನೇಯ ಅದಾಗಲೇ ಬರೋದು.
ಅಗ್ನಿ ಇದ್ದಾನೆ ಅಲ್ಲಿ, ಅಗ್ನಿದೇವರು. ದಕ್ಷಿಣಕ್ಕೆ ಯಮ, ನೈಋತ್ಯಕ್ಕೆ ನಿರಋತಿ, ಹೌದಾ. ಪಶ್ಚಿಮಕ್ಕೆ ವರುಣದೇವರು, ವಾಯುವ್ಯಕ್ಕೆ ಪ್ರವಾಹ ವಾಯು ಇರ್ತಕ್ಕಂಥವ, ಉತ್ತರಕ್ಕೆ ಕುಬೇರ, ಈಶಾನ್ಯಕ್ಕೆ ಮಹರುದ್ರದೇವರು. ಇಷ್ಟು ಮಂದಿ ಆ ಕಮಲ ಕುತ್ಕೊಂಡ್ಬಿಟ್ಟ ನಮ್ಮಲ್ಲಿ. ಅವ್ರೇನು ಮಾಡ್ತಾರ, ಜೀವನ ಇಚ್ಛಾ ಪ್ರಕಾರ ಯಾರ್ಯಾರನ್ನ ಹೆಂಗೆ ಹುಟ್ಟಿಸ್ತಾರಂತ ಅದು ಮುಂದೆ ಪದ್ಯಕ್ಕೆ ಹೇಳ್ತಾರೆ ನೋಡ್ರಿ. ಅಲ್ಲಿ ವಾಸವಾನುಜ, ರೇಣುಕಾತ್ಮಜ, ದಾಶರಥಿ, ವೃಜನಾರ್ದನ, ಅಮಲ ಜಲಾಶಯಾಲಯ, ಹಯವದನ ಶ್ರೀ ಕಪಿಲ ನರಸಿಂಹ, ಈ ಸುರೂಪದಿ ಅರ್ಥ ಹೋಯ್ತು ನಿಮಗೆ. ಈ ಸುರೂಪದಿ ಹೌದಾ. ಇಷ್ಟು ಒಳ್ಳೆಯ ರೂಪಗಳಿಂದ ಒಂದು ಅರ್ಥ, ಇಷ್ಟು ರೂಪಗಳಿಂದ ಅರ್ಥ. ಈ ಸುರೂಪದಿ ಅವರವರ ಸಂತೋಷಪಡಿಸುತ್ತ, ಅವರ ಜೀವಿಗಳಂತ ಅರ್ಥ. ನಿತ್ಯ ಸುಖಮಯ, ಯಾರವ ಪರಮಾತ್ಮ ನಿತ್ಯ ಸುಖಮಯ, ಅವೊಬ್ಬನ ಯಾರೂ ಇಲ್ಲ, ಎಲ್ಲರಿಗೂ ದುಃಖ ಚಿಂತೆ ಎಲ್ಲರಿಗೂ ಅವ, ನಿತ್ಯ ಪರಮಾತ್ಮ ಒಬ್ಬನೇ ಇರ್ತಕ್ಕಂಥ. ವಾಸವಾಗಿಹ ಎಲ್ಲಿ, ಹೃತ್ ಕಮಲದೊಳು, ಹೆಂಗೆ ಬಿಂಬನಂದೆನಿಸಿ. ಹೌದಾ, ಎಷ್ಟು ಗಟ್ಟಿ ಹೇಳ್ತಾರೆ ಹೇಳೋದ ದಾಸರ ಧ್ವನಿ ಹೆಂಗದ ನೋಡ್ರಿ, ಅವ್ರ ಸಾಹಿತ್ಯ ಹೆಂಗದ ನೋಡ್ರಿ ಜಗನ್ನಾಥ ದಾಸರದು. ಏನು ವೈಭವ ಮಹಾನುಭಾವರದಲ್ಲ ಅಂತಾರ. ಬಿಂಬನೆ ಪರಮಾತ್ಮ ಕೂತ್ಕೊಂಡಿರ್ತಾನೆ. ಇಲ್ಲಿ ಬರೀ 3 ಪದ್ಯ, ಈ ಮೂರನೇ ಸಲ ಬರೀ ಹೆಸರು ದೇವರು ಯಾವ್ಯಾವು. ವಾಸವಾನುಷ ಅಂದರೆ ಇಂದ್ರ ಅಂತ, ಉಪೇಂದ್ರ ದೇವರು ಅಂತ. ಇಂದ್ರ ಅಲ್ಲ, ಉಪೇಂದ್ರ. ವಾಸವ ಅಂದ್ರೆ ಇಂದ್ರದೇವರು, ಇಂದ್ರನ ತಮ್ಮ ಉಪೇಂದ್ರ, ಉಪೇಂದ್ರ. ಅನುಜ ತಮ್ಮ ಅಂತ ಅರ್ಥ. ವಾಸವಾನುಜ ಅರ್ಥಾತ್ ವಾಸವಾನುಜ. ರೇಣುಕಾತ್ಮಜ ಯಾರು ಹೇಳ್ರಿ, ವೆರಿ ಗುಡ್, ಹೌದಾ, ಪರಶುರಾಮ ದೇವರು. ದಾಶರಥಿ ರಾಮದೇವರು. ವೃಜಿನಾರ್ದನ ಜನಾರ್ದನ, ವೃಜಿನ ಅಂದ್ರೆ ಪಾಪ ಮಾಡ್ತಕ್ಕಂಥದ್ದು. ಅಮಲ ಜಲಾಶಯಾಲಯ ಅರ್ಥಾತ್ ಅಮಲ ಶುದ್ಧ, ಜಲ ಅಂದ್ರೆ ನೀರು, ಅದನ್ನು ಮನಿ ಮಾಡಿಕೊಂಡಿರ್ತಕ್ಕಂಥವ. ಆ ರೂಪ ಯಾವುದು, ಮತ್ಸ್ಯರೂಪಿ ಪರಮಾತ್ಮ ಅಂತೂ ಮಾಡೋದು, ನಾರಾಯಣ ಅಂತೂ ಮಾಡ್ಬೋದು. ಪರಮಾತ್ಮ ಅಲ್ಲಿ ಮಾಡ್ಕೊಂಡಿರ್ತಾನೆ. ಅಮಲ ಜಲಾಶಯಾಲಯ, ಮೀನ ಅಂತ ಹೇಳಿಕ್ಕೆ ಇಷ್ಟ, ಮತ್ಸ್ಯ ಅಂತ ಹೇಳಿಕ್ಕೆ ಇಷ್ಟು ಶಬ್ದ ಹೇಳ್ತಾರೆ ದಾಸ. ಅಮಲ ಜಲ ಆಶ ಆಲಯ, ಶುದ್ಧವಾಗಿರ್ತಕ್ಕಂಥ ನೀರನ್ನೇ ತನ್ನ ಮನೆ ಮಾಡಿಕೊಂಡಿರ್ತಕ್ಕಂಥವ, ಅದು ಸಮುದ್ರವಾಸಿ ಅಂತ ಅರ್ಥ. ಮತ್ಸ್ಯನೂ ಆಗ್ಬೋದು, ನಾರಾಯಣನೂ ಆಗ್ಬೋದು. ಹಯವದನ, ಇದು ಹೇಳೋ ಪ್ರಶ್ನೆ ಇಲ್ಲ, ನಿಮ್ಗೆ ಗೊತ್ತಾಗ. ಶ್ರೀ ಕಪಿಲ ಮತ್ಯಾರು, ನರಸಿಂಹ. ಲೆಕ್ಕ ಹಾಕೊಡ್ರಿ. ವಾಸವಾನುಜ 1, ರೇಣುಕಾತ್ಮಜ 2, ದಾಶರಥಿ 3, ವೃಜನಾರ್ದನ 4, ಅಮಲ ಜಲಾಶಯಾಲಯ 5, ಹಯವದನ 6, ಶ್ರೀ ಕಪಿಲ 7, ನರಸಿಂಹ 8 ಕರೆಕ್ಟ್ ಆಗಿಲ್ಲ. ಮತ್ತೆ ಲೆಕ್ಕ ತಪ್ಪಾರ ದಾಸರಿದ್ದಾರೆ ನೋಡಿ, ಯಾವ ರೂಪ ಅಷ್ಟೇ ಹೇಳ್ಬಿಡ್ತಾರ. ಈ ಸುರೂಪದಿ, ಈ ಒಳ್ಳೆಯ ರೂಪಗಳಿಂದ ಒಂದು ಅರ್ಥ. ಈ ಸುರೂಪದಿ ಇಷ್ಟು ರೂಪಗಳಿಂದ ಒಂದು ಅರ್ಥ, 8 ರೂಪಗಳಿಂದ. ಅವರವರ ಸಂತೋಷಪಡಿಸುತ್ತೆ ಆಯಾ ಜೀವಿಗಳನ್ನ. ಏನು ಮಾಡ್ತಂತ, ಸುಖಮಯ ಪರಮಾತ್ಮ ಆಗಿರ್ತಕ್ಕಂಥವ. ಮಹೇಶ್ ಶಬ್ದ ಹಾಕ್ತಾರೆ. ಹೃತ್ ಕಮಲದೊಳು ಬಿಂಬ ನಂದನಿಸಿ, ಪರಮಾತ್ಮನ ಬಿಂಬುರಿ ಆಗಿರ್ತಕ್ಕಂಥವ. ಆ ಬಿಂಬನ ಪ್ರೇರಣ ಆಗ್ತಕ್ಕಂಥದ್ದು. ಬಿಂಬ ಚಲಿಸಿ ಪ್ರತಿಬಿಂಬ ಚಲಿಸುವುದು, ಗೋಪಾಲದಾಸ ಅಂತ ಹಿಂಗೆ ಆ ರೀತಿ ಹೇಳ್ತಾ ಇದ್ದಾರೆ. ಇಷ್ಟು ಇದ್ಕೊಂಡ ಇಲ್ಲಿ ಏನು ಮಾಡ್ತಾನೆ ಮುಂದೆ ಹೇಳ್ತಾನೆ ಅಂತದ್ರೊಳಗೆ ಯಾವ ರೀತಿ ಕೆಲಸ ಮಾಡ್ತಾರೆ ಇಲ್ಲಿ ಹೇಳ್ತಾನೆ. ಅಷ್ಟದಳ ಹೃತ್ ಕಮಲದಲ್ಲಿ ಮೂಲೇಶನು ಪೂರ್ವದಳ ಹಿಡ್ಕೊಂಡು ನೈಋತ್ಯಾದಿ ಎಲ್ಲ ದಳಗಳಲ್ಲಿ ಸಂಚಾರ ಮಾಡುವಾಗ ಯಾವ್ಯಾವ ದಳಗಳಲ್ಲಿ ಮೂಲೇಶ ಸಂಚರಿಸಿ ತನ್ನ ಅಭಿಮಾನಿಗಳ ದ್ವಾರ ಏನೇನು ಬುದ್ಧಿ ಪ್ರೇರಣ ಮಾಡ್ತಾನೆ ಅನ್ನೋದನ್ನು ಸುಮಾರು 22ನೇ ಪದ್ಯದಿಂದ 24ರವರೆಗೆ ವಿಸ್ತರಣೆ ಕೋತ ಹೋಗ್ತಾರೆ. 22, 23, 24 3 ಪದ್ಯಗಳು ಹೆಂಗೆ ಕೆಲಸ ಮಾಡ್ತಾರೆ. ಬಳೆ ಮಜಾ ಅನಿಸ್ತದೆ ನಿಮ್ಗೆ ಕೇಳಲಿಕ್ಕೆ. ಎಲ್ಲಿ ಕೂತು ಹಿಂಗೆ ಕೆಲಸ ಮಾಡ್ತಾನೆ ಅನ್ನೋದನ್ನು ನೋಡಿ ವಿಚಾರ ಮಾಡಿರಿ. ನಾವೆಲ್ಲ ಬರ್ತೇವೆ ಅದ್ರಾಗ, ಎಲ್ಲ ಕಳ್ಳರು ಸುಳ್ಳು ಅಷ್ಟು ಬರ್ತೀವಿ, ಸಾತ್ವಿಕರು ಎಷ್ಟು ಸ್ವಾಮಿಗಳೆಲ್ಲ ಬರ್ತಾರೆ ಇದ್ರಾಗ, ತಿಳ್ಕೊಡ್ರಿ. ಸುರಪನಾಲಯ ಕೈದೊಡೆ, ಇಲ್ಲಿ ಅರ್ಥ ಮಾಡೋದು ಕಷ್ಟ, ಲಘು ಪದ್ಯ ಅರ್ಥ ಆಗೋದಿಲ್ಲ. ಸುರಪನಾಲಯ ಕೈದಿದೊಡೆ ಮನ ಎರಗುವುದು, ಸತ್ಪುಣ್ಯ ಮಾರ್ಗದಿ 1ನೇದು. ಬರಲು ವನ್ಯ ಮನೆಗೆ 2ನೇದು. ನಿದ್ರ ಆಲಸ್ಯ ಹಸಿ ತ್ರಷೆಯವು. ತರಣಿತನೆಯ ನಿಕೇತನದಿ ಇದು 3ನೇದು. ಸಂಭರಿತ ಕೋಪಾಟೋಪ ತೋರುವುದು ಅರವಿದೂರನ ನಿರುತಿಯಲ್ಲಿ ಬರೀ ಪಾಪಗಳ ಮಾಳ್ಪ. 4 ನಮೂನೆ ಹೇಳ್ಯಾರ. 4 ದಿಕ್ಕು, 4 ದೇವತೆಗಳು ಅವ್ರು ಮಾಡ್ತಕ್ಕಂಥ ಕಾರ್ಯ ಅದು ಋಷಿಕೇಶನ ಆಜ್ಞೆ ಅಂತ ಹತ್ರ ಮಾಡಿ ಒಂದು ಇಲ್ಲಿ ಹೆಂಗೆ ಹೇಳಿದ್ರು. ಇಲ್ಲಿ 4 ದಿಕ್ಕು ಹೇಳ್ಯಾರ. ಪೂರ್ವ, ಆಗ್ನೇಯ, ದಕ್ಷಿಣ ಮತ್ತು ನೈಋತ್ಯ ದಿಕ್ಕು ತೊಗೊಂಡಿದ್ದಾರೆ. ಕ್ರಮವಾಗಿ ತಗೋತಾರೆ, ಇಲ್ಲಿ ತಪ್ಪಲಿಗೆ ಬರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ. ಸುರಪಾನಾಲಯಕ್ಕೆ ಅಂದ್ರೆ ಇದಕ್ಕೆ ಹೆಸರು ನೋಡ್ರಿ. ಸುರಪಾನ ಶಬ್ದ ಪೂರ್ವ ದಿಕ್ಕು ಅಂತ ಅದಕ್ಕೆ. ಸುರಪ ಅಂದ್ರೆ ಇಂದ್ರ, ಸುರಪನ ಆಲಯ ಅಂದ್ರೆ ಮನೆ ಅಂತ ಅರ್ಥ, ಅಂದ್ರೆ ಇಂದ್ರದೇವರು ಅಂತ ಅರ್ಥ. ಪೂರ್ವಕ್ಕಿರ್ತಕ್ಕಂಥವ್ರು ಸುರಪ ದೇವತೆಯರು, ಅವ್ರು ಇಂದ್ರ ಆಗ್ತಕ್ಕಂಥ, ಅವರ ವಾಸಸ್ಥಾನ ಪೂರ್ವ ದಿಕ್ಕಿನ ಇರ್ತಕ್ಕಂಥವ್ರು. 5 ದೊಡೆ ನೋಡ್ರಿ. ಆ ಪರಮಾತ್ಮ ಅಲ್ಲಿ ಹೇಳಿಂದ ಹೈವಂದ್ರಿ ಪರಮಾತ್ಮ ಪೂರ್ವ ದಿಕ್ಕಿಗೆ ಬಂದ.
ಅಲ್ಲಿ ಯಾರು ಕೂತ್ಕೊಂಡಾರ ಅಂತ ಹೇಳ್ತಾ ಇದ್ದಾನೆ. 5 ಒಡೆ ಅಲ್ಲಿ ಬಿಂಬರೂಪಿ ಮಾಡಿದಾಗ ಮನ ಅಲ್ಲಿ ಮುಂದೆ ಹೇಳ್ತಾ ನೋಡ್ರಿ, ಮನ ಬೆರಗುವುದು ಸತ್ಪುಣ್ಯ ಮಾರ್ಗದಿ. ನೋಡಿ ಅಲ್ಲಿರ್ತಕ್ಕಂಥ ಕ್ರಿಯೆ ಏನು ಗೊತ್ತಾ, ಆ ದೇವತೆ ಇಂದ್ರ ಕೂತ್ಕೊಂಡ, ಋಷಿಕೇಶ್ವರಿ ಪರಮಾತ್ಮ ಬಂದ ಅಲ್ಲಿ ಪ್ರೇರಣಾ ಮಾಡ್ತಾನ. ಆ ಜೀವಿ ಏನು ಮಾಡಿದ ಗೊತ್ತಾ, ಸತ್ ಪುಣ್ಯ ಮಾರ್ಗದಿ, ಪುಣ್ಯ ಕೆಲಸ ಮಾಡ್ತಾನೆ. ಪುಸ್ತಕ ಪ್ರಿಂಟ್ ಮಾಡಿಸೋದು, ಅಷ್ಟೋತ್ತರ ಮಾಡೋದು, ಹೌದಾ, ಯಾತ್ರಕ್ಕೆ ಹೋಗೋದು, ಇಂಥವೆಲ್ಲ ಕೆಲಸ ಪುಣ್ಯ ಮಾರ್ಗದಿ. ಪುಣ್ಯ ಕರ್ಮ ಅನುಷ್ಠಾನ ಹಾದಿಯಲ್ಲಿ ಎರಗುವುದು, ಅರ್ಥಾತ್ ಒಂದೇ ದಿಕ್ಕಿನ ಕೆಲಸ ಇದು. ಯಾವ ದಿಕ್ಕಿನ ಕೆಲಸ ಇದು? ಪೂರ್ವ ದಿಕ್ಕಿನ ಕೆಲಸ. ಅರ್ಥಾತ್ ಸ್ಪಷ್ಟ ಆಗ್ತಿಲ್ಲ. ಮತ್ತೆ ಅದ್ರ ಅಂದ್ರೆ ಇಂದ್ರದೇವರಿಂದ ಉಪಾಸನೆ ಆಗಿರ್ತಕ್ಕಂಥ ಉಪೇಂದ್ರನಾಮ ಪರಮಾತ್ಮ ಅಲ್ಲಿ ಬಂದಾಗ ಪುಣ್ಯ ಕಾರ್ಯ ಪ್ರೇರಣಾ ಮಾಡ್ತಾನ ಮಗ ಅಂತ ಅರ್ಥ. ಅಥವಾ ಪುಣ್ಯ ಕೆಲಸ ಮಾಡಿ ಅಂದ್ರೆ ನೀವು ತಿಳ್ಕೊಬೇಕು, ದೇವ್ರಿಗೆ ಕೂತ್ಕೊಂಡು ಈ ಕೆಲಸ ಮಾಡಿಸ್ತಾನೆ ನಮ್ಮಿಂದ ತಿಳ್ಕೊಬೇಕು. ನಾವು ಸ್ವತಂತ್ರ ಎಲ್ಲ ಮಾಡಲಿಕ್ಕೆ ಈ ಕೆಲಸ ಮಾಡ್ತಂತ ಇದ್ದ. ವನ್ನಿಯ ಮನೆಗೆ ಅಂದ್ರೆ ಹೌದಾ, ಅಲ್ಲಿ ಬಂದಾಗ ಅದು ಯಾವ ದಿಕ್ಕು? ಆಗ್ನೇಯ ದಿಕ್ಕು. ಅಲ್ಲಿ ಬಂದಾಗ ಬಿಂಬ ಬಂದಾಗ ನಿದ್ರಾವಸ್ಥೆ, ನಿದ್ರೆ ಬರ್ತದೆ. ಆಲಸ್ಯ, ಹೌದಾ, ಎಲ್ಲ ಮೂಡ ಹೌದು ಅಷ್ಟೇ. ಹಸಿವೆ, ತೃಷೆ ಅಂದ್ರೆ ನೀರಡಿಕೆ. ಆ ದಳಕ್ಕೆ ಬಂದಂದ್ರೆ ಇವೆಲ್ಲ ಉಂಟಾಗ್ತಾವೆ. ನಿದ್ರೆ ಮಾಡೋದು, ಆಕಳಿಸೋದು, ತುಕುಡಿಸೋದು, ಇವೆಲ್ಲ ಶುರುವಾಗ್ತಾವೆ. ತಿಳ್ಕೊಂಡ್ರೆ ಇದಕ್ಕೂ ಅವ್ನು ಪ್ರೇರಣಾ ಬೇಕು ಅಂತ ಅರ್ಥವ. ಆಕಳು ಸಿಕ್ಕುವ ಅಧಿಕಾರಿ ಇಲ್ಲ ನಮಗೆ. ಯಾಕೆ ಅಲ್ಲಿ ಹೇಳ್ಬಿಟ್ಟಾರ, ತೇನವಿನ ತೃಣವಿನ ಹೇಳ್ಬಿಟ್ಟಾರ, ಕಣ್ಣು ಮುಚ್ಚಲಿಕ್ಕೆ ಅವ ಬೇಕು, ಕಣ್ಣು ತೆಗಿಲಿಕ್ಕೆ ಅವ ಬೇಕು. ನೀವು ಅನ್ಬೋದು, ಏನ್ರಿ ನಾ ತಕ್ಕೋತೀನಿ ಅನ್ಬೋದು, ಕಣ್ಣು ಮುಚ್ಚಿ ಮಕ್ಕೊಂಡಾಗ ಗೊತ್ತಾಗುತ್ತೆ ನೋಡಿ. ಹೌದಿಲ್ಲ, ಎಚ್ಚರ ಅಂತ ಗೊತ್ತಾಗ್ತದೆ. ಹೆಂಗ ತೀಪ ಕಣ್ಣು ಕತ್ತಿಗೆ ತೋರು ಅಂತಾರ, ಹೌದಿಲ್ಲ, ಹಂಗಿದ್ದಂಗೆ ಹೇಳ್ತಾ ಇದ್ದಾರೆ. ಭೀಮ್ ಬಂದಾಗ ಅಲ್ಲಿ ಆಲಸ್ಯ ಅಂದ್ರೆ ಸೋಮಾರಿತನ. ಯಾರಿಬ್ರು ಸೋಮಾರಿ? ಎಲ್ಲರೂ ಸೋಮಾರಿದ್ದೇವೆ ನಾವು. ಎಲ್ಲರಿಗೂ ಹಣೆವಾರ ಅಷ್ಟೇ. 5 ಕೇಳ್ಬೇಕು ಅನ್ಕೊಂಡಿರ್ತೇವೆ, 5 ಹೆಸರು ಆಗ್ತದೆ, ಈತ ಹೊಳೆ ಮಕ್ಕಳೋದು. ಆಮೇಲೆ ಇನ್ನೊಂದು 5 ಮಿನಿಟ್ ಬಿಟ್ಟು ಈತ ಹೊಳೆ ಮಕ್ಕಳೋದು, ಇನ್ನೊಂದು ಜನ ಮತ್ತೆ 5 ಮಿನಿಟ್ ಈಗ 7 ನೋಡೋದು. ಮುಂದೆ ಪ್ರಶ್ನೆ ಇಲ್ಲ ತಿಳ್ಕೊಳಕ್ಕೆ. ಇದು ಆಲಸ್ಯ ಅಂತ ಇದಕ್ಕೆ. ಆಲಸ್ಯ ಯಾರಿಗೆ ಬಂದಿಲ್ಲ? ಸ್ವಾಭಾವಿಕ ಆಲಸ್ಯ ಇರೋದು. ಹಸಿವೆ ಯಾರಿಗಾಗೋದಿಲ್ಲ, ಹೌದಾ, ಹಸಿವೆ. ತೃಷೆ ನಿರಡಿಕೆ. ಇಲ್ಲಿ ನೋಡಿ ಪರಮಾತ್ಮ ಕೆಲಸ ಹೆಂಗಾದ ವಿಚಾರ ಮಾಡಿ ಆ ದಳಕ್ಕೆ ಬಂದಾಗಿರ್ತಕ್ಕಂಥದ್ದು ಅರ್ಥ ಆಗ್ತಲ್ಲ. ನಾ ಹೇಳೋದು ನಿಮಗೆ ಫಾಲೋ ಆಗ್ತದಲ್ಲ. ಪರಮಾತ್ಮ ಬಿಂಬರೂಪಿ ಅಗ್ನಿಗೆ ಬಂದಿರತಕ್ಕಂಥ ನಿದ್ರೆ, ಸೋಮಾರಿತನ. ತರಣಿ ತನಯ, ಅರ್ಥಾತ್ ತರಣಿ ತನಯ ಅಂದ್ರೆ ತರಣಿ ಅಂದ್ರೆ ಯಾರು? ಸೂರ್ಯ. ತನಯ ಮಗ. ತರಣಿ ತನಯ ಅಂದ್ರೆ ಯಮದೇವ್, ಸೂರ್ಯನ ಮಗ ಯಮ ಅಂತ ಅರ್ಥ. ಸೂರ್ಯನ ಮಗ ಯಮದೇವ್, ಸೂರ್ಯನ ಮಗ ಯಮದೇವ್. ಅಲ್ಲಿ ಬಂದಾಗ ನಿಕೇತ ನದಿ ದಕ್ಷಿಣ ದಿಕ್ಕಿಗೆ, ಅದಕ್ಕೆ ದಕ್ಷಿಣಕ್ಕೂ ಶ್ರಾದ್ದ ಮಾಡೋದು. ಯಮದೇವ್ರ ದಿಕ್ಕದು. ಅದು ದಕ್ಷಿಣಕ್ಕೆ ಮತ್ತು ಕೊಡ್ಬಾರ್ದು ಅಂತ ಹೇಳ್ತಿದ್ದಾರೆ ನಿಮಗೆ. ಶ್ರಾದ್ದಕ್ಕೆ ಯಾವಾಗ ಕೊಡಿಸ್ತಾರೆ? ದಕ್ಷಿಣಕ್ಕೆ ಹೊಳ ಅಂತಾರೆ. ಪೂರ್ವಕ್ಕೆ ಆಚರಣೆ ಮಾಡು, ಅಲ್ಲಿ ಒಳ್ಳೆ ಇಲ್ಲಿ ಒಳ್ಳೆಕಾಗೋದು, ಎಲ್ಲರೂ ಆಚರಣೆ ಮಾಡೋದು, ಕಡ್ರ ಬಡ್ರ ಅದಾಯ್ತಾನೆ. ತರಣಿತನಯ ಯಮದೇವರ ನಿಕೇತನ ಆವಾಸ ಸ್ಥಾನ. ಅಲ್ಲಿ ಬಂದಾಗ ದಕ್ಷಿಣ ದಿಕ್ಕಿಗೆ ಬಂದಾಗ ಎಷ್ಟನೇ ದಿಕ್ಕಿದು? 3ನೇ ದಿಕ್ಕಿದು. ಅದು ಬಂದಾಗ ಸಂಭರಿತ ಕೋಪಾಟೋಪ. ಏನು ಒದರಾಡೋದೇನು, ಶಿಟ್ ಮಾಡೋದೇನು, ದಂಧೆ ಹಾಕೋದೇನು, ಚೀರಾಡೋದೇನು ಅವು ಶುರುವಾಗ್ತಾವೆ ಅಲ್ಲಿ. ಆ ದಿಕ್ಕಿ ಬಂದಾಗ ಪರವಾಗಿ ಬಂದಾಗ ಯಾರು ಒದರಾಡಿಲ್ಲ, ಯಾರು ಚೀರಾಡಿಲ್ಲ, ಯಾರು ಸಿಟ್ಟು ಬಂದಿಲ್ಲ ನೋಡೋಣ. ಸಿಟ್ಟು ಬಂದ್ರೆ ಯಾರು ತೋರಿಸಿ ಯಾರು ಇದ್ದಾರೆ ಇಲ್ಲ. ಸಿಟ್ಟು ಎಲ್ಲರಿಗೂ ಬರೋದು ಕಮ್ಮಿ, ಹೆಚ್ಚು ಕಮ್ಮಿ ಇರುತ್ತೆ. ಇಷ್ಟ ಸಿಟ್ಟು ಬರೋದನ್ನ ಎಲ್ಲರಿಗೂ ಅನ್ನೋದು. ಸ್ವಾಮಿಗಳಿಗೆ ಇಷ್ಟ ಬರ್ತದೆ. ನಾವು ಟೀಕಾ ಮಾಡ್ತಿದ್ದು ಗವಾಡಿ ಮಧ್ಯೆ ಮಗ ಮತ್ತು 100 ಬಂದು ನಿಂತ್ಕೊಂಡು ಅವಸರ ಮಾಡ್ತೀವಿ. ಈ ಸಾಕು ಸ್ವಾಮಿ ಎಷ್ಟೊಂದು ಪುತ್ರ ಕೊಡು, ಬೋರಿ ಪಾನಕ ಹೋಗ್ಲಾಗಡಿ ಮತ್ತೆ ಬಾಯಲ್ಲಿ ಕೊಡ್ತೀವಿ ಅಂತ ಅಂತಾರೆ. ಇದು ಬರೋದಲ್ಲ, ಆ ರೀತಿ ಹೇಳ್ತಾರೆ. ಕೋಪ, ಆಟೋಪ, ಕ್ರೋಧ, ಆರ್ಭಟ. ಅಲ್ಲಿ ಬಂದಾಗ ಅಂದ್ರೆ ಮುಂದೆ ದಕ್ಷಿಣ ದಿಕ್ಕಿ ಬಂದಾಗ ಜೀವನಿಗೆ ತೋರಿದ ಕೋಪ ಆಟಗಳು. ನಿವೃತ್ತಿಯಲ್ಲಿ ನೈರುದ್ಯಕ್ಕೆ ಹೇಳ್ತಾ ಇದ್ದಾರೆ. ನೈರುದ್ಯಕ್ಕೆ ಬಂದಾಗ ಅಲ್ಲಿ ಪಾಪಗಳ ಮಾಲ್ಪ. ಅಲ್ಲಿ ನಿವೃತ್ತಿ ಅಂತಕ್ಕಂಥ ದೇವತೆಯಲ್ಲಿ ಪಾಪ ಕಾರ್ಯಗಳ ಮಾಲ್ಪ. ಜೀವನದ ಪಾಪ ಕಾರ್ಯ ಮಾಡಿದ ಅಂದರೆ ಅಲ್ಲಿ ದೇವ್ರು ಬಂದು ಆ ಕೆಲಸ ಮಾಡಿಸ್ತಾನೆ. ಯಾಕೆ? ಅವನ ಸ್ವಭಾವ ತಕ್ಕಂಗೆ ಅಂತ ಅರ್ಥ. ಇಷ್ಟೇ. ಕೆಟ್ಟ ಕೆಲಸ ಮಾಡ್ತೀವಿ, ಏನೇನು ಮಾಡಬಾರ್ದು ಕೆಲಸ ಮಾಡ್ತೀವಿ. ಎಲ್ಲರೂ ಕೆಟ್ಟ ಕೆಲಸ ಮಾಡೋರನ್ನ ಹೆಚ್ಚು ಕಡಿಮೆ ಇರುತ್ತೆ. ಇಷ್ಟ ಹೊತ್ತ ಮೊದಲು ನಾವು ಮನಸ್ಸಿನಾಗ ಬೈದ್ವಿ, ಅದು ಕೆಟ್ಟ ಕೆಲಸನ ಮತ್ತೆ. ಹೌದಾ? ಯಾರಿಗೊಬ್ಬ ಶಬ್ದ ಅನ್ನೋದು ಬೇಡ, ಮನಸ್ಸಿಗೆ ಕೆಟ್ಟ ಚಿಂತೆ ಮಾಡ್ತೀವಿ ನಾವು. ಮತ್ತೆ ಇಂಥ ಹಾಳಾಗಿ ಹೋಗಲಿ ಅನ್ನೋ ಹೊತ್ತಾಗ ಅದು ಕೆಟ್ಟ ಕೆಲಸ ಅಂತ. ಇಂಥ ಕೆಟ್ಟ ಕೆಲಸ ಇರಾಗ ತಾರತಮ್ಯ ಭಾಳ ಮತ್ತೆ ತಿಳ್ಕೊಡ್ಬೇಕು ಅಲ್ಲಿ ಹೇಳ್ತಾ ಇರ್ತಾರೆ. ಆ ರೀತಿ ಜನಾರ್ದನ ಪರಮಾತ್ಮ ಆಗಿರ್ತಕ್ಕಂಥವ ನೈಋತ್ಯ ದಳವನ್ನು ಪ್ರವೇಶ ಮಾಡಿದಾಗ ಭಗವತ್ ಪ್ರೇರಣೆಯಿಂದ ಪಾಪ ಕಾರ್ಯ ಮಾಡ್ತಾನೆ. ಅದಕ್ಕೂ ಭಗವತ್ ಪ್ರೇರಣೆ ಬೇಕು. ಯಾಕೆ ಪಾಪ ಕಾರ್ಯ ಮಾಡ್ತಾನೆ? ಅವನ ಸ್ವಭಾವ, ಅವನ ಅನಾದಿ ಕರ್ಮ. ಅದು ತಪ್ಪ ಮಾಡಲಿಕ್ಕೆ ಬೇಕು ಅಂತ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಹಂಗಿಲ್ಲ. ಭೀಷ್ಮಾಚಾರನ ಬಿಟ್ಟಿಲ್ಲ ಇದು ಅಲ್ಲ, ಎಂಥವ್ರನ್ನ ಬಿಟ್ಟು ಪ್ರಸಂಗ ಸಿಕ್ಕೊಂಡ್ಬಿಟ್ರೆ ಹಂಗೆ ಅವರು ಕೂಡ ದೇವ್ರು ಹಂಗೆ ತಂದು ಹಾಕ್ತಾನೆ. ಅದಕ್ಕೆ ಭೀಷ್ಮ ಜಗತ್ತಿಗೆ ಉಪದೇಶ ಮಾಡ್ತಕ್ಕಂಥ ಮಹಾನುಭಾವ ಭೀಷ್ಮಾಚಾರ ಅಂತ. ಆದ್ರೆ ಪಾಪ ಅದು ರೂಪಾಯಿ ಸಿರಿ ಹೊತ್ತು ಸುಮ್ಮನೆ ಕೊಡ್ಬೇಕು. ಅದು ಮಾತೇ ಇಲ್ಲ, ಆಡೋಂಗಿಲ್ಲ. ಯಾಕೆ? ಅವ್ರ ಮನೆ ಅಣ್ಣ ಉಂಟಾರ ಈ ಮಾತು ಸುಮ್ಮನೆ ಏನು ಅಂದಾಳ ಅಜ್ಜ ಸುಮ್ಮನೆ ಕೂತಿಲ್ಲೋ ಹೇಳೋ ಅಂತಾಳಕ್ಕೆ ಏನು ಸುಮ್ಮನೆ ತಲೆ ಸುಮ್ಮನೆ ಕೂತ್ಬಿಟ್ಟ. ಏನು ಮಾತಾಡ್ಲಿಕ್ಕಾಗಿಲ್ಲ. ಪಾಪ ಕಾರ್ಯ ಹೌದಿಲ್ಲ ಅದು. ಯಾಕೆ ಮಾಡಿಸ್ತೇವ್ರು? ಅವ್ರಿಗೆ ಮುಂದೆ ಶಿಕ್ಷೆ ಆಗೋದದ. ಅವ್ರವ್ರು ಜಗತ್ತು ಎಷ್ಟು ಮಾತ್ರ ಅಷ್ಟೇ ಮಾತ್ರ ಬಂದ್ ಮಾಡಿಸಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಒಂದೊಂದು ಭಗವಂತನ. ಅದಕ್ಕೆ ಜೀವ ಪ್ರಕ್ರಿಯೆ ಸಂಧಿ ಹೆಸರಿಟ್ಟಾರೆ ತಿಳ್ಕೊಡೋದಕ್ಕೆ. ಎಷ್ಟು ಜೀವನದ ಅನುಭವ ಒಂದೊಂದೇ ದಿಕ್ಕೆ ಹೇಳ್ಕೊತಾ ಹೋದ್ರು.
ಇನ್ನು ಎಷ್ಟು ಉಳಿದು ಈಕೀಗ? ಹೌದಿಲ್ಲ, 4 ಉಳಿದಿಲ್ಲ ಮತ್ತೀಗ. ನೋಡಿ, ವರುಣನಲ್ಲಿ ವಿನೋದ ಹಾಸ್ಯವು ಮರುತ, ಒಂದನೇದು ಮರುತನೋಳು ಗಮನ ಆಗಮನ, ಎರಡನೇದು. ಮೂರನೇದು ಹಿಮಕರ ಧನಾಧಿಪರಲ್ಲಿ ಧರ್ಮದ ಬುದ್ಧಿ ಜನಿಸುವುದು. ಹರನ ಮಂದಿರದಲ್ಲಿ ಗೋ ಧನ ಧರಣೆ ಕನ್ಯಾದಾನಗಳು ಒಂದರಗಳಿಗೆ ತಡೆಯದಲೇ ಕುಡುತಿಯ ಚಿತ್ತ ಪುಟ್ಟುವುದು. ಚಿತ್ತ ಮನಸ್ಸು ಹುಟ್ಟು ನಮಗೆ ಪರಮಾತ್ಮ ಬಂದ ಯಾವ ದಿಕ್ಕಿ ಏನಾಗ್ತದೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದಿನ ಪದ್ಯ ಹೇಳ್ಯಾರ, ಇಲ್ಲಿ ಮುಂದೆ ಹೇಳ್ತಾರೆ. ವರುಣ ಪಶ್ಚಿಮ ದಿಕ್ಕಿ ಬಂದಾಗ ವಿನೋದ ಹಾಸ್ಯವು, ಅಲ್ಲಿ ಪರಮಾತ್ಮ ಬಂದ, ಬಿಂಬ್ರೂಪಿ ಪರಮಾತ್ಮ, ಅಲ್ಲಿರ್ತಕ್ಕಂಥ ದೇವತೆ ವರುಣ ದೇವರಲ್ಲಿದೆ. ಆ ದಿಕ್ಕೆ ವರುಣ ದಿಕ್ಪಾಲಕ. ಅಲ್ಲಿ ಬಂದಾಗ ವಿನೋದ ಹಾಸ್ಯ, ಚಾಷ್ಟಿ ಮಾಡೋದು, ಯಾರ್ಯಾರು ಏನರ ಅನ್ನೋದು, ಅದೇ ಟೀಕಾ ಮಾಡೋದು, ಇಂಥವ್ರು ರೋಗ ನೋಡಿ ದೇವರಲ್ಲಿ ಬಂದು ತಿಳ್ಕೋಬೇಕು. ಏನು ಹೋಗ ದಾಸರಿಗೆ ನಾವು ಎದಕ್ಕೂ ಸ್ವತಂತ್ರ ಅಲ್ಲೇ ಅಲ್ಲ, ತಿಳ್ಕೊಂಬಿಡ್ರಿ. ಅವಾಗ ವಿನೋದ ಮಾಡಲಿಕ್ಕೆ, ಹಾಸ್ಯ ಮಾಡಲಿಕ್ಕೆ ಎಲ್ಲದಕ್ಕೂ ಅವ್ನು ಪ್ರೇರಣ ಬೇಕೇ ಬೇಕು ಅಂತ ಅರ್ಥ. ಇಷ್ಟು ನಾವು ಅಸ್ವತಂತ್ರರು ಅನ್ನೋ ದಾಸರು ಕೊಡ್ತಾರೆ. ಎಷ್ಟು ಸುಂದರ ಇದೆ ಇದು ಹರಿಕಥಾಮೃತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ವಿನೋದ ಹಾಸ್ಯ, ಒಳ್ಳೆ ಕುಚುದ್ಯ ಮಾಡೋದು, ಪರಿಹಾಸ್ಯ ಮಾಡೋದು, ಯಾರಿಗೂ ಚಾಷ್ಟಿ ಮಾಡೋದು, ಯಾರು ಮಾಡಿಲ್ಲ ಚಾಷ್ಟಿ ಎಲ್ಲರೂ ಮಾಡ್ತಾರೆ. ಎಲ್ಲರೂ ಹಾಸ್ಯ ಮಾಡೋರ, ವಿನೋದ ಮಾಡೋರ ಹೇಳ್ತಾ ಇದ್ದಾರೆ. ಯಾರಮ್ಮ ವರುಣನ ಉಪಾಸನೆ ಆಗಿರ್ತಕ್ಕಂಥ ಮತ್ಸ್ಯರೂಪಿ ಪರಮಾತ್ಮ ಅಲ್ಲಿ ಕೂತ್ಕೊಂಡ, ಆಗ ಹೇಳಿ ನಿಮಗೆ ನಾನು. ಇನ್ನು ಪಶ್ಚಿಮ ದಿಕ್ಕಿಗೆ ಬಂದಾಗ ಮರುತನೋಳು, ಮರುತ ಅಂದ್ರೆ ಆ ವಾಯುದೇವರಲ್ಲ, ಪ್ರವಾಹ ವಾಯುದೇವರು ಮತ್ತೊಬ್ಬರು, ಮುಖ್ಯ ಪ್ರಾಣದೇವರಲ್ಲ, ಮುಖ್ಯ ಮ್ಯಾಲೆ ಕೂತ್ಕೊಂಡ್ಬಿಟ್ಟಾರ ಅಲ್ಲಿ. ಹೌದಾ, ಪ್ರವಾಹ ವಾಯು ಅಂತಕ್ಕಂಥ. ಅಲ್ಲಿ ವಾಯುವ್ಯಕ್ಕೆ ಬಂದಾಗ ಗಮನಾಗಮನ, ಹೋಗೋ ಬರೋ ಕೆಲಸ, ಪೇಟೆಗೆ ಹೋಗೋದು, ಬಸ್ ಹತ್ತೋದು, ಇದು ಗಮನ ಆಗಮನ. ಗಮನ ಅಂದ್ರೆ ಹೋಗೋದು, ಆಗಮನ ಅಂದ್ರೆ ಬರೋದು. ಅರೈವಲ್ ಇನ್ ಡಿಪಾರ್ಚರ್. ಅರ್ಥ ಆಯ್ತು ನಿಮಗೆ? ಹಿಂಗೆ ಲಘು ಅರ್ಥ ಆಗ್ಬಿಟ್ಟು ಇಂಗ್ಲೀಷ್ನಾಗ ಹೇಳ್ಬಿಟ್ರೆ ಲಘು ಏನೋ ವೈಶಿಷ್ಟ್ಯ ನಮ್ಮಲ್ಲಿ ಅದು. ಗಮನ ಆಗಮನ ಇತ್ಯಾದಿ ಸಂಚಾರಕ್ಕೆ ಬರ್ತಕ್ಕಂಥ ವಾಸವಾಗ್ತಾರೆ. ಪ್ರವಾಹದಿಂದ ಉಪಾಸನ ಆಗಿರ್ತಕ್ಕಂಥ ಹಂಸರು ಪರಮಾತ್ಮ ಮಾಡ್ತಕ್ಕಂಥ ವಾಯುವ್ಯದ ಪ್ರವೇಶ ಮಾಡಿದಾಗ ಗಮನಾಗಮನಿ ಹುಟ್ಟಿಸ್ತಕ್ಕಂಥ ಪರಮಾತ್ಮ. ನಾವು ಹೊಂಟ್ವಿ ಅಂತಂದ್ರೆ ಸ್ವತಂತ್ರ ಅಲ್ಲ, ಪರಮಾತ್ಮನ ಕೂತ ಆ ಕ್ರಿಯಾ ಮಾಡಿಸ್ತಾನ ಅಂತ ಅರ್ಥ, ಬಿಂಬರೂಪಿಯಾಗಿ. ಹಿಮಕರ ಧನಾಧಿಪ, ಹಿಮಕರ ಚಂದ್ರ, ಹೌದು, ಹಿಮಕರ ಚಂದ್ರ ಅರ್ಥ. ಹಿಮ ತಂಪು ಕೊಡ್ತಕ್ಕಂಥ. ಅಲ್ಲಿ ಚಂದ್ರಲ್ಲಿ ಬಂದಾಗ ಅಲ್ಲಿ ಇಬ್ಬರು ಇದ್ದಾರಲ್ಲಿ, ಒಬ್ಬರಲ್ಲ, ಹಿಮಕರ ಒಬ್ಬಮ, ಧನಾಧಿಪ ಒಬ್ಬಮ. ನೋಡ್ರಿ ಎಷ್ಟು ಶಣ ಇದ್ದೀರಿ ನಿಮ್ಮೆಲ್ಲ. ಅದು ಹಿಮಕರ ಧನಾಧಿಪ ಒಂದು ಎಷ್ಟು ಶಬ್ದ ಕಳ್ಕೊಂಡಿರಿ. ಹಿಮಕರ ಧನಾಧಿಪರಲ್ಲಿ ಚಂದ್ರ ಮತ್ತು ಕುಬೇರ. ಇಲ್ಲಿ ದಿಕ್ಪಾಲ ಆಗಿರ್ತಕ್ಕಂಥ ಉತ್ತರ ದಿಕ್ಕಿಗೆ ಬಂದಾಗ ಧರ್ಮದ ಬುದ್ಧಿ, ಒಳ್ಳೆ ಧರ್ಮ ಕಾರ್ಯ ಮಾಡ್ಕೊಂಡ್ರೆ ದೇವರಲ್ಲಿ ಬಂದ ಕ್ರಿಯೆ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಜನಿಸುವುದು ಹರನ ಮಂದಿರದಲ್ಲಿ ಕೊನೆಗೆದು, ಹೌದಾ, ರುದ್ರದೇವರು ಕೂತ್ಕೊಂಡ ಕೊನೆಗೆ ಹರನ ಮಂದಿರದಲ್ಲಿ ಈಶಾನ್ಯ ದಿಕ್ಕಿನ ಬಂದಾಗ ಅದಕ್ಕೆ ಈಶಾನ್ಯಕ್ಕೆ ಭಾಳ ಮಹತ್ವ, ಹೌದಿಲ್ಲ? ಮತ್ತೆ ಅದರಲ್ಲಿ ಗೋ ಧನ ಧರಣಿ ಕನ್ಯಾದಾನಗಳು, ದಾನ ಮಾಡೋ ಬುದ್ಧಿ ಹುಡ್ತಂತ. ಅಲ್ಲಿ ಕಿಂಚಿತ್ ದಾನ ಮಾಡಲಿ, ದೇವರ ಬಿಬ್ಬರು ಕುತ್ಕೊಂಡು ಅವನ ಮುಖಾಂತರ ಆ ಕೆಲಸ ಮಾಡಿಸ್ತಕ್ಕಂಥ ಪ್ರಯತ್ನ. ಎಲ್ಲರೂ ಧರ್ಮ ಕಾರ್ಯ ಮಾಡೇ ಮಾಡ್ತೀವಿ. ಯಾರು ದಾನ ಧರ್ಮ ಎಲ್ಲರೂ ಮಾಡೇ ಮಾಡ್ತಿರ್ತಾರೆ. ಆ ಕಾರ್ಯ ಮಾಡೋದ್ನಾಗ ಗೋದಾನ, ದ್ರವ್ಯದಾನ, ಭೂದಾನ, ಕನ್ಯಾದಾನ. ಹೌದಾ, ಒಂದು ದೇವ್ರಿಗೆ ಹೇಳ್ಕೋಬೇಕು, ಸ್ವಾಮಿ ಯಾರು ಹೊತ್ತೆ ಕೂತ್ಕೋಪ ಕನ್ಯಾದಾನ ಮಾಡೋಂಗೆ ಮಾಡಿ, ನಮಗೆ ಕನ್ಯಾ ಸಿಕ್ಕಿಲ್ಲ ನಮಗೆ ಅಂತ ಹೇಳ್ತಾರೆ ನೋಡಿ, ಅವ್ರಿಗೆ ಹೇಳ್ಬೇಕಿದ್ದಾನೆ. ಅಲ್ಲಿ ಪ್ರಾರ್ಥನೆ ಮಾಡಿಕೊಡಿ ಅಂತ ತಿಳ್ಕೊಂಡು ಹಂಗೆ ಹೇಳ್ತಾ ಇದ್ದಾರೆ. ಆ ರೀತಿ ಹಂಗೆ ಒಂದರಗಳಿಗೆ ತಡೆಯದಲೇ ಮತ್ತು ವೇಟ್ ಆ್ಯಂಡ್ ಲೇಲಲ್ಲಿ, ವೇಟ್ ಆ್ಯಂಡ್ ಲೇಟ್ ಇಲ್ಲೇ ತಿಳ್ಕೊಟ್ಟು ಅಲ್ಲಿ ಬಂದ ತಕ್ಷಣ ಕಾರ್ಯ ಶುರು ಆಗಿಬಿಡ್ತಲ್ಲಿ ಅಂತ ಹೇಳ್ತಾರೆ. ಅದು ಭಾಳ ಮಹತ್ವ. ಒಂದು ಅರಗಳಿಗೆ ತಡೆಯದಲೇ ಯಾಯಾ ದಳಕ್ಕೆ ಯಾಯಾ ದಿಕ್ಪಾಲಕರು ಅಲ್ಲಿರ್ತಕ್ಕಂಥ ಪರಮಾತ್ಮನ ರೂಪ, ಅವ್ರು ಉಪಾಸ ಮಾಡ್ತಕ್ಕಂಥ ಪರಮಾತ್ಮ ರೂಪ, ಅಲ್ಲಿ ಬಿಂಬರೂಪಿ ಚಲಿಸ್ತೆ ಏನೇನಾಗ್ತದೆ ಇಷ್ಟು ಹೇಳ್ಕೊತ ಹೋದು ಅಂತ ತಿಳ್ಕೊಡು. ಇಷ್ಟು ವೈಶಿಷ್ಟ್ಯದ ನಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಚಿತ್ತ ಪುಟ್ಟುವುದು, ಈ ರೀತಿ ಇಚ್ಛಾಶಕ್ತಿ ಹುಡ್ತಕ್ಕಂಥದ್ದು. ಈ ರೀತಿ ಪರಮಾತ್ಮನ ವೈಭವವನ್ನು ದಾಸರು ಬಿಂಬರೂಪೆ ಮಾಡ್ತಕ್ಕಂಥ ಕೆಲಸವನ್ನು ಹೇಳ್ಕೊತ ಹೋಗಿ ಅಂತರ ಮುಂದುವರಿತು. ಹೃದಯದಳು ಇನ್ನೂ ಹೃದಯ ಬಿಡುವುದಿಲ್ಲ. ಕಮಲ ಇನ್ನೂ ಮುಗುದಿಲ್ಲ. ಕಮಲಕ್ಕೆ ಎಂಟದ ಅಷ್ಟೇ ಇರ್ತದೆ ಅಂತ ತಿಳ್ಕೊಂಡ್ರಿ ನೀವು. ಅದಕ್ಕೆ ಬಿಡು ಕೇಸರಿ ಇರೋದಿಲ್ಲ, ಕೆಲವೊಮ್ಮೆ 19 ಡೇಟ್ ಇರೋದಿಲ್ಲ, ಅಲ್ಲಿ ಹೋಗ್ತಾರೆ ದಾಸರಾಯರು. ಯಾವ ಸ್ಥಳ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತ ಆಗಿಬಿಟ್ಟ. ವ್ಯಾಪ್ತಿ ಸಂಧ್ಯಾ ಹೇಳ್ಯಾರ ಹಿಂದೆ, ಎಲ್ಲ ಕಡೆ ವ್ಯಾಪ್ತ ಆಗಿರ್ತಕ್ಕಂಥ. ಅದಕ್ಕೆ ಒಂದು ಸೂತ್ರ, ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಓಂ ಅಂತ ಬ್ರಹ್ಮಸೂತ್ರ. ಅದ್ರ ಎಲ್ಲ ಹೇಳ್ಕೊತ ಆಚಾರ್ಯರು ಭಾಷೆದೊಳಗೆ, ಟೀಕಾರ್ಯರು ಸುಧಾದೊಳಗೆ, ರಾಯರ ಪರಿಮಳದೊಳಗೆ ಏನು ಸರ್ವತ್ರ ಪ್ರಸಿದ್ಧೋಪದೇಶ ಓಂ ಅಂದ್ರೆ ಏನು, ಅದಕ್ಕೆ ಪೂರ್ವ ಪಕ್ಷ ಏನು, ಉತ್ತರ ಪಕ್ಷ ಏನು, ಭಾಳಷ್ಟು ಡಿಸ್ಕಷನ್ ಮಾಡ್ತಾರಲ್ಲಿ. ಅದನ್ನ ಹೇಳ್ತಾ ಇದ್ದಾರೆ. ಹೃದಯದೊಳಗೆ ವಿರಕ್ತಿ, ಕೇಸರಕ್ಕೆ ಒದಗೆ, ಅದು ಕೇಸರಕ್ಕೆ ಒದಗೆ, ಕೇಸರಕ್ಕೆ ಬರಲಾಗಿ ಅಂತ ಅರ್ಥ. ಅಲ್ಲಿ ತಿಳಿಸಿರುತ್ತೆ ನಮಗೆ. ಸುಷುಪ್ತಿ ಸ್ವಪ್ನ, ಸುಷುಪ್ತಿ ಲಿಂಗದಿ ಮಧುವ ಕರ್ಣಿಕೆಯಲ್ಲಿ ಬರೀ ಜಾಗೃತಿಯು ಪುಟ್ಟುವುದು. ಸುದರ್ಶನ ಮೊದಲಾದ ಅಷ್ಟ ಆಯುಧವ ಪಿಡಿದು ದಿಶಾಧಿಪತಿಗಳ ಸದನಲ್ಲಿ ಸಂಚರಿಸುತ್ತಾ ಈ ಪರಿ ಬುದ್ಧಿಗಳ ಕೊಡುವ ಯಾರವ ಭಗವಂತ. ಈ ಪರಿ ಬುದ್ಧಿಗಳ ಕೊಡುವ ಒಂದು ಹೇಳ್ಕೊತಾಗುತ್ತದೆ. ಹೃದಯದೊಳಗೆ
ಹೃದಯ ಕಮಲ ಅಂತ ಹೇಳಿ ನಿಮ್ಮನ್ನು ಅಲ್ಲಿ ನೋಡಿ ಹೃದಯ ಮಧ್ಯಭಾಗ, ಅಲ್ಲಿ ಹೃದಯದೊಳಗೆ ಆ ಕಮಲದ ಮಧ್ಯಭಾಗ ಇರ್ತದೆ. ಅಲ್ಲಿ ಬಂದಾಗ ವಿರಕ್ತಿ, ವೈರಾಗ್ಯ ಹುಡ್ತದೆ. ವೈರಾಗ್ಯ ನಮಗೆ ಅನುಭವ ಇಲ್ಲೇ ಇಲ್ಲ, ಯಾಕೆ ಬಂದೇ ಇಲ್ಲ ನಮಗೆ. ನೀನು ವೈರಾಗ್ಯ ಬಂದು ಅನುಭವ ಆಗ್ಬೇಕು ನಮಗೆ. ಅಲ್ಲಿ ಅದ್ರಾಗ ವೈರಾಗ್ಯ ಇಲ್ಲೇ ನಮಗೆ, ಊಟದಾಗಿಲ್ಲ, ತಿನ್ನಿಸ್ನಾಗಿಲ್ಲ, ಏಲಿ ಇಲ್ಲೇ ನಮಗೆ. ಆರಾಮ್ ತಿನ್ಕೋತ ಅಡ್ಡೋದು ಹಂಗೆ ಹಾಸಿಗೆ ಮುಂಜಾನೆ ಇದ್ದಿಲ್ಲೋ ಚಾ ಬೇಕಾ, 8 ಗಂಟೆ ಸ್ನಾನ ಆಗ್ತಿಲ್ಲೋ ಟಿಫಿನ್ ಬೇಕಾ, 12 ಗಂಟೆಗೆ ಊಟ, ಮತ್ತು ಮಧ್ಯಾಹ್ನ ಕುರುಕುಲ, ಮತ್ತು ಸಾಯಂಕಾಲ ಬಿಸ್ಕಿಟು ಕಾಫಿ, ಹಂಗೆ ತಿನ್ಕೋತ ಹೋಗಕ್ಕೆ ತಿಳ್ಕೊಡ್ರಿ. ವೈರಾಗ್ಯ ಬಿಟ್ಟು ಭಾಳ ಕಮ್ಮಿ ಮನುಷ್ಯ ಹೌದಾ ಹೇಳ್ತಾ ಇದ್ದಾರೆ. ಹೃದಯಕ್ಕೆ ಬಂದಾಗ ಏನಾಗ್ತದೆ, ವೈರಾಗ್ಯ ಹುಡ್ತಕ್ಕಂಥದ್ದು ಯಾವ ಭೀಮರೂಪಿ ಪರಮಾತ್ಮ. ಕೇಸರ ಅಂದ್ರೆ ಸಣ್ಣ ಸಣ್ಣ ಕೂದಿರ್ತಾವೆ ಕಮಲದೊಳಗೆ ನೋಡ್ತಿರ್ಬೇಕು ನೀವು. ಅಲ್ಲಿ ಒದಗೇನ ಬಂದಾಗ ಅಂತ ಅರ್ಥ. ಸ್ವಪ್ನಾವಸ್ಥೆ ನೋಡ್ರಿ, ಮನುಷ್ಯ ಸ್ವಪ್ನ ಬಿತ್ತು ಅಂದ್ರೆ ದೇವರಲ್ಲಿ ಒಂದು ಕೂತಾನ ಅಂತ ಅರ್ಥ. ಸುಷುಪ್ತಿ ಲಿಂಗರಿ, ಆ ಕರ್ಣಿಕಾದ ಬುಡಕ ಕಮಲದೊಳಗೆ ಬಂದಾಗ ಅಲ್ಲಿ ಸುಷುಪ್ತಿ ಗಾಢ ನಿದ್ರ, ಜಾಗೃತ, ಸ್ವಪ್ನ, ಸುಷುಪ್ತಿ 3 ಅವಸ್ಥಾ. ಮಧುಹ ಶಬ್ದಕ್ಕೆ ಅರ್ಥ ಗೊತ್ತಾ ನಿಮಗೆ? ಮಧುವ ಅಂದ್ರೆ ಯಾರು? ಹೌದು ಹೇಳ್ರಿ, ಜೋರಾಗಿ ಹೇಳ್ರಿ. ಹೌದು ಹೇಳ್ರಿ, ಹೌದು ಭಗವಂತ, ಕರೆಕ್ಟ್ ಅಷ್ಟೇ. ಸಂಶಯ ಇದು ಎಂತ ಹೇಳಿ, ಮಧುವ ಅಂದ್ರೆ ಪರಮಾತ್ಮ. ಯಾಕೆ ಗೊತ್ತಾಗ್ತದೆ ನಿಮ್ಗೆ ಗೊತ್ತಾಗ್ತದ ಮಧುವ ಅಂದ್ರೆ? ಮಧು ಅಂದ್ರೆ ಏನು? ಜೇನುತುಪ್ಪ. ಮಧು ಅಂತ ಒಬ್ಬ ರಾಕ್ಷಸ ಇಲ್ಲ, ಮಧು ಕೈಟವ ಭಾರೆ, ಮಧುನ ಹನನ ಮಾಡ್ದೇವ, ಮಧುನ ಸಂಹಾರ ಮಾಡ್ದೇವ. ಮಧು ರಿಪು, ಮಧು ವೈರಿ, ಮಧುಸೂದನ ಒಟ್ಟು ಒಂದು ಶಬ್ದ ಅರ್ಥದಿಲ್ಲ. ಮಧುಸೂದನ, ಮಧು ವೈರಿ, ಮಧು ರಿಪು, ಮಧು ಒಟ್ಟೊಂದು ಶಬ್ದ. ಇನ್ನೂ ಸ್ನಾನ ಮಾಡಿರಲ್ಲ ಅಂತ ಕೊಡ್ರಿ. ಅಲ್ಲಿ ಬರ್ತದೆ ಮಧುಸೂದನ ಪರಮಾತ್ಮ. ಕರ್ಣಿಕೆಯಲ್ಲಿ ಬರೇ ಆ ಮತ್ತೆ ಕಮಲ ಕರ್ಣಿಕಾ ಅಂತ ಇರ್ತಾವೆ. ಅಲ್ಲಿ ಬರ ಜಾಗ್ರತೆಯು ಯಾವ ಅವಸ್ಥೆ ಬರ್ತದೆ? ಜಾಗೃತ ಅವಸ್ಥೆ. ಸ್ವಪ್ನ, ಸುಷುಪ್ತಿ, ಜಾಗೃತ. ಪರಮಾತ್ಮ ಹೆಂಗೆ ತನಿಸಿತ ಹೋಗ್ತಾನೆ ಹಂಗೆ ಬರ್ತಕ್ಕಂಥ ಅವಸ್ಥೆ ನಮಗೆ. ನಮ್ಮ ನಿದ್ದೆ ಹತ್ತಿಲ್ಲ, ದೇವರಲ್ಲಿ ಬಂದಿಲ್ಲ ನೀನು ಅಂತ ಅರ್ಥ. ಅವ್ನು ಹೇಳ್ಕೋಬೇಕು, ಬಂದು ಕೂಡಪ್ಪ ಮಲ್ಕೋತೇವೆ ಹುಚ್ಚರು ಅಂತ ಹೇಳ್ಬೋದು ದೇವ್ರಿಗೆ, ಹೌದಿಲ್ಲ? ಆ ರೀತಿ ಹೇಳ್ತಾ ಇದ್ದಾರೆ. ಸುದರ್ಶನ ಅಂತ ಚಕ್ರ, ಶಂಖ, ಗದಾ, ಪದ್ಮ, ಗುರಾಣಿ, ಶಾರಂಗ ಅಂತಕ್ಕಂಥ ಧನಸ್ಸು, ಬಾಣ, 8 ಆಯುಧ, 8 ದಿಕ್ಕು, 8 ದಿಕ್ಪಾಲಕರು, 8 ಉಪಾಸ್ಯ ಮೂರ್ತಿಗಳು, 8 ಪರಮಾತ್ಮ ಆಯುಧಗಳು ಮೊದಲಾದ ಅಷ್ಟ ಆಯುಧವ ಹಿಡಿದು. ಆಯುಧ ಗೊತ್ತಾಗಿದೆ ನಿಮ್ಗೆ? ವೆಪನ್ಸ್. ಅಷ್ಟ ಆಯುಧ, ಅಷ್ಟ ಅಂದ್ರೆ ಎಷ್ಟು? 8 ಆಯುಧ. ಅವ್ಯಾವ ಹೇಳಿ ನೋಡಿಲ್ಲಿ ಲೆಕ್ಕ ಹಾಕೋರಿ. ಸುದರ್ಶನ, ಚಕ್ರ, ಶಂಖ, ಗದಾ, ಪದ್ಮ, ಶಕ್ತಿ, ಗುರಾಣಿ, ಶಾರ್ಂಗ ಮತ್ತು ಧನಸ್ಸು ಮತ್ತು ಬಾಣ. ಎಂತ ನೀವು ಇಲ್ಲಿ ತಪ್ಪುತ್ತಾರೆ ಲೆಕ್ಕ ಇದೆ ಜಗನ್ನಾಥದಾಸರು. ಅದು ಎಷ್ಟು ಕರೆಕ್ಟಾಗಿ ಗೊತ್ತಾಗ್ತಾರೆ ಹೇಳ್ತಾರೆ. ಮತ್ತು ಇದೆಲ್ಲ ಎಲ್ಲಿ ಗೊತ್ತಾ? ಶಾಸ್ತ್ರದ ಮಾತು. ಅಲ್ಲಿ ಬಿಟ್ಟು ಎಲ್ಲಿ ಹೋಗೋದು ಅಂತ. ದಿಶಾಧಿಪತಿಗಳ, ದಿಶ ಅಧಿಪತಿ, ದಿಕ್ಕಿನ ಅಧಿಪತಿಗಳು, ದಿಗ್ದೇವತೆಗಳು ಅಂತ ಅರ್ಥ. ಇಷ್ಟು ಮಂದಿ ಎಲ್ಲಿಂದ ಹಿಡ್ಕೊಂಡು ಇಂದ್ರನಿಂದ ರುದ್ರನ ತನಕ ಬಂದಷ್ಟು ಹೈರಾರ್ಕಿ ನಿಶ್ಚಣಕ್ಕಿದ್ದಂಗೆ, ಹೌದಲ್ಲ? ಇದ್ದಂಗೆ ಅಷ್ಟ ದಿಕ್ಪಾಲಕರ ಸದನದಲ್ಲಿ ಅವ್ರ ಮನೆಗಳಲ್ಲಿ ಸಂಚರಿಸುತ್ತ ಪರಮಾತ್ಮ ಬಿಂಬರು ಪರಮಾತ್ಮ ಸಂಚರಿಸ್ತಕ್ಕಂಥ ಈ ಬುದ್ಧಿಗಳ ಇಷ್ಟು ನಂಗೆ ಹೇಳಿದ್ರಲ್ಲ, ಆಲಸ್ಯ, ಜಾಗೃತ, ವಿನೋದ, ಆಶ್ಯ ಅವೆಲ್ಲ ಹೇಳಿದ್ರಲ್ಲ, ದಾನ ಧರ್ಮವನ್ನು ಕೂಡ ಮನೋಪ್ರವೃತ್ತಿ ರೂಪಕವಾಗಿ ಬುದ್ಧಿಯನ್ನು ಕೊಡ್ತಕ್ಕಂಥ ಪ್ರೇರಣಾ ಮಾಡ್ತಕ್ಕಂಥ ಬಿಂಬರೂಪಿ ಪರಮಾತ್ಮ ಆ ದೇವರ ಸಂಚಾರ ಮಾಡ್ತಕ್ಕಂಥ ವೈಶಿಷ್ಟ್ಯ ಭಗವಂತೊಂದು. ಇಷ್ಟು ಆ ಜೀವ್ರ ತಕ್ಕಂಗೆ ಆ ರೀತಿ ಅದು ನೋಡ್ರಿ. ಹಂಗೆ ಒಂದು ಶ್ಲೋಕ ಓದ್ತೇನೆ ಶಾಸ್ತ್ರದ್ದು. ಪೂರ್ವದಳೆ ಪುಣ್ಯ ಬುದ್ಧಿ, ಇಂದ್ರ ಬಂದ ಬುದ್ಧಿ ಅಂತ ಹೇಳಿ, ಹೌದಾ? ಅಗ್ನೌ ನಿದ್ರಾ ಕ್ಷುದಾಧಿಕಂ, ಯಾಮ್ಯದಳೆ ಕ್ರೂರ ಬುದ್ಧಿ. ಯಾಮ್ಯದಳ ಅಂದ್ರೆ ಯಮನದಳ. ಯಾಮ್ಯದ ಕ್ರೂರ ಬುದ್ಧಿ. ನೈಋತ್ಯಂ ಪಾಪ ಬುದ್ಧಿದ್ರಕ, ವಾರುಣ್ಯಾಂತ ಪರಿಕ್ರೀಡಾ. ಅದಕ್ಕೆ ಬಂದ್ವಿ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ಬೇಕು, ಕ್ರೀಡಾ, ಹೌದಾ? ಯಾವ ಆಟ ಇಸ್ಪೇಟ್ ಆಡ್ಲಿಕ್ಕಲ್ಲ, ಮತ್ತೆ ಕ್ರಿಕೆಟ್ ಆಡಲ್ಲ. ವಾಯವ್ಯೆ ಗಮನಾಗಮನಂ, ಅರ್ಥಾತ್ ಎಲ್ಲ ಅರ್ಥ ಆಗ್ತದೆ ನೋಡ್ಬೇಕಲ್ಲ. ಉತ್ತರೇಶಿ ಬುದ್ಧಿ ಸ್ಯಾತ್, ಈಶಾನ್ಯ ದ್ರವ್ಯ ದಾನ ಕೃತ ಅಲ್ಲಿ ಬಂದಾಗ. ಮಧ್ಯೆ ವೈರಾಗ್ಯ ಬುದ್ಧಿ ಸ್ಯಾತ್, ಹೌದಾ? ಅಲ್ಲಿ ಭಾಷಣದಲ್ಲಿ ಬಂತಿಲ್ಲ. ಸ್ವಪ್ನಾವಸ್ಥಾತು ಕೇಸರೇ, ಜಾಗ್ರಾವಸ್ಥಾ ಕರ್ಣಿಕಾಯಾಮ್, ಲಿಂಗೆ ಚೈವ ಸುಷುಪ್ತಿಕಾಂ. ಈ 4 ಶ್ಲೋಕ ಭಾಷಾಂತರ ದಾಸಂಗೆ ಕೊಡ್ತಾರೆ. ಇಷ್ಟು ಭಾಷಾಂತರ ಭಾಳ ಕಷ್ಟ ಅದ. ಒಂದು ಭಾಷಾಂತರ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಶಬ್ದಕ್ಕೆ ಮತ್ತೊಂದು ಶಬ್ದ ಹೇಳಲಿಕ್ಕೆ ಆಗೋದಿಲ್ಲ. ಸಂಸ್ಕೃತ ಇದನ್ನ ಕಾರಣ ಹೇಳೋದು ಕಷ್ಟ ಕೆಲಸ ಇರ್ತದೆ. ಅದು ಇಂಗ್ಲೀಷ್ನಾಗ ಇದ್ದದ್ದನ್ನು, ಹೌದಿಲ್ಲ? ಟೈ ಹುಡುಗರು ಕಟ್ತಿರಲ್ಲ, ಟೈ ಕಟ್ತಿರ ಹುಡುಗರಿಗೆ ಸಾಯಿಗೂ ಮುಂದೆ. ಕನ್ನಡ ಭಾಷಾಂತರ ಏನು ಹೇಳಿರೋದು? ಕೊಳಪಟ್ಟಿ ಮತ್ತು ಇದಕ್ಕೂ ಕೊಳಪಟ್ಟಿ ಅಂತಾರ. ಈಗ ಕಾಲರ್ಗೆ ಅದು ಮುಂದೆ ಕೊಳಪಟ್ಟಿ ಅಂತಾರ. ಅದಕ್ಕೆ ಕನ್ಫ್ಯೂಷನ್ ಆಯ್ತಲ್ಲ, ಹೌದಾ? ಅದಕ್ಕೊಂದು ಭಾಷಾಂತರ ಮಾಡ್ಯಾರ ಭಾಷಾಂತಾಗಿ. ಗಂಟಲ ಗೂಟ
ಮಾಡಿ ಬದಲಾವಣೆ ಮಾಡಿ ನೀವು ಹೌದಿಲ್ಲ. ಯಾಕೆ ಭಾಷಾಂತರ ಹೆಂಗೆ ಹುಡುಗರು ಹೇಳಿ ನೀವು ಭಾರಿ ಭಾರಿ ಭಾಷಾಂತರ ಇರ್ತಾವೆ ಹೇಳ್ಕೊಡ್ರಿ. ಒಳ್ಳೆ ಅರ್ಥ ಆಗೋಗಿಲ್ಲ ನನ್ನ ಈಗ ಹೆಂಗೆ ಕನ್ನಡ ಇಂಗ್ಲೀಷ್ ಹಿಂದೆ ಕನ್ನಡಿಗೆ ಹೋಗೋದು ಭಾಷಾಂತರ ಸ್ಟೈಲ್. ನಾವು ಒಂದು ವಾರ ಒಂದು 15 ದಿನ ಭಾಷಾಂತರ ಕಮ್ಮಟಕ್ಕೆ ಹೋಗಿದ್ದೆ ನಾನು. ಟ್ರಾನ್ಸ್ಲೇಷನ್ ಸೀರೀಸ್ ಗೌರ್ಮೆಂಟು ಸೆಲೆಕ್ಟ್ ಮಾಡಿದ್ರು. ಕರ್ನಾಟಕ ತಾಲೂಕಿಗೆ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ರು. ಒಂದು ತಾಲೂಕಿಗೆ ಒಬ್ಬರಂತೆ ನಾ ಶಿರಡಿ ತಾಗಿಂದ ನಾವು ಹೋಗಿದ್ದೆ. ಇತ್ತಲ್ಲ ನಮ್ಗೆ ಕಲಿಸೋದು ಯಾರು ಗೊತ್ತಾ ನಿಮಗೆ? ಡಾಕ್ಟರ್ ಗೋಕಾಕರು. 8 ದಿನ ಹಗಲು ರಾತ್ರಿ ಹಂಗೆ ಹೇಳ್ತೀನಿ. ಏನು ದಿವ್ಯ ಇದ್ದೀವಿ ನಾನು ತಿಳ್ಕೊಂಡ. ಅಗದಿ ಭಾಳ ಚಂದ. ಅಲ್ಲೇ ಯಾರನ್ನೂ ಹೊರಬಿಡ್ತಿದ್ದಿಲ್ಲ. ಗೋಕಾಕರು ಅವ್ರ ಹೆಂಡತಿ ಶ್ರೀಮತಿ ಶಾರದಾ ಗೋಕಾಕ್ ಮುಂಜಾನೆ ಸಂದಿನಕ ಬರೀ ಟೀಚಿಂಗ್. ಬ್ಯಾಸರ ಬರೋ ಟೀಚಿಂಗ್ ಅಲ್ಲ. ಅವ್ರ ಸಂತಿ ಇರೋದು, ಅವ್ರ ಸಂತಿ ಅಡ್ಡಾಡೋದು, ಅವ್ರ ಸಂತಿನ ಊಟ ಮಾಡೋದು, ಅವ್ರ ಸಂತಿನ ತಿರುಗು ಓಡಾಡೋದು. ಸಾಯಂಕಾಲ 9 ಗೇಟ್ ಕ್ಲೋಸ್, ಲೈಟ್ ಆರಿಸಿ ಮಲ್ಕೊಂಡು ಎಲ್ಲರೂ ಅಂತ ಹೇಳ್ತಿದ್ರು. 5 ಗಂಟೆ ಬಂದು 2 ಮೇಲೆ ಕಂತಿದ್ರು. ಎಷ್ಟು ಸಿಸ್ಟಮೆಟಿಕ್ ಇತ್ತು. ಆ ಟ್ರಾನ್ಸ್ಲೇಷನ್ ಭಾಳ ಚಂದ ಕಲಿಸಿದ್ರು ನಮಗೆ. ಕೊನೆಗೆ ಎಲ್ಲ ಏನು ಬೇಕಪ್ಪ ಕೇಳ್ರಿ ಎಲ್ಲರೂ, ನಿಮ್ಗೆ ಏನು ಬೇಕಂದ್ರೆ ಕೊಡ್ತೀನಿ ಅಂತೀರು. ಕಡಿ ಫಂಕ್ಷನ್ಯಾಗ, ಕಾನ್ವೊಕೇಶನ್ ಫಂಕ್ಷನ್ಯಾಗ ಎಲ್ಲರೂ ಸುಮ್ಮಗಿದ್ರು. ನಾ ಎದ್ದು ಹೇಳಿದೆ ನನಗೊಂದು ಡಿಮಾಂಡ್ ಇದೆ ಸರ್ ಅಂತೇಳಿ. ಹೇಳ್ರಿ ಸರ್ ಕೊಡೋಣ ಹೇಳ್ರಿ ಯಾರು ಇಷ್ಟೊಂದು ಭಾಷಾಂತರ ಕಲಿಸಿರಿ ನೀವು. ಅದಕ್ಕೊಂದು ದೊಡ್ಡ ಡಿಕ್ಷನರಿ ಇತ್ತಲ್ಲಿ, ಮೈಸೂರು ವಿಶ್ವ ಇತ್ತು. ಇಷ್ಟು ದಪ್ಪ ಡಿಕ್ಷನರಿ. ನಮಗೆಲ್ಲ ಒಂದು ಡಿಕ್ಷನರಿ ರೊಕ್ಕ ಕೊಡ್ತೀವಿ, ಫ್ರೀ ಅಲ್ಲ, ಕೊಡ್ರಿ ಅಂತಾರು. ಒಳ್ಳೆ ಚಂದ ಕೇಳಿದ್ರಿ ನೀವು. ಮನೆ ಹೋಗಿ ಟ್ರಾನ್ಸ್ಲೇಟ್ ಮಾಡ್ಬೇಕಲ್ಲ ಮತ್ತು ನೀವು ಕಲಿಸಿದ್ದನ್ನೇ. ಮತ್ತು ಇಂಗ್ಲೀಷ್ ಶಬ್ದ ಕಾಣಿಗೆ ಗೊತ್ತಾಗಬೇಕಲ್ಲ ನಮಗೆ. ಅದಕ್ಕೆ ಅದಕ್ಕೆ ಇದೆ. ಆಗಿಂದಾಗ ಮಿನಿಸ್ಟ್ರಿಗೆ ಫೋನ್ ಮಾಡಿ ಆ ಡಿಕ್ಷನರಿ ತರಿಸಿ ಬಿಟ್ಟು ಆಗಿಂದಾಗ ನಮಗೆಲ್ಲ ಇಂಥ ಡಿಕ್ಷನರಿ ಇಂಚಿಂಥ ಡಿಕ್ಷನರಿ ನಮ್ಮ ಮನೆಯಾಗ ತಿಳ್ಕೊಡ್ರಿ. ಅದು ಹೆಂಗೆ ಟ್ರಾನ್ಸ್ಲೇಷನ್ ಸೀರೀಸ್ ಹೆಂಗೆ ಇರ್ತದೆ ಹೇಳ್ತೀವಿ ನಾವು. ಅಲ್ಲಿ ಭಾಷಾಂತರ ಭಾಷೆ ಅಂದಿರ್ತದೆ. ಕ್ರಿಕೆಟ್ ಭಾಷಾಂತರ ಹೆಂಗೆ ಮಾಡ್ಬೇಕು ಅದನ್ನು ಅಳ್ಲಿಕ್ಕೆ ಆಗೋದಿಲ್ಲ. ಹೌದಲ್ಲ? ಹೇಳ್ತಾ ಇದ್ದಾನೆ ಮುಂದೆ ಹೇಳ್ತಾ ಇದ್ದಾನೆ ಇಲ್ಲಿರೋದು. ಸ್ವದೇಹದಲ್ಲಿ ಭಗವದ್ರೂಪ ಚಿಂತನ ಇಷ್ಟು ಹೇಳ್ಕೋತ ಹೋಗ್ಯಾರ. ಮತ್ತು ಈ ಸ್ಥೂಲ ದೇಹದಲ್ಲಿ ಚಿಂತನೆ ಹೆಂಗೆ ಮಾಡ್ಬೇಕು ಇಷ್ಟರ ಮಂದಿ ಚಿಂತನ ಕೊಡ್ತಾರೆ ದಾಸರು. ಯಾಕೆ ಗೊತ್ತಾ? ಒಂದರ ಹಿಡ್ಕೊಡ್ರಿ ಅಂತ ಹೇಳಿದೆ. ಒಂದಕ್ಕರ ಬಾಗ್ರಿ ಇಷ್ಟು ಹೇಳ್ಕೊತ ಹೋಗಿ ವಿಸ್ತಾರವಾಗಿ ಆ ದೇಹದಾಗ ಹುಡುಗ ಬಂದಿರ್ತಂಗೆ ಅಳ್ಬಾಡ್ಪ ಭಾಳಷ್ಟು ಜಗ್ಗಿ ಸಾಮಾನು ಇಟ್ಟಿನಿ, ಯಾರು ಬೇಕು ಅದನ್ನು ತಗೋ. ಆ ಹುಡುಗ ಮೊಬೈಲ ತಗೋತಾನ, ಬೇರೆ ತಗೊಳ್ಳೋದು ತಿಳ್ಕೊಂಡೆ. ಸೂತ್ರ ನಾಮಕ ಪ್ರಾಣಪತಿ ಗಾಯತ್ರಿ ಸಂಪ್ರತಿಪಾದ್ಯನಾಗಿ ಗಾತ್ರದೊಳು ನೆಲೆಸಿರಲು ತಿಳಿಯದೆ ಕಂಡಲ್ಲಿ ಧಾತ್ರಿಗಳು ಸಂಚರಿಸಿ ಪುತ್ರ ಕಳತ್ರ ಸಹಿತ ಅನುದಿನದಿ ತೀರ್ಥಕ್ಷೇತ್ರ ಯಾತ್ರೆಯ ಮಾಡಿದೆವು ಇಂದೆನತ ಹಿಗ್ಗುವರು ಅಂತಾರ. ವ್ಯರ್ಥ ವ್ಯಾಳ್ಯ ಕಳಿಬಾರ್ದು ಅಂತ ಹೇಳಿದ ಆಶ್ರಯ. ಶಿಕ್ಷಕಲ್ಲಿ ಆ ತೀರ್ಥಕ್ಷೇತ್ರಕ್ಕೆ ಹೋಗ್ಲಿ ಬೇಡ ಅನ್ನೋದಿಲ್ಲ. ಅಲ್ಲಿ ಹೋಗಿ ಬೇರೆ ಕೆಲಸ ಮಾಡಬೇಡ್ರಿ ಅಂತಾರೆ. ಆ ಕ್ಷೇತ್ರ ಒಳಗಂದು ಇಲ್ಲಿ ಮಾಡೋದು ಭಾಷೆ ಅದ. ಭಾಷೆ ಇದಕ್ಕೊಂದು ಅರ್ಥ ನಾಳೆ ಗೊತ್ತಾಗ್ತದೆ. ರಾಯರ ಸ್ತೋತ್ರ ಹೇಳ್ತೀರಿ ನೀವು. ಸರ್ವಯಾತ್ರಾ ಫಲಾವಾಪ್ತೈ ಯಥಾಶಕ್ತಿ ಪ್ರದಕ್ಷಿಣೆ. ಇನ್ನೇನು ಕೊಡ್ಬೇಕು? ರಾಯರ ತಿಳ್ಕೊಡ್ರಿ ನಮಗೆ. ಸ್ವಾಮಿ ರಾಯರ ಹತ್ರ ಹೇಳೋದು ಈಗಿನ ಕಾಲದಾಗಲ್ಲ, ಹಿಂದಿನ ಕಾಲದಾಗ, ಅಪನಾಸರ ಕಾಲದಾಗ. ಈಗ ಎಲ್ಲರೂ ದುಡ್ಡದ, ಎಲ್ಲರೂ ಫ್ಲೈಟಿಗೆ ಹೋಗ್ತಾರೆ. ಈಗ ಎಲ್ಲರೂ ಎಲ್ಲ AC ರೂಮ್, AC ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದಾರೆ. ಆಗಿನ ಕಾಲದಾಗ ಅಪನಾಸರ 10 ವರ್ಷ ನನಗೆ ಹೋಗ್ಲಿಕ್ಕೆ ದುಡ್ಡಿಲ್ಲ, ಆರೋಗ್ಯ ಸರಿ ಇಲ್ಲ, ಮನ್ಯಾಗ ಅನುಕೂಲತೆ ಇಲ್ಲ. ಸ್ವಾಮಿ ರಾಯರಿಗಳು ನೀವ ಬದ್ರಿ, ನೀವ ಕಾಶಿ ಸ್ವಾಮಿ, ನಮಗೆ ಇಲ್ಲ ಅಂತಾರೆ. ಆ ಪುಣ್ಯ ಕೊಡ್ತಾರೆ. ಯಥಾಶಕ್ತಿ ಪ್ರದಕ್ಷಿಣ ಸರ್ವಯಾತ್ರಾ ಫಲಾವಾಪ್ತಿ. ಎಲ್ಲ ಯಾತ್ರಾ ಫಲ. ಒಂದು ರಾಯ ಪ್ರದಕ್ಷಿಣೆ ಹಾಕಿಬಿಟ್ಟು ಎಷ್ಟು ಯಾತ್ರಾ. ಯಾಕೆ? ಅಷ್ಟು ಅಭಿಮಾನತೆಯೊಳು ಒಂದಾದ ಕೂತ್ಕೊಂಡಿರ್ತಕ್ಕಂಥ ಒಂದಾದ ಮಹಿಮಾ ತಿಳ್ಕೊಟ್ರಿ. ಅಷ್ಟು ಕೂತ್ಕೊಂಡ್ಬಿಟ್ಟಲ್ಲಿ. ರಾಘವೇಂದ್ರ ತೀರ್ಥ ಗುರುವಂತರ ಕಥೆ, ಭಾರತೀ ರಮಣ ಮುಖ್ಯ ಪ್ರಣತ ಕಾಶಿ ಯಾತ್ರಾ ಫಲಪ್ರಾಪ್ತಿ ರಸ್ತು ಅಂತ ಹಾಸ್ಕರೇ ಆಗ್ಬಿಟ್ಟಾರೆ. ಅದಕ್ಕೆ ಅತ್ಯಂತ ದಯಾನವೇ. ಬನ್ನಿ ಹಿಂದೆ ವಿಜಯ ಉದಾಹರಣೆ ಹೇಳಿ ತೋರಿಸ್ತೇನೆ. ವಿಜಯದಾಸರ ಪ್ರಸಂಗ ಹೇಳಿ ತೋರಿಸ್ತೇನೆ. ಅದರಂತೆ ಸೂತ್ರ ನಾಮಕ ಪ್ರಾಣಪತಿ ಇಲ್ಲಿ ಹೇಳ್ತಾ ನೋಡಿ. ಸೂತ್ರ ನಾಮಕ ಹೆಸರು ಭಗವಂತ, ಸೂತ್ರ ಅಂತ ಹೆಸರು. ವಾಯುದೇವಿ ಸೂತ್ರ ಅಂತ ಹೆಸರು. ಮತ್ತೆ ಸೂತ್ರ ನಾಮಕ ಯಾಕೆ? ಪರಮಾತ್ಮ ಸೂತ್ರನಾಮಕ ವಾಯುದೇವರು ಅಂತ ಅರ್ಥ. ಇಲ್ಲಿ ಈ ಪದ್ಯದೊಳಗೆ ಅವ್ರ ಹೆಸರು ಸೂತ್ರನಾಮಕ ಅಂತ. ಸೂಕ್ಷ್ಮ ಸೃಷ್ಟಿಯಲ್ಲಿ ಜಯಾಪತಿ ಸಂಕಟದಿಂದ ಉತ್ಪನ್ನರಾಗಿರ್ತಕ್ಕಂಥ ರೂಪ ವಾಯುದೇವರದು. ಅದನ್ನು ಬಿಡ್ರಿ, ಇನ್ನು ಹಗರು ಹೇಳ್ತೇನೆ ನಿಮಗೆ. ಪವಮಾನ ಮುಂದೆ ಜಗದತ್ರಾಣ ಹಾಡಿನ ಪದದಲ್ಲಿ ನಿಮಗೆ. ಇನ್ನು ಮುಂದಿನ ಹೇಳ್ರಿ. ಸಂಕರ್ಷಣ ಭವಭಯಾರಣ್ಯ ದಹನ. ಏನು ಹಿಂಗಂದ್ರೆ ಪವಮಾನ ಮುಖ್ಯ ಪ್ರಾಣ, ಹೌದಾ? ಸಂಕರ್ಷಣ ಭವಭಯಾರಣ್ಯ ದಹನ. ಸಂಕರ್ಷಣ ಭವ ಅಲ್ಲಿ ಒಂದು ನಿಲ್ಲಿಸ್ಬೇಕದ. ಸಕಂಡ್ ರೂಪಿ ಪರಮಾತ್ಮರಿಂದ ಅವ್ರು ಹುಟ್ಟು ಅಂತ ಅರ್ಥ. ಸಂಕರ್ಷಣ ಭವ ಅದನ್ನ ಹೇಳ್ತಾರೆ ನೋಡಲಿ. ಸೂತ್ರನಾಮಕ ಪ್ರಾಣಪತಿ, ಸೂತ್ರನಾಮಕ ವಾಯುದೇವರು. ಪ್ರಾಣಪತಿ ಅಂದರೆ ಅವರೇ ಮುಖ್ಯ ಪ್ರಾಣದೇವರ. ಸೂತ್ರನಾಮಕರು ಯಾರು? ಪ್ರಾಣಪತಿ. ಆಗಿರ್ತಕ್ಕಂಥ ಮಹಾಮಹಾನ ಕೊಡ್ತಕ್ಕಂಥ ಪ್ರಾಣಪತಿ ಆಗಿರ್ತಕ್ಕಂಥವ್ರು. ಅದಕ್ಕೆ ಸೂತ್ರನಾಮಕನಾಗಿರ್ತಕ್ಕಂಥ ವಾಯುದೇವರು ಅಂತ ಅರ್ಥ. ಸೂತ್ರ ಅಲ್ಲಿ ಹೇಳ್ತಾರೆ ಸಂಕರ್ಷಣ ಭವ. ಆ ಭವಶಬ್ದ 2 ಹಾಕೋಕೆ ಮತ್ತಲ್ಲಿ. ಸಂಕರ್ಷಣ ಭವಭಯಾರಣ್ಯ ದಹನ. ಭವನ ಸಂಸಾರ ತಾಪತ್ರ ಹೇಳ್ತಕ್ಕಂಥ ಮಹಾನುಭಾವರು ಹಿಂಗರ್ಥ. ದಾಸರ ಪದಾರ್ಥ ಮಾಡೋದು ಸಹಜ ತಿಳ್ಕೊಂಡ್ರೆ ನಮಗೆ ಭಾಳ ಅರ್ಥ ಹೋಗ್ಬೇಕು.
ಎಷ್ಟು ತಲೆ ಓಡಿಸ್ಬೇಕು ಅಂತ ಅನ್ನೋದಕ್ಕೆ ಆ ರೀತಿ ಹೇಳ್ತಾ ಇದ್ದಾರೆ. ಸೂತ್ರನಾಮಕ ಯಾರವರು ಹೇಳ್ರಿ? ವಾಯುದೇವರು. ಅವ್ರ ಹೆಸರೇನು? ಪ್ರಾಣಪತಿ. ಹೌದಾ? ಮತ್ತೊಂದು ಅರ್ಥ ಹೆಂಗಿದ? ಗಾಯತ್ರಿ ಸಂಪ್ರತಿಪಾದ್ಯನಾಗಿ ಗಾತ್ರದೊಳು ನೆಲೆಸಿರೋ ಸೂತ್ರನಾಮಕನೂ ಪ್ರಾಣಕ್ಕೂ ಪತಿ ಆಗಿರ್ತಕ್ಕಂಥ ಪರಮಾತ್ಮ ಅಂತ ಅರ್ಥ. ಮತ್ತು ಎಲ್ಲಿದ್ದಾನ? ಗಾಯತ್ರಿ ಸಂಪ್ರತಿಪಾದ್ಯನಾಗಿ. ಗಾಯತ್ರಿ ಮಂತ್ರ ಯಾರನ್ನ ಹೇಳ್ತದೆ? ಭಗವಂತನ್ನೇ ಹೇಳ್ತದೆ. ಭಾಳ ಡಿಸ್ಕಷನ್ ಇದ್ರ ಮೇಲೆ ತಿಳ್ಕೊಡ್ರಿ. ಗಾಯತ್ರಿ ಅನ್ನೋದು ಹೆಂಗಸರ ಹೆಸರಲ್ಲ, ಹೆಣ್ಮಕ್ಳ ಹೆಸರಲ್ಲ. ಅದು ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ನಿಮಗೆಲ್ಲ ಕೇಳಿರಿ, ಉಪವಾಸ ಮಾಡ್ತೀರಿ. ಗಾಯತ್ರಿ ಅನ್ನೋದು ದೇವತೆ ಅಂತ ಒಂದು ಅರ್ಥ ಬಿಡ್ರಿ. ಅದನ್ನ ಗಾಯತ್ರಿ ಅನ್ನೋದು ಸಂಸ್ಕೃತ ಒಂದು ಛಂದಸ್ಸು. ಹಂಗೆ ಷಟ್ಪದಿ, ಭೋಗ ಷಟ್ಪದಿ, ಶರ ಷಟ್ಪದಿ, ಕಂದ ಪದ್ಯ ಇರ್ತಾವಿಲ್ಲ. ಹಂಗೊಂದು ಸಂಸ್ಕೃತ ಬೃಹತಿ ಛಂದಸ್ಸು, ಗಾಯತ್ರಿ ಛಂದಸ್ಸು. ಆ 24 ಅಕ್ಷರ ಮಂತ್ರ ಗಾಯತ್ರಿ ಅಂತ ಹೆಸರು. ಬೃಹತಿಯಿಂದ 32 ಅಕ್ಷರದ್ದು. ಇವಕ್ಕೆಂತರ ಸ್ಟೈಲ್ ಛಂದಸ್ಸು ಅಂತಾರೆ. ಹಂಗೆ ಗಾಯತ್ರಿ ಪ್ರತಿಪಾದ್ಯನಾಗಿ ಗಾಯತ್ರಿ ಮಂತ್ರ ಯಾರು ಹೇಳ್ತದೆ? ಭಗವಂತನ್ನೇ ಹೇಳ್ತದೆ. ಮತ್ತು ಅದು ಹೆಣ್ಮಕ್ಳ ಹೆಸರು ಕೇಳಿದ್ರೆ ಭಾಳ ಹೆಣ್ಮಕ್ಳು ಹೆಣ್ಮಕ್ಳನ್ನ ತಿಳ್ಕೊಂಡ್ಬಿಟ್ರೆ ತಿಳ್ಕೊಡ್ರಿ ನಮಗೆ. ಇದ್ರಾಗ ಬ್ರಹ್ಮಸೂತ್ರದ ಆಚಾರ ಬಹಳಷ್ಟು ಪೇಚಾಡ್ರಿ. ಇದಕ್ಕೆ ಇವರೊಬ್ಬರೇ ಮಧ್ವಾಚಾರೊಬ್ಬರೇ ಪೇಚಾಡ್ತಾರೆ. ಗಾಯತ್ರಿ ನಾಮಕ ಓಂ ಭೋರ್ಭೋಸ್ವ ತತ್ಸವಿತರಣಂ ದೇವ್ರ ಹೆಣ್ಮಕ್ಳು ಹೇಳ್ತೀನಿ ಅಂದ್ರೆ ಅದು ಸಾಕ್ಷಾತ್ ಭಗವಂತ ಹೇಳ್ತಕ್ಕಂಥದ್ದು. ಆ ಶಬ್ದಕ್ಕೆ ಅರ್ಥ ಮಾಡಿಕೊಡ್ರಿ, ಎಲ್ಲರೂ ಶಕ್ತಿ ತಿಳ್ಕೊಡ್ರಿ. ಗಾಯತ್ರಿ ಶಬ್ದಕ್ಕೆ ಅರ್ಥ ಏನು ತಿಳ್ಕೊ ಪಾಸ ಮಾಡಿರಿ, ಇನ್ನೊಂದು ಎಷ್ಟು ಪುಣ್ಯ ಬರ್ತದೆ. ಓಂ ಭೋರ್ಭೋಸ್ವ ತತ್ಸವಿತು ವರೇಣ್ಯಂ ಭರ್ಗೋ ದೇವಸೀಮೆ ಧಿಯೋ ಯೋನ ಪ್ರಚೋದಯಾತ್. ಈ ಮಂತ್ರಕ್ಕೆ ಅರ್ಥ ತಿಳ್ಕೊಡು, ಹಂಗೆ ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಗಾಯತ್ರಿ ಪ್ರತಿಪಾದ್ಯನಾಗಿ ಯಾರೋ ಪರಮಾತ್ಮ ಹಂಗಿದ್ದಾನ. ಸೂತ್ರನಾಮಕ ಯಾರು? ಪ್ರಾಣ, ಅವನ ಪತಿ. ಇಷ್ಟರ್ಥ ಅತ್ತಿಲ್ಲ. ಹೆಂಗಂದ್ರೆ ಗಾಯತ್ರಿ ಪ್ರತಿಪಾದ್ಯನೆ, ಗಾಯತ್ರಿಯಿಂದ ಹೊಗಳಿಸಿಕೊಳ್ಪಟ್ಟಿರ್ತಕ್ಕಂಥ ಪರಮಾತ್ಮ. ಗಾತ್ರದೊಳು ನೆಲೆಸಿರಲು, ಗಾತ್ರ ದೇಹ. ಪರಮಾತ್ಮ ಗಾಯತ್ರಿ ಪ್ರತಿಪಾದ್ಯ ನಮ್ಮ ದೇಹದಾಗ ಇದ್ದಾನ. ನೆಲೆಸಿರಲು ತಿಳಿಯದೆ ನಮಗೆ ಜ್ಞಾನ ಇಲ್ಲ. ದೇವ್ರ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ತಿಳ್ಕೊಳ್ದಂಗ ದೇವ್ರು ನಮ್ಮಲ್ಲೇ ಕೂತ್ಕೊಂಡ, ನಮ್ಮವನಾಗಿ, ನಮ್ಮ ಸಖನಾಗಿ, ನಮ್ಮ ಬಿಂಬನಾಗಿ, ನಮಗೆ ನಿಯಾಮಕನ ಪರಮಾತ್ಮ. ಹೆಂಗೆ ಕಣ್ಣಿಗೆವೆ ಎಂದದಲ್ಲಿ, ಹೌದಾ? ಹೌದು. ಆ ರೀತಿಯ ಪರಮಾತ್ಮ ಇಷ್ಟು ಸೂಕ್ಷ್ಮ ನಮ್ಮಲ್ಲೇ ಕೂತ್ಕೊಂಡಿರ್ತಕ್ಕಂಥ ಪರಮಾತ್ಮ. ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಿಲ್ಲ. ಅವ್ನು ಹುಡುಕ್ಲಿಕ್ಕೆ ಅಡುಗೆ ಪಡಿಗೆ ಹೋಗ್ಬೇಕಾಗಿಲ್ಲ. ನಾವು ಇಲ್ಲಿ ಕೂತ್ಕೊಂಡೇ ಧ್ಯಾನ ಮಾಡ್ಬೋದು ತಿಳ್ಕೊಂಡು. ಅದು ಹೇಳ್ತಾ ಇದ್ದಾರೆ. ತಿಳಿಯದೆ ನಾವೇನು ಮಾಡ್ತೀವಿ? ಕಂಡಲ್ಲಿ ಹೊಂಟು ನಾವು ಕೈಯಾಗ ಬ್ಯಾಗ್ ಹಿಡ್ಕೊಂಡು ದಾಡಿ ಶರ್ಟ್ ತೊಗೊಂಡು ಹೊಂಟ್ರೆ ಕಂಡಲ್ಲಿ ಎಲ್ಲಿ ಹೋಗ್ಬೇಕು? ಧಾತ್ರಿ ಭೂಮಿ ಒಳಗೆ ಸಂಚರಿಸಿ ಅಡ್ಡಾಡ್ಕೋತ. ಪುತ್ರ ಕಳತ್ರ ಸಹಿತ ಒಬ್ಬರು ಹೋಗಂಗಿಲ್ಲ. ಪುತ್ರ ಅಂದ್ರೆ ಕಳತ್ರ ಅಂದ್ರೆ ಹೆಂಡತಿ. ಪುತ್ರ ಕಳತ್ರ ಅಂದ್ರೆ ಎಲ್ಲಾರು ಬಂದ್ರು, ಬೀಗರು ಬೀಜರು ಅಷ್ಟು ಬಂದದಾಗ ಅವೆಲ್ಲ ಬುಜುಗಳು ಏನು ತಿಳ್ಕೊಬೇಡ್ರಿ. ಮೇಲೆ ಪುತ್ರ ಮಗ, ಕಳತ್ರ ಹೆಂಡತಿ ಇರ್ತ, ಮಗ ಮಕ್ಕಳು ಬೀಗರು ಅಷ್ಟು ಕಟ್ಕೊಂಡು ಹೋಗಿ ಯಾತ್ರಕ್ಕೆ ಶಿಕ್ಷಕಲ್ಲಿ ಹೋದು. ತೀರ್ಥಕ್ಷೇತ್ರ ಯಾತ್ರೆ ಮಾಡಿದೆವು. ಅಭಿಮಾನ ಬಂಧುಗಳು ಎಲ್ಲ ಮುಂದೆ ಹೇಳ್ಕೊತ ಅಡ್ಡಾಡೋದು. ಬದ್ರಿ ಸಮಾರಾಧನೆ ಮಾಡಿದ್ರೆ ಊಟಕ್ಕೆ ಕೇಳಿದ ಒಳ್ಳೆ ಕೆಲಸ, ತಪ್ಪೇನಲ್ಲ. ತಗೊಂಡು ಅಲ್ಲಿ ಹೇಳೋದು, ಅಲ್ಲಿ ಹಿಂಗೆ ಹೋಗಿದ್ದು ನಿಂತ್ಕೊಂಡು ಅಲ್ಲಿ ಸುದ್ದಿ ಇಲ್ಲಿ ಅಲ್ಲಿ ಹೋದಿ ಬದ್ರಿ ಒಳಗೆ. ಅಲ್ಲಿ ಮ್ಯಾಲೆ ವ್ಯಾಸ ಗುಹಾಕ್ಕೆ ಹೋಗ್ಬೇಕಾತು. ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಹೊತ್ಕೊಂಡು ಹೋಗಿ ದೋಣಿತ್ತು, ಚಂದಿತ್ತು ಗುದಿ. ಅದ ಕೂತ್ಕೊಂಡಿವಿ ನಾವು. ಅದ ವರ್ಣನ ಇವರು ಸುದ್ದಿ ಇರೋದೇ ಇಲ್ಲ. ಮಂತ್ರಾಲಯಕ್ಕೆ ಹೋಗಿ ಬಂದರು, ಉಡುಪಿಗೆ ಹೋಗಿ ಬಂದರು. ಏನು ಮನುಷ್ಯರಿತ್ತು, ಏನು ತಾನ, ಎಷ್ಟೆಷ್ಟು ಅಡುಗೆ ಮಾಡಿದ್ರು, ಏನು ತಾನ, ಎಷ್ಟು ಆರಾಮಿತ್ತು. ನಾನು ಸುದ್ದಿ ಇರೋದನ್ನೇ ತಿಳ್ಕೊಡ್ರಿ. ಹಂಗೆ ಅಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದನ್ನ ಮರೆತು ಬಿಡೋದು. ಅದನ್ನ ತೀರ್ಥಕ್ಷೇತ್ರ ಯಾತ್ರೆಯ ಮಾಡಿದೆವು ಎಂದೆನುತ್ತ ಹಿಗ್ಗುವರು. ದಾಸರ ಕೆಟ್ಟ ಅನಿಸುತ್ತಾರೆ, ಎಷ್ಟು ಕೆಲಸ ಮಾಡ್ತೀರಿ ಅಂತಾರೆ. ತೀರ್ಥಕ್ಷೇತ್ರಕ್ಕೆ ಹೋಗಬಾರ್ದು ಅಂತ ಹೇಳೋದಿಲ್ಲ. ಪರಮಾತ್ಮ ಇದ್ದಾನ, ಅನುಸಂಧಾನ ಮಾಡಿ ಹಂಗೆ ಮಾಡಿ ತೀರ್ಥಕ್ಷೇತ್ರ ಹೆಂಗೆ ಹೋಗ್ಬೇಕು ಹಂಗೆ ರೀ. ಆ ಪರಮಾತ್ಮನ ಬಿಟ್ಟು ತೀರ್ಥಕ್ಷೇತ್ರ ಯಾತ್ರೆ ಮಾಡಿದರೆ, ಅವ್ನ ನೆನಪಿಲ್ಲದೆ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದರೆ ಅವನು ಬಿಡೋದು, ಉಳಿದೆಲ್ಲ ಉದ್ಯೋಗ ಮಾಡೋದಲ್ಲಿ. ಅಲ್ಲಿ ಹೋಗೋದು ಗಯಾಕ್ಕೆ ಶಾಪಿಂಗ್ ಹೋಗಿಬಿಡೋದಲ್ಲಿ. ಅಲ್ಲಿ ಸುಳ್ಳ ಗೊಂಬೆ ಪಂಬಿ ಒಟ್ಟು ತೊಗೊಂಬರ್ತಾರೆ. ಏನು ಮನ್ಯಾಗ ಹೊಟ್ಟೆ ಬಿಡೋಬಿಡ್ತಾವಲ್ಲ, ಓನ್ಯಾಗ ಬಿಟ್ಟು ಕಪಾಟ್ನಾಗ ಇಟ್ಟಿರ್ತಾರ. ಅವನ್ನ ಅವ್ನು ತೊಗೊಂಡು ಏನು ಮಾಡೋದು ಹೇಳ್ರಿ? ಹೌದು, ತೀರ್ಥಕ್ಷೇತ್ರ ಯಾತ್ರೆ ಮಾಡಿದಂತ ಮನೆ ಮುಂದೆ ಒಟ್ಟು ಪ್ರಚಾರ ಮಾಡೋದು. ಅದನ್ನು ಇದು ಮಾಡೋದು, ಈ ಕ್ಷೇತ್ರ ಯಾತ್ರೆ ಮಾಡೋದು ತಪ್ಪಲ್ಲ. ಮುಖ್ಯ ಉದ್ದೇಶ ಏನು? ಪರಮಾತ್ಮನ ಸ್ಮರಣೆ. ಅಲ್ಲಿ ಮಾಡ್ತಕ್ಕಂಥ ದೈಹಿಕ ಕಾಲಕ್ರಮಗಳು ಇವನ್ನೆಲ್ಲಕ್ಕೆ ಅದಕ್ಕೆ ಹೋಲಿ. ಅದನ್ನೆಲ್ಲ ಬಿಟ್ಟು ಬರೀ ಯಾತ್ರೆ ಮಾಡಿದರೆ ಅಂತಾರೆ ಹಿಗ್ಗುವರು. ಸುಮ್ಮನೆ ಅಂತಿರಲ್ಲ, ವ್ಯರ್ಥ ಮಾಡಬೇಡ್ರಿ. ಯಾಕೆ? ಪರಮಾತ್ಮ ನಮ್ಮಲ್ಲೇ ಇದ್ದಾನೆ, ನಮ್ಮಲ್ಲೇ ಚಿಂತೆ ಮಾಡ್ಕೊಡ್ರಿ. ಹೆಂಗೆ ಅದು ಮೇಲೆ ಹೇಳ್ತಕ್ಕಂಥ ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ. ಹೌದಾ? ಎಷ್ಟು ಕರುಣಾ ಭಗವಂತಂದು. ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ. ಇದಕ್ಕೆ ಇಷ್ಟು ಅರ್ಥ ಹೇಳ್ತೀನಿ ಕೇಳ್ರಿ. ಇದು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಮ್ಮ ಹಿಂದೆ ಕಾಯಂ ಇರ್ಬೇಕು ಅಂತ ಒಬ್ಬರು ನೇಮಿಸ್ಬಿಟ್ಟು ಒಬ್ಬರು ಅಪಾಯಿಂಟ್ ಮಾಡಿಕೊಟ್ರು ಅಂತ. ನೀ ಎಲ್ಲಿ ಹೋಗಲ್ಲ, 24 ತಾಸು ನಾನು ಹಿಂದೆ ಇರ್ಬೇಕು. ನಾ ಮಲ್ಕೊಂಡಾಗ ನಾನು ಅಲ್ಲೇ ಮಲ್ಕೋಬೇಕು ಮಗನನ್ರಿ. ಆ ಮಗನ ಅಂತ ನನ್ನ ಹೆಂಡ್ರು ಮಕ್ಕಳು ನಾನು ಉದ್ಯೋಗ ಇಲ್ಲ ನನಗಂತ. ಹಂಗೆ ನಮ್ಮಿಂದ ಏನೂ ಅಪೇಕ್ಷೆ ಮಾಡ್ದಂಗೆ ನಮ್ಮ ಹಿಂದೆ ಕಾಯಂ ಇರ್ತಕ್ಕಂಥ ವ್ಯಕ್ತಿ ಅದು ಒಂದೇ. ಹೆಂಗೆ? ಒಡಲ ನೆಳಲಂದಲ್ಲಿ ನಮ್ಮ ನೆಳ ನಮ್ಮ ಬಿಟ್ಟು ಹೋಗೋದಿಲ್ಲ.
ಹಂಗೆ ಪರಮಾತ್ಮ ನಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗೋದು ತಿಳ್ಕೊಡ್ರಿ ನಿಮಗೆ. ಒಡಲೆಳದಲ್ಲಿ ಹರಿ ನಮ್ಮೊಡನೆ ತಿರುಗುವ ಹಂಗ ಒಂದರೆ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ ತಡೆವ ದುರಿತವುಗಳ ಕಾಮದ ಕೊಡುವ ಸಕಲ ಇಷ್ಟಗಳ ನಡೆವ ನಮ್ಮಂದದಲ್ಲಿ ನಮ್ಮ ಸುವಿಶೇಷ ಸನ್ಮಹಿಮ. ಇಷ್ಟ ಹೇಳ್ಬೋದು ದಾಸವಂತರ ಮಹಾನುಭಾವರು. ಅದಕ್ಕಂತ ನೋಡಲಿ ಪುತ್ರ ಕಳತ್ರ ಸಹಿತ ಎಲ್ಲರನ್ನು ಕರ್ಕೊಂಡು ಹೋಗೋದಲ್ಲಿ ತೀರ್ಥ ಕ್ಷೇತ್ರ ಯಾತ್ರೆ ಮಾಡಿದೆವು ಎಂದೆನುತ್ತ ಹಿಗ್ಗುದಲ್ಲಿ ಭಯಂಕರ ಸೊಕ್ಕ ಬಂದ್ಬಿಟ್ಟಿರ್ತದೆ. ಹೋಗಿ ಬಂದ ಕೂಡ ನನ್ನ ಊರಿಗೆಲ್ಲ ಹೇಳ್ಕೊತಾರೆ, ಎರಡು ಊರು ತುಂಬ ಅದನ್ನು ಪೇಪರ್ನೇ ಬರಬೇಕು, ಟಿ ವಿ ಬರಬೇಕು, ಮಂದಿ ಕಳಿಸ್ಬೇಕು, ಫೋಟೋ ಕಳಿಸ್ಬೇಕು, ಎಷ್ಟು ರೆಕಾರ್ಡ್ ಮಾಡೋದನ್ನೆಲ್ಲ ಕೂಡ. ಇದು ವ್ಯರ್ಥ ಅಂತಾರೆ ದಾಸರಾಯ. ಇದು ಮಹತ್ವ ಅಲ್ಲ. ಅಲ್ಲಿ ಹೋಗ್ತಕ್ಕಂಥ ಧಾರ್ಮಿಕ ಕಾರ್ಯ ಮಾಡ್ತಕ್ಕಂಥದ್ದು ಮಹತ್ವ. ಅದನ್ನು ತಿಳ್ಕೊಡ್ರಿ. ಗಯಾ ಕ್ಷೇತ್ರಕ್ಕೆ ಹೋದ್ರಿ, ಬದ್ರಿ ಕ್ಷೇತ್ರಕ್ಕೆ ಹೋದ್ರಿ, ಕಾಶಿಗೆ ಹೋದ್ರಿ, ಅಲ್ಲಿ ಪರಮಾತ್ಮನು ಯಾವ ಉದ್ದೇಶನು, ಹೆಂಗೆ ಬಂತು ಆ ಕ್ಷೇತ್ರ, ಹೆಂಗೆ ಹುಟ್ಟಲ್ಲಿ, ಇದಕ್ಕೆಲ್ಲ ತಿಳ್ಕೊಬೇಕಾದ್ರೆ ಇಲ್ಲಿ ಬರ್ಬೇಕು ಹೇಳ್ರಿ ನಿಮಗೆ. ತೀರ್ಥ ಪ್ರಬಂಧ ಯಾರ್ದು? ವಾದಿರಾಜನ. ಏನು ಪೂರ್ವ ಪ್ರಬಂಧ, ದಕ್ಷಿಣ ಪ್ರಬಂಧ, ಪಶ್ಚಿಮ ಪ್ರಬಂಧ, ಉತ್ತರ ಪ್ರಬಂಧ, 4 ಬರೆದ ಪ್ರಬಂಧಗಳು ನೀವು ಕಾರಣ ಸಿಗುತ್ತೆ. ಓದ್ರಿ. ಭಾಷಾಂತರ ಆಗಿದೆ ಈಗ. ನೀವು ಹೆಣ್ಮಕ್ಳಿಗೆ ಸ್ವತಃ ನೀವು ಓದ್ಕೋಬೋದು, ಅಲ್ಲಿ ನೀವು ಓದ್ಕೋಬೋದು. ಯಾವ ಕ್ಷೇತ್ರಕ್ಕೆ ಹೋದಾಗ ಹೆಂಗೆ ಗೋದಾವರಿಗೆ ಹೋದ್ರಿ, ಅಲ್ಲಿ ಸ್ನಾನಕ್ಕೆ ಸಂಕಲ್ಪ ಏನು, ಅಲ್ಲಿರ್ತಕ್ಕಂಥ ದೇವತೆ ಯಾರು, ಹೆಂಗೆ ಪ್ರಾರ್ಥನೆ ಮಾಡ್ಕೋಬೇಕು, ಇದನ್ನು ಮಾಡ್ಕೊಂಡು ಮುಳುಗಿ ಹಾಕಿರ್ತಾರೆ ಅವರು. ಇಲ್ಲ ಅಲ್ಲಿ ಹುಟ್ಟರು ಹೆಣ್ಣು ಮಕ್ಕಳು ಕಟ್ಟಿಕೊಂಡು ಹೋಗಿ ಅಲ್ಲಿ ಹುಟ್ಟು ಮುಳುಗಿ ಹಾಕಿ ಬರೋದು ಆ ಕಡೆಗೆ. ಅಲ್ಲ ಪುಣ್ಯ ಅದ ಇಲ್ಲ ಅಂತ ಅರ್ಥ ಅಲ್ಲ, ಏನು ಬರಬೇಕು ಅದು ಬರೋಲ್ಲ ಅಂತ ಅರ್ಥ. ಅದಕ್ಕೆ ಈ ವ್ಯರ್ಥ ಧರ್ಮ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಪರಮಾತ್ಮನ ವೈಶಿಷ್ಟ್ಯವನ್ನು ಹೇಳಿ ಅಂತಾರ. ಇದಿದಂ ಪೂರಿತಃ ಅನ್ನೋ ಮಂತ್ರ, ಗಾಯತ್ರಿ ವೈಭವ ಅಸಾಧ್ಯ ಇರ್ತಕ್ಕಂಥ ಗಾಯತ್ರಿ ಮಂತ್ರ, ಗಾಯತ್ರಿ ಪ್ರತಿಪಾದ್ಯ ಭಗವಂತ ಅವ್ರು ನೆನೆಸ್ಕೊಂಡ ದಾಸರಾಯರು. ಗೋಪಾಲದಾಸರು ಉದ್ಧಾರ ದೇವರಿಂದ ಗಾಯತ್ರಿ ಮಂತ್ರದಿಂದ ಅಖಂಡ ಗಾಯತ್ರಿ ಮಾಡಬೇಕು. ಬಹಳ ಬಡವರು ಪಾಪ ಗೋಪಾಲದಾಸರು, ಜಗನ್ನಾಥದಾಸರು ಗುರುಗಳು ಆಯುಷ್ಯ ಕೊಟ್ಟವರು. ಅಸಾಧ್ಯ ಬಡತನ. ಎಷ್ಟು ಬಡತನ ಗೊತ್ತಾ ನಿಮಗೆ? 4 ಮಕ್ಕಳು ಅವ್ರ ತಾಯಿ, ಇವರೇ ಹಿರಿಯರು. ತಂದೆ ಸತ್ತು ಹೋಗ್ಬಿಟ್ರು. ಲಘುನಾನ ತಾಯಿಗೇನು ಆಸ್ತಿ ಇಲ್ದಂಗೆ ಆಗಿತ್ತು. ಮನ್ಯಾಗ ಹೊರಗೆ ಹಾಕಿಬಿಟ್ರಕ್ಕಿಂತ ಆ ಹೆಣ್ಮಗಳು ಹೊಟ್ಟಿದ್ದಿತ್ತು ಅಂತ ತಿಳ್ಕೊಂಡು 3ನೇ ಕೂಸು 4ನೇ ಹೊಟ್ಟಿದ್ದಕ್ಕೆ ಈ ನಮ್ಮ ಕೂಸಲ ಹೊರಗೆ ಹಾಕಂದ್ಬಿಟ್ರು. ಎಲ್ಲೋ ಒಂದು ಮೊಸರು ಕಲ್ಲು ಅಂತದ ರಾಯಚೂರು ಜಿಲ್ಲಾದು. ಅಲ್ಲಿ ಬಂದು ಒಂದು ಹನುಮಂತರ ಗುಡಿ, ಕತ್ಲಿ ದೀಪಿಲ್ಲ, ಸುಡುಗಾಡಿಲ್ಲ. ಅಲ್ಲಿದ್ಲ ಪಾಪ ತಾಯಿ ಮಕ್ಕಳನ್ನ ಕಟ್ಟಿಕೊಂಡು. ಸಣ್ಣವು ಗೋಪಾಲದಾಸರು, ಇನ್ನೂ ಮುಂಜವಾಗಿಲ್ಲ. ಅಲ್ಲಿ ಏನು ಮಾಡ್ಬೇಕು ಹಂಗಾರೆ? ಎಷ್ಟೊಂದು ಭಿಕ್ಷಾ ಬಿಡಬೇಕು. ಅಲ್ಲೊಂದು ಖಾಲಿ ಜಾಗ ಯಾರು ಕೇಳಿದ್ರೆ ಇಲ್ಲ. ಅಲ್ಲಕ್ಕಿ ಭತ್ತ ಬಿತ್ತಿದ್ಲು, ಪೈರು ಬೆಳೆದಕ್ಕಿ. ಅಲ್ಲಿ ಒಂದು ಚಲೋ ಭಾಮಿ ಇತ್ತು. ಆ ನೀರು ತಂದು ಹುಡುಗರ ನೀರು ಗೋಪಾಲದಾಸ ನೀರು ಹಾಕ್ಯಾರ. ತಿಳ್ಕೊಟ್ರಿ ಮಹಾನುಭಾವ ಚಂದ ಕೆಲಸ ಮಾಡ್ಯಾರ. ಗದ್ದೆ ನೀರು ಹಾಕ್ಯಾರ, ಬೆಳೀತು, ಪೈರು ಚಂದ ಬಂತು. ಸಂತೋಷಪಟ್ಲು ತಾಯಿ. ನಮ್ಮ ವರ್ಷಕ್ಕೆ ಆಗೋಷ್ಟು ಭತ್ತ ಬಂದು, ಅಕ್ಕಿ ಬಂದು, ಚಿಂತಿಲ್ಲ ಅಂತ ತಿಳ್ಕೊಂಡು. ಇಷ್ಟು ಆಗೋದಕ್ಕೆ ಆ ಊರು ಶಾನ ಹೋಗಿ ಬಂದು ನೋಡ್ರಿ. ಅವನು ಬ್ರಾಹ್ಮಣ ಮತ್ತೆ ಬಂದವನಂದ, ಕೊಯ್ರಿ ಬಟ್ಟು ಭತ್ತ ಇದೆ ಅಂದವ. ಬಂದು ತಾಯಿ, ಇಲ್ರಿ ನಾ ಬೆಳ್ಕೊಂಡೇನಿದ್ರೆ ನನ್ನ ಮಕ್ಕಳಿಗೆ 4 ಮಕ್ಕಳು ಸಣ್ಣ ಹುಡ್ರಿಂದ 3 ಮಂದಿ ಹೆಂಗಾರ ಮಾಡಿ ಊಟಕ್ಕೆ ಹಾದಿ ಮಾಡಿ ನನಗೆ ನೋ ಅಂದ. ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ ನಾವು. ಶಾನ ಭೋಗ ಕುಲಕರ್ಣಿ ಕೈಗೆ ಬೇಕಾದ ಮಾಡ್ರಿ. ಹಿಂದಕ್ಕೆ ಅವರಲ್ಲ ಒತ್ತು ತಗೋಬಾರ್ದು. ಕುಲಕರ್ಣಿ ಅಡ್ಡ ತಗೊಂಡು ಹೇಳ್ರಿ. ಕುಲಕರ್ಣಿ, ಶಾನ್ ಭೋಗರು, ದೇಸಾಯರು, ದೇಶಪಾಂಡ್ಯರು ತಮ್ಮ ಕಾಲಕ್ಕೆ ಅಸಾಧ್ಯ ಮಾಡಿ ಹೇಳ್ಕೊಡ್ರಿ. ಯಾಕೆ ಸಿಟ್ಟು ಬಂದಿತ್ತು ಗೊತ್ತಾ? ನಾವು ನೋಡಿ ಎಷ್ಟು ಕೆಟ್ಟ ಕೆಲಸ ವಿಚಾರ ಮಾಡಿ ಈಗಿನ ಕಂಡ್ರೆ ಆಗ್ತಿದ್ದಿಲ್ಲ. ನಾವು ಯಾಕೆ ಆಗ್ತಿದ್ದಿಲ್ಲ ಕಾರಣ ಹೇಳ್ತೀನಿ. ನಿಮಗೆ ಗೊತ್ತದೋ ಇಲ್ಲ, ನಿಮಗೆ ಗೊತ್ತಿರ್ಬೋದು, ಇರ್ಲಿಕ್ಕಿಲ್ಲ. ಈ ಹೆಣ್ಮಗಳನ್ನ ಮನೆಗೆ ಅವಲಕ್ಕಿ ಕುಟ್ಲಿಕ್ಕೆ ಕರೆದಿದ್ದವ. ಆಗಿನ ಕಾಲಕ್ಕೆ ಅವಲಕ್ಕಿ ಗಿರಣಿ ಇದ್ದಿದ್ದಿಲ್ಲ, ಕುಟ್ಬೇಕು ಅವಲಕ್ಕಿ ನಾವಾಗ, ಹೌದಿಲ್ಲ? ಅವಲಕ್ಕಿ ಕುಟ್ಲಿಕ್ಕೆ ಕರೆದ. ಈಕೆ ಪಲ್ಲ ನಂಗೆ ಆಗೋದಿಲ್ಲ ರೀ, ಮನ್ಯಾಗ ಮಕ್ಕಳವ, ಕೆಲಸ ಮನ್ಯಾಗ ಅಂದಕ್ಕೆ. ಆ ಸಿಟ್ಟಿತ್ತು ನೋಡ್ರಿ. ಈ ಬೆಳೆ ನಿಂದಲ್ಲ ಅಂದವ. ಹುಡ್ರು ನಾವು ನೀರು ಹಾಕಿವ್ರಿ ಅಂದರು. ಹೌದು, ನೀರು ಎಲ್ಲಿದ್ದದು? ಭಾಮ್ಯಾಗಿಂದು. ಭಾಮೆ ಯಾರ್ದು? ಗೌರ್ಮೆಂಟದ್ದು. ಪರ್ಮಿಷನ್ ನೋಡಿದ ಮಗನ ಅಂದವ. ಕಿತ್ತು ಹಾಕಿ ಅಷ್ಟು ಭತ್ತ ಹಿಡ್ಕೊಂಡು ಹೋಗಿಬಿಟ್ಟ. ಅಳ್ಕೋತಂದವ್ ತಾಯಿ ಪಾಪ. ಗೋಪಾಲದಾಸ್ ಅಂದರು. ಅಲ್ಲ ಆ ಮಗನ ಅಂದ್ರೆ ಒಂದ ಮಾತು ಹೇಳ್ತಾರ ಅವರು. ನಮ್ಮ ತಾಯಿ ಹೊಟ್ಟೆ ಉರಿಸಿ ನಮಗೆಲ್ಲ ನಿನ್ನ ವಂಶ ಹುಟ್ಟೋದು ಬೇಡ, ಈ ಬಾವಿ ನೀರು ಬರೋದು ಬೇಡ ಅಂದ್ಬಿಟ್ರು. ಒಂದು ಅವನ ವಂಶ ನಿರ್ವಂಶ ಆಗಿ ಹೋಗ್ತಾ ಅವ್ನು ತಿಳ್ಕೊಂಡು ಮಕ್ಕಳೇ ಹುಟ್ಟಲಿಲ್ಲ. ಅವನ ದೇಶಪಾಂಡೆಗ ಶಾನಬ ದೇಸಾಯಿಗೆ ತಿಳ್ಕೊಂಡು ಇಲ್ಲಿ ಪರಮಾತ್ಮ ಆ ಬಾವಿ ನೀರು ಬಂದಿಲ್ಲ. ಇಂಥ ಗೋಪಾಲದಾಸರು ಮುಂಜು ಮಾಡಿಲ್ಲ. ತಾಯಿ ಎಲ್ಲೋ ಕರ್ಕೊಂಡು ಯಾರೋ ಮುಂಜು ಮಾಡಿದ್ರು ಪಾಪ. ಯಾರೋ ಧರ್ಮಕ್ಕೆ ಮುಂಜು ಮಾಡಿಸಿದ್ರು. ಅಖಂಡ ಗಾಯತ್ರಿ ಮಾಡಿದ್ರು ಕೂತ್ಕೊಂಡು. ಯಾರು? ಗೋಪಾಲದಾಸರು. ಗಾಯತ್ರಿ ಮಾಡ್ಕೊತ ಕೂತ್ಕೊಂಡಿರ್ಬೇಕು. ಮೈ ಮೇಲೆ ಎಚ್ಚರ ಇಲ್ಲ. ಅಷ್ಟು ತಪಸ್ಸುತ್ತಿರ್ಬೇಕು ಗಾಯತ್ರಿ ಕೂತ್ಕೊಂಡಾಗ. ಅವ್ರಿಗೆ ಹೇಳಿರಪ್ಪ ಬೇರೆ ಹಾದಿ ಗೊತ್ತಿಲ್ಲ ನೋಡಿ. ಅವನ್ನ ಪ್ರಾರ್ಥನೆ ಮಾಡಿಕೊಳ್ಳೋದು. ಕೂತ್ಕೊಂಡ್ರ ಪ್ರಾರ್ಥನೆ ಮಾಡ್ಕೋತ. ಇವ್ರ ಸಂಬಂಧಿಕರು ಇದ್ದಾರಲ್ಲ, ಕಾಕ, ದೊಡ್ಡಪ್ಪ, ಚಿಕ್ಕಪ್ಪ ಕೂಡ ನಾಟಕ ಮಾಡ್ತಾರೆ. ಮಗ ಇವ ಅಂದ್ರೆ ಅವ್ರು ಬಂದವ್ರ ದೊಡ್ಡ ಬಿಸಿ ನೀರು ತೊಗೊಂಡು ಅವ್ರ ತಲೆ ಮೇಲೆ ಸುರುವಿದ್ರು. ಯಾರು ಸುರುವಿದ್ರೆ ಅವ್ರ ಮೈ ಮೇಲೆ ಗುಳ್ಳೆದ್ದು ಒದ್ದಾಡ್ಲಿಕ್ಕೆ ಹತ್ಬಿಟ್ರು. ಅವರು ನೋಡ್ತಾರೆ, ಕಣ್ತಿರೋದು. ಶಾಂತ ಆಗ್ರಿಪ್ಪ, ಸಿಟ್ಟು ಬರಲಿಲ್ಲ, ಶಾಪ ಕೊಡಲಿಲ್ಲ ಮಹಾನುಭಾವರು. ಗೋಪಾಲದಾಸರ ಮಹಿಮಾ ಆಯ್ತು.
ಅಂತ ಮಹಾನುಭಾವರು ಯಾಕೆ ಹೇಳಿದೆ ಗಾಯತ್ರಿ ಮಂತ್ರದ ಮಹತ್ವ ಹೇಳಿ ಹೇಳ್ತೀನಿ. ಅವ್ರು ಏನಂತಾರ ಅದು ಆಗ್ತೈತೆ ತಿಳ್ಕೊಡ್ರಿ ಅಂತ ಮಹಾನುಭಾವರು. ಯಾರೋ ಬಂದು ಹೇಳು ತಾಯಿಗೆ, ಅವ್ವ ನೋಡ್ಬಾ ನಿನ್ನ ಮಗನ ಗಿಡಗಳ ಕೂತ್ಕೊಂಡ ತಪಸ್ಸು ಹಚ್ಬಿಟ್ಟದ, ಎಚ್ಚರಿಲ್ಲ ಮೈ ಮೇಲೆ, ಅದಕ್ಕೆ ಅಸಂಪ್ರಜ್ಞಾತ ಸ್ಥಿತಿ ಅನ್ನೋದು ಅದಕ್ಕೆ ತಿಳ್ಕೊಂಡ್ರಿ. ಕೂತ್ಕೊಂಡಾರ ಆ ಹುಡುಗರು ಆಡ್ಕೋತ ಬಂದು ನೋಡಿದ್ವು, ತಲೆ ಮೇಲೆ ಬಂದು ಹಾವು ಕೂತ್ಬಿಟ್ಟರು. ಅವರು ಹಿರು ಹಾವು ಬದು ಕೂತ ನೋಡಿದ್ಲಾಗಿ ಬಂದು ಅವ್ವ ಪ್ರಾರ್ಥನೆ ಮಾಡಿಕೊಂಡು ಓದಿದ್ಲು ಗೋಪಾಲನ ಭಾಗಣ್ಣ ಓದಿದ್ಲು, ಕಣ್ ತೆಗೆದ್ರು ಹಾವು ಹೋಗ್ಬಿಟ್ಟು ತಿಳ್ಕೊಡ್ರಿ. ಇಂಥ ಮಹಾನುಭಾವರು ಇಂಥವ್ರು ನಮ್ಮಲ್ಲಿ ಅವ್ರು ನೆನೆಸೋದೇ ಒಂದು ಪುಣ್ಯ ಅಂತ ತಿಳ್ಕೊಡ್ರಿ. ಆಗತಾದಿ ತ್ರಿಕಾಲಜ್ಞಂ ಆಗಮಾರ್ಥ ವಿಶಾರದಂ ತ್ಯಾಗ ಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ದಿನ ಅನ್ಕೊಟ್ರಿ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ಬೋದು ಗಾಯತ್ರಿ ಪ್ರತಿಪಾದ್ಯ ಒಂದು ಮಂತ್ರದ ಎಷ್ಟು ಬೆಲೆ ಇದೆ ನಮ್ಮಲ್ಲಿ ಆ ರೀತಿ ಹೇಳ್ತಾ ಇದ್ದಾರೆ. ಮುಂದುವರೆದು ನಾರಸಿಂಹ ಸ್ವರೂಪದೊಳಗೆ ಶರೀರ ನಾಮದಿ ಕರೆಸುವನು, 16 ಕಳೆಗಳುಳ್ಳ ಲಿಂಗದಿ ಪುರುಷ ನಾಮಕನು, ತೋರುವನು ಅನಿರುದ್ಧನೊಳು ಶಾಂತಿರಮಣ ಅನಿರುದ್ಧ ರೂಪದಿ ಪ್ರೇರಿಸುವ ಪ್ರದ್ಯುಮ್ನ ಸ್ಥೂಲ ಕಳೆವರದೊಳು ಇದ್ದು 4 ದೇಹವ ನಿಮಗೆ ಗೊತ್ತದ ಹೌದಾ? ಯಾವ್ಯಾವುದು? ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಆಮೇಲೆ ಸ್ಥೂಲ ದೇಹ. ಯಾವ ಪರಮಾತ್ಮ ರೂಪವನ್ನು ಒಂದ ಪದ್ಯ ಹೇಳ್ಬಿಟ್ರು ಅಷ್ಟು ಕೊಡಿ, ಭಾಳ ಸರಳ ಪದ್ಯ ಹೇಳ್ಕೊಡಿ. ನಾರಸಿಂಹ ಸ್ವರೂಪದಳು ಅರ್ಥಾತ್ ಸ್ವರೂಪ ದೇಹದಾಗ ಕೂತ್ಕೊಂಡ ನರಸಿಂಹ ಪರಮಾತ್ಮ ಕೂತ್ಕೊಂಡು ಒಂದು ಪ್ರೇರಣ ಅಲ್ಲಿ ಆ ದೇಹಕ್ಕೆ. ಶರೀರ ನಾಮದಿ ಕರೆಸುವನು ಹೆಂಗ ಅವಾಗಲ್ಲಿ ಶರೀರ 16 ಕಳೆಗಳುಳ್ಳ ಲಿಂಗದಿ ಪುರುಷ ನಾಮಕನು. ಲಿಂಗ ಶರೀರದಾಗ ಇದ್ದಾರ ಪುರುಷ ಪರಮಾತ್ಮ. ಒಂದು ಸ್ಥೂಲ ಮೊದಲೇ ಕಾರಣ ಹೇಳಿದ್ರೆ ಸ್ವರೂಪ ದೇಹ ಹೇಳಿದ್ರೆ ಲಿಂಗ ದೇಹ ಹೇಳಿದ್ರು. ತೋರುವನು ಅನಿರುದ್ಧನೊಳು ಯಾವ ದೇಹಕ್ಕೆ ಬಂದ್ರೀಗ ಅನಿರುದ್ಧ ದೇಹಕ್ಕೆ 4ನೇದಕ್ಕೆ ಎಲ್ಲಿ ಶಾಂತಿ ರಮಣ ಹೆಂಗ ಅನಿರುದ್ಧ ರೂಪದಿ ಮುಂದೆ ಪ್ರೇರಿಸುವ ಪ್ರದ್ಯುಮ್ನ ಸ್ಥೂಲ ಕಳೆಯವರೊಳಗಿದ್ದು 4 ದೇಹಕ್ಕೆ 4 ದೇವರು ಅಲ್ಲಿದ್ದುಕೊಂಡು ಆಯಾ ದೇಹಗಳ ಕ್ರಿಯಾ ಪ್ರೇರಣೆ ಮಾಡ್ತಕ್ಕಂಥ ಭಗವಂತನ ರೂಪಗಳು. ಪದ್ಯ 4 ದೇಹಗಳು ನಮಗಿರ್ತಕ್ಕಂಥ 4 ದೇಹ, ಅಲ್ಲಿರ್ತಕ್ಕಂಥ ಪರಮಾತ್ಮನ 4 ರೂಪಗಳು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಅಪಾರವಾಗಿರ್ತಕ್ಕಂಥ ಮಹಿಮೆಯನ್ನು ದಾಸು ಸಂಗ್ರಹ ಮಾಡಿ ತಸ್ಮಿನ್ ಲಿಂಗ ಶರೀರೇ ಅಸ್ತಿ ಪುರುಷಾಖ್ಯೋ ಹರಿ ಸ್ವಯಂ ಮಾತಾಡ್ತಾನೆ. ತಸ್ಮಿನ್ ಲಿಂಗ ಶರೀರೇ ಯಾರಿಂದ ಪುರುಷಾಖ್ಯ ಹರಿ ಸ್ವಯಂ ಅನ್ನೋ ಮಾತನ್ನು ಭಾಷಾಂತರ ಹೇಳಿಕತ್ತಾರೆ. ತಗೊಳ್ರಿ ಇಷ್ಟು ವೈಭವ. ಸವಾಂ ಆಯುಂ ಪುರುಷ ಸರ್ವಾನುಪುರುಷ ವರ್ತಮಾನ ಮತ್ತೆ ಅನಿಹಿ ಜ್ಯೇಷ್ಠತಃ ಫಲಾನಾಂ ಪ್ರಾಪಕ. ಒಂದು ವೈಶಿಷ್ಟ ನರಸಿಂಹ ಅಂದ್ರೇನು, ಪ್ರದ್ಯುಮ್ನ ಅಂದ್ರೇನು, ಅನಿರುದ್ಧ ಅಂದ್ರೇನು, ವಾಸ್ಯವ ಅಂದ್ರೇನು ಅರ್ಥ ಅಷ್ಟು ಅರ್ಥ ಹೇಳ್ಕೊತ ದಾಸರು ಹೇಳ್ತಾರೆ. ಅದಕ್ಕೆ ವೃದ್ಧ ಅನಿ ಶಬ್ದಕ್ಕರ್ಥ ಸಕಲ ಕ್ರಿಯೆಗಳನ್ನ ಮಾಡಿಸ್ತಕ್ಕಂಥವ ವೃದ್ಧ. ಇನ್ನು ಯಾರಿಗೂ ಸೋಲ್ದೇ ಇರತಕ್ಕಂಥವ ಅನಿರುದ್ಧ. ನ ರುದ್ಧತಿ ಇತಿ ಅನಿರುದ್ಧ ಅಂತ ಸಮಾಸ ಬಿಡ್ತಾ ಇದ್ದಾರೆ. ಅದೇ ಪ್ರದ್ಯುಮ್ನಾಗಿ ಪರಮಾತ್ಮ ಶ್ರೇಷ್ಠ ಕಾಂತಿ ಪ್ರದ್ಯುಮ್ನ. ಪ್ರದ್ಯುಮ್ನ ಪರಮಾತ್ಮ ನಮಗೆ ಹೇಳಿ ನೀವು ಅಂತಿರಲೋ ಗೊತ್ತಿಲ್ಲ, ನಂಬ್ತಿರ್ಲೋ ಗೊತ್ತಿಲ್ಲ. ಯಾರ್ಯಾರು ಜನ್ಮಾಂತರದಾಗ ಪ್ರದ್ಯುಮ್ನ ಪರಮಾತ್ಮ ಉಪಾಸನ ಮಾಡಿರಿ ಅಥವಾ ಈ ಜನ್ಮದ ಮಾಡ್ತಿದ್ರಿ, ಒಳ್ಳೆ ರೂಪ ಕೊಡ್ತಾನೆ ದೇವರನ್ನ ಅವ್ರಿಗೆ. ರೂಪ ಬರ್ಬೇಕಾದ್ರೆ ಇವು ಮೆತಿಗಳು ಹೋಗಲ್ಲ ಮೈಗೆ ಕಡೆಗೆ ಕೊಡಿ, ಅವು ಎಷ್ಟೊತ್ತಿಗೆ ಹೋಗ್ಬಿಡ್ತಾವೆ. ಹಿಂಗೆ ಹಚ್ಕೊಂಡು ಆ ಮನೆಗೆ ಹೊರಗೆ ಹೋಗ್ಬಿಟ್ಟಿರ್ತದ. ಮತ್ತು ಅಲ್ಲಿ ಡಬ್ಬಿ ವಾಲೆ ಜೊತೆ ಕೊಡು ಡಬ್ಬಿ ತಗೊಂಡು ಹಾಗೆಲ್ಲ ಹೌದಾ. ಪ್ರದ್ಯುಮ್ನ ಒಳ್ಳೆಯ ದೇಹ ಸುಂದರ ರೂಪ ಕೊಡ್ತಕ್ಕಂಥದ್ದು ಪ್ರದ್ಯುಮ್ನ ಪರಮಾತ್ಮ ಉಪಾಸನ ಹೇಳ್ತಾರೆ. ನಾ ಹೇಳೋ ಮಾತಲ್ಲಿ ತಾಸ ಹೇಳ್ತಕ್ಕಂಥ ಶಾಸ್ತ್ರಗಳು ಹೇಳ್ತಾ ಇದ್ದಾರೆ. ಆ ರೀತಿ ಹೇಳಿ ಸ್ಥೂಲ ದೇಹಗತ ಇಷ್ಟು ಬಿಡುದಿಲ್ಲ ನಿಮ್ಮನ್ನು ಭಾಳ ತೊಗೊಂಡು ಹೋಗ್ತಾರ, ಭಾಳ ಡೀಪ್ ಅಗದಿ. ಸ್ಥೂಲ ದೇಹಗತ ಸಪ್ತ ಧಾತುಗಳು ನಮ್ಮ ದೇಹದ 7 ಧಾತುಗಳವ ಹೇಳ್ಕೊತ ಹೋಗ್ತೀನಿ. ಹಂಗೆ ನಿಮ್ಗೆ ಒಂದೊಂದು ಕೊಡಿ. ಅಲ್ಲಿ ಸಪ್ತ ಧಾತುಗಳಿರ್ತಕ್ಕಂಥ ಪರಮಾತ್ಮನ ರೂಪ ಹೇಳ್ತಾ ಇದ್ದಾರೆ. ಯಾವ್ಯಾವು ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ. ಮೊದಲು ತ್ವಕ್ ಚರ್ಮಗಳು, ಆಮೇಲೆ ಮಾಂಸವು, ಅದರ ಮೇಲೆ ರುಧಿರ ಅಂದ್ರೆ ರಕ್ತ, ಮೇಧಸ್ಸು, ಮಜ್ಜ, ಅಸ್ಥಿಗಳ, ಇದರೊಳಗೆ ಏಕೋನ ಪಂಚಾಶನ್ ಮರುದ್ಗಣವು. ಏಕೋನ ಪಂಚಾಶತ್, ಪಂಚಾಶತ್ ನಿಮ್ಗೆ ಗೊತ್ತದ 50, ಏಕೋನ ಒಂದು ಕಮ್ಮಿ ಅಷ್ಟು ಮರುದ್ಗಣವು. ಮರುದ್ ಎಷ್ಟು ಮಂದಿ ಇದ್ದಾರ? 49 ಮಂದಿ ಅಂತಿದೆ. ಏಕೋನ ಪಂಚಾಶತ್ ಮರುದ್ಗಣವು, ಪಂಚಾಶತ್ 50, ಏಕೋನ ಒಂದು ಕಮ್ಮಿ 49 ರೂಪ. ಅವು ಯಾವ ಹೇಳ್ತಾ ಮುಂದೆ ನಿಧನ ಹಿಂಕಾರಾದಿ ಸಾಮಗ ಅದರ ನಾಮದಿ ಕರೆಸುತ್ತ 9 + 40 ಅರ್ಥಾತ ಇಲ್ಲಿ 9 + 40 49 ರೂಪದಿ ಧಾತುಗಳು 20. ಈ ಸಪ್ತ ಧಾತು ಅಂತೇನವಲ್ಲ ದೇಹದಾಗ ಅವು ಯಾವ್ಯಾವು ನೋಡಿ. ನಿಮ್ಗೆ ಕಲ್ಪನಾದನ ಇಲ್ಲೋ ಓದೋ ಮುಂದೆ ಒಂದು ಹೇಗೆ ಹೋಗುತ್ತೆ ನಿಮ್ಗೆ ಸ್ಥೂಲ ಇರ್ತಕ್ಕಂಥ ಯಾವ್ಯಾವು ಅನ್ನೋದನ್ನು ಹೇಳ್ತಾ ನೋಡಿ. ಮೊದಲೇ ಹೇಳ್ತಾ ಇದ್ದಾರೆ. ಮೊದಲೇದು ಚರ್ಮ, ಮ್ಯಾಲೆ ಕಾಣ್ತಕ್ಕಂಥ ಚರ್ಮ, ತ್ವಕ್ ಅಂತ ಹೆಸರದಕ್ಕೆ. ಅದಕ್ಕೆ ಮತ್ತೊಂದು ಚರ್ಮ ಅದ ನಿಮ್ಗೆ ಗೊತ್ತಾಗ್ತದೆ, ಕೈ ಕಾಲ್ಕೆದ್ದ ಗೊತ್ತಿರತ್ತ.
ಅಲ್ಲಿರ್ತಕ್ಕಂಥದ್ದು ಮೊನ್ನೆದೊಳಗೆ ಈ ತ್ವಕ್ನೊಳಗೆ ಮೇಲೆ ನಿಧನ ನಾಮಕ ಪರಮಾತ್ಮ. ತ್ವಕ್ಕಿನ ಒಳಭಾಗ ಚರ್ಮದ ಅಲ್ಲಿ ಹಿಂಕಾರ ನಾಮಕ ಪರಮಾತ್ಮ. ಅಲ್ಲಿ ಚರ್ಮದ ಒಳಗೆ ಬರುತ್ತೆ ಹೇಳ್ರಿ ಮಾಂಸ, ದೇಹದ ಸಪ್ತ ಧಾತುಗಳು ಎಲ್ಲರಲ್ಲಿಯೂ ಮತ್ತಿವು ನೋಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಆದಿನಾಮಕ ಪರಮಾತ್ಮ. ಅದ್ರ ಒಳಗೆ ನೋಡ್ರಿ ಮಾಂಸ ಒಳಗೆ ರಕ್ತ ಇರ್ತದೆ, ರುಧಿರ. ಅಲ್ಲಿ ಪ್ರಸ್ತಾವ ನಾಮಕ ಪರಮಾತ್ಮ. ಈ ರಕ್ತ ದಾಟಿ ಮೇಧಸ್ಸು ಅಂತಿರ್ತದೆ. ಮೇಧಸ್ಸು ಅಂತಕ್ಕಂಥ ಒಂದು ಕೊಬ್ಬಿದ್ದಂಗೆ ಅಂತ ತಿಳ್ಕೊಟ್ಟ ಆ ರೀತಿ ಒಳಗೆ. ಅಲ್ಲಿ ಪ್ರತಿಹಾರೂಪಿ ಪರಮಾತ್ಮ ಅವನ ಹೆಸರು. ಈ ಮೇಧದ ಒಳಗೆ ಮಜ್ಜು. ಆ್ಯಕ್ಚುಲಿ ಮಜ್ಜಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಕೈ ಕಾಲು ಅಡ್ಡಾಡ್ಬೇಕು, ಮಜ್ಜು ಬೇಕೇ ಬೇಕಲ್ಲಿ. ಕೀಲಕ್ಕೆ ಎಣ್ಣೆ ಹಾಕಿದಂಗೆ ಚಗಡಿ ಕೀಲಿಕ್ಕೆ, ಅಥವಾ ಸೈಕಲ್ಗೆ ಎಣ್ಣೆ ಹಾಕ್ತಿದ್ವಿ ನಾವೆಲ್ಲ, ಈಗೆಲ್ಲ ಹೋಗ್ಯದ. ಸೈಕಲ್ಗೆ ಎಣ್ಣೆ ಹಾಕೋ ವೈಭವ ಒಂದಿನ ಕಾಲಕ್ಕೆ ತಂದು ತೊಗೊಂಡೋಗಿ ಎಣ್ಣೆ ಹಾಕ್ಕೊಂಡು ಹೊರ್ಕೊಂಡು ಹೋಗ್ತಿದ್ವಿ. ಸೈಕಲ್ಗೆಲ್ಲ ಎಣ್ಣೆ ಹಾಕಿ ಕೀಲ್ ಚಟಪಟ ಅಡ್ಡಾಡ್ತದೆ. ಹಂಗೆ ಮಜ್ಜ ಇತ್ತು ಅಂದ್ರೆ ಕೈ ಕಾಲು ಸುಹುತ ಅಡ್ಡಾಡ್ ತೊಳ್ಕೊಡ್ರಿ, ಅದಕ್ಕೆ ಕೀಲು ಬೇಕಂತಾರ, ಕೀಲಕ್ಕೆ ಆರ್ತಿ ಹೇಳ್ತಾರೆ ಮಜ್ಜ. ಅಲ್ಲಿ ಉದ್ಗೀತ ನಾಮಕ ಪರಮಾತ್ಮ. ಇದನ್ನ ದಾಟಿ ಕೊನೆಗೆ ಯಾವ್ದು ಗೊತ್ತಿಲ್ಲ, ಅಸ್ಥಿ ಪಂಜರ. ಲಾಸ್ಟ್ ತೆಗದಿ ಅದು ಅಸ್ಥಿ ಪಂಜರ. ಅದರಲ್ಲಿ ಉಪದ್ರವ ನಾಮಕ ಪರಮಾತ್ಮ. ಅವನ ಹೆಸರು ಉಪದ್ರವ. ಯಾಕಂದ್ರೆ ದೈತ್ಯರಿಗೆ ಉಪದ್ರವ ಕೊಡ್ತಕ್ಕಂಥವ, ಉಪದ್ರವನ ಕೊಡ್ತಾವ, ಅದಕ್ಕೆ ಉಪದ್ರವ ಅಂತ ಹೆಸರು ಪರಮಾತ್ಮ. ಏಳು ವಸ್ತುಗಳು, 7 ದೇಹದಕ್ಕಂಥ 7 ಧಾತುಗಳು, ಅಲ್ಲಿರ್ತಕ್ಕಂಥ 7 ಪರಮಾತ್ಮನ ರೂಪಗಳು ಅಲ್ಲಿರ್ತಕ್ಕಂಥವು. ಅದು ಕೊನೆಯದು ಅಸ್ಥಿಪಂಜರ. ಎಲ್ಲ ಹೋದ್ಮೇಲೆ ಉಳಿದು ಯಾವುದು ಅದ ಒಂದು ಏನು ಉಳಿದಿಲ್ಲ. ಅದನ್ನೇ ಹೇಳ್ತಾರೆ ನಮ್ಮಲ್ಲಿ. ಎಷ್ಟು ಪಂಚಗವ್ಯದ ಮಹತ್ವ. ಪಂಚಗವ್ಯ ತಗೋತಿರ್ತೀರಿ ನೀವು ಮಂತ್ರ, ಅದಕ್ಕೆ ಅವ್ರು ಅಂತಿರ್ತಾರ, ನೀವು ಹಂಗೆ ತಗೋತಿರ್ತೀರಿ. ಇಷ್ಟ ತಿಳ್ಕೊಡ್ರಿ ಎಷ್ಟು ಚಂದ. ಅಸ್ತಿ ಗಸ್ತಿತ್ವಂ ಪಾಪಂ ದೇಹೇ ತಿಷ್ಠತಿ ಮಾಮಕಿ ಪ್ರಾಶನಂ ಪಂಚಗವ್ಯಸ್ಯ ದಹತ್ತಂಗ ದೇವೇಂದನು ಅಂತ ಅದ ಮಂತ್ರ. ಹೌದಾ? ಅಸ್ಥಿಗತಂ ಪಾಪಂ. ಇಲ್ಲಿ ನಾವು ಪಾಪ ಅನ್ಕೊಂಡೇವಿ, ಖರೆ ಅಂದ್ರೆ ವೈರಸ್ ಅದು. ಜಡ್ಡಿನ ಅಣು ಅಂತ ತಿಳ್ಕೊಡಿ, ವೈರಸ್ ಬಂದು ಅಂತ ಹೇಳ್ತೇವಲ್ಲ. ಹಂಗಂದ ಈ ಈ ಡಾಕ್ಟರ್ ಕೊಡೋ ಗುಳಿಗೆ, ಔಷಧ, ಇಂಜೆಕ್ಷನ್ನು ಮಾಂಸ ತನಕ ಹೋಗ್ತಾವಂತ, ಮಜ್ಜು ಅಸ್ಥಿ ತನಕ ಹೋಗುದಿಲ್ಲ ಅಂತ ಹೇಳ್ಯಾರ ನಮ್ಮಲ್ಲಿ. ಪಂಚಗವ್ಯ ಅಲ್ಲಿ ತನಕ ಹೋಗ್ತದಂತ. ಈ ರಕ್ತ ರುಜಿರ 7 ದಾಟಿ ಅಲ್ಲಿ ಅಸ್ಥಿಗೆ ಹೋಗ್ತಂತ. ಅಲ್ಲಿ ಏನಾದರೂ ವೈರಸ್ ಇದ್ರೆ ಅದನ್ನು ತೆಗಿತದಂತ. ಇದರ ಮಹತ್ವದು ಎಷ್ಟು ಸೈಂಟಿಫಿಕ್ ವಿಚಾರ ಮಾಡಿ ನೀವು. ಈ ದಿನ ಕೊಡ್ಲಿಕ್ಕೆ ಪಂಚಗವ್ಯದ ಮೇಲೆ ಅದ. ಮೊದಲು ಅದನ್ನ ಓದ್ತಿರ್ತೀನಿ ನಾನು. ಏನು ಮಹತ್ವ, ಹೆಂಗೆ ಕೂಡಿಸ್ಬೇಕು, ಏನ್ತಾನ, ಏನೇನು ಹಾಕ್ಬೇಕು ಅದಕ್ಕೆ. ಗೋ ಕ್ಷೀರ, ಗೋ ಘೃತ, ಗೋ ಎಲ್ಲ ಗೋವಿಂದ. ಮತ್ತೆ ಸಿಗುವುದಿಲ್ಲ, ಯಾವ್ದು ಬೇಕಾದ ಹಾಕೊಂಡಿರ್ತಾನೆ ನಾವು. ಇಷ್ಟ ನಿಮಗೆ ಅದೊಂದು ಮಂತ್ರ ಇಷ್ಟೆಲ್ಲ ಹೇಳಿ ಕೂಡಿಸ್ಕೊಂಡು ಪಂಚಗವ್ಯ. ಗೌ ಅಂದ್ರೇನು? ಆಕಳ. ಗೌಗೆ ಹೊಂಬಿಟ್ಟಿರ್ತಕ್ಕಂಥದ್ದು ಗವ್ಯ. ಅದು ಪಂಚಗವ್ಯ. ಆಗ ಹೊಂಬಿಟ್ಟಿರ್ತಕ್ಕಂಥ 5 ವಸ್ತುಗಳು ಯಾವ್ಯಾವು? ಗೋಮೂತ್ರ, ಆಮೇಲೆ ಗೋಮಯ, ಗೋಕ್ಷೀರ, ಗೋದಧಿ, ಗೋಘೃತ. ಇದಾದ ನಿಮಗೆ ಅಸ್ಥಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಂ ಪಂಚಗವ್ಯಸ್ಯ ದಹತ್ತಗ್ರೀವೇಂದ್ರ ಅಂತ ಬಂದ ಹೇಳ್ತಾ ಇದ್ದಾರೆ. ಪಂಚಗವ್ಯ ತೊಗೊಂಡ್ರೆ ಅಲ್ಲಿ ತನಕ ತೊಗೊಂಡು ಹೋಗ್ತದಂಥದ್ದು. ಅಲ್ಲೇನಾದರೂ ಜಡ್ಡಿನ ಅಂಶ ಇದ್ರೆ ವೈರಸ್ ತೆಗಿತಂತೆ. ಅವ್ರ ಪಾಪ ಅಂತ ಯಾರು ಎಷ್ಟು ಹೊರತಾಗಿ ಪಾಪ ಕೊಡ್ತಕ್ಕಂಥ ವೈರಸ್ ಅಂತಾರ ತಿಳ್ಕೊಡ್ರಿ. ಇಷ್ಟು ಸೈಂಟಿಫಿಕ್ ಬಂದದ್ದು ಇವತ್ತಿನ ದಿವಸ. ಭಾರಿ ಬೆಲೆ ಬಂದದ್ದು ಪಂಚಗವ್ಯಕ್ಕೆ ಇವತ್ತು. ಯಾಕೆ ಹೇಳ್ಬೇಕಾಯ್ತು? ಮಜ್ಜಿನ ಬಂದಾಗ ಹೇಳ್ತು. ಇಲ್ಲಿ ಯಾರ್ಯಾರು ಇದ್ದಾರ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಂದೊಂದು ವೈಶಿಷ್ಟ್ಯದಲ್ಲಿರ್ತಕ್ಕಂಥ ಪರಮಾತ್ಮನ ಮಹತ್ವ ಹೇಳ್ಕೊತಾ ಹೋಗ್ತಾರೆ. ಒಂದೇದು ತ್ವಕ್ಕಾವರಣ. ತ್ವಕ್ಕಂದ್ರೆ ಇದು ಚರ್ಮ ಮ್ಯಾಲಿಂದು. ನಮಗೆ ಚಳಿ ಬಿಸಿಲು ಹೊತ್ತು ಇದಕ್ಕನ ಒಳಗಿಂದ ಕತ್ತಂಗಲ್ಲ. ಅಲ್ಲಿ ಯಾರಿದ್ದಾರ? ವಾಸುದೇವ ಪರಮಾತ್ಮ ಇರ್ತಕ್ಕಂಥವು. ಅದಕ್ಕೊಂದು ಶ್ಲೋಕನ ಮಾತ್ರ ನಾನು ಹೇಳಲಿಕ್ಕೆ ಹೋದಿಲ್ಲ. ಮತ್ತೆ ಒಂದು ಶ್ಲೋಕ ವೈದಕ್ಕೆ ತಿಳ್ಕೊಡ್ರಿ. ಅಲ್ಲಿ ಚರ್ಮಾವರಣ, ಅಲ್ಲಿ ಅನಿರುದ್ಧಿ ಪರಮಾತ್ಮ. ಅಲ್ಲಿ ನೋಡ್ರಿ, ಏನಾದ್ರು ಗಾಯಪಾಯ ಉಂಟಾಗ ಅಲ್ಲಿ ತನಕ ಹೋಗ್ತದೆ. ಅದಕ್ಕೆ ಹೊರ ಬರ್ತದಿಲ್ಲ, ಅಲ್ಲಿ ಹೋಗ್ತದೆ. ಮಾಂಸಾವರಣ, ಅದ್ರ ಒಳಗೆ ಹೋದಾಗ ಮಾಂಸ, ಅಲ್ಲಿ ಮುಂದಿನ ಮಾಂಸಕ್ಕೆ ಹೋಗ್ತದೆ. ತ್ವಕ್ಕು, ಚರ್ಮ, ಮಾಂಸ. ಅಲ್ಲಿ ಉದ್ಗೀತ ನಾಮಕ ಪರಮಾತ್ಮ ಕೂತ್ಕೊಂಡಿರ್ತಾನೆ. ಅಲ್ಲಿ ಆ ಕ್ರಿಯೆ ಮಾಡ್ತಾನೆ. ರಕ್ತದ ಕ್ರಿಯೆ ಏನಾಗಬೇಕು ಆ ಕೆಲಸ ಮಾಡ್ತಾನೆ ಅಂತ ಅರ್ಥ. ರಕ್ತ ಚಲಿಸ್ತದೆ, ರಕ್ತ ಅಡ್ಡಾಡ್ತದೆ. ರಕ್ತ ಬ್ಲಾಕ್ ಆಗಿಬಿಟ್ರೆ ಡಾಕ್ಟರ್ದು ಹೋಗ್ತೀವಿ, ಮತ್ತೆ ಪ್ರಶ್ನೆ ಇಲ್ಲ. ಹಂಗೆ ಡಾಕ್ಟರ್ ಹೋಗ್ತಾ ಕೇಳ್ತಾವ. ರುಧಿರ ರಕ್ತ ಅಂತ ಅರ್ಥ. ಅದಕ್ಕೆ ಅಲ್ಲಿ ನಿಧನ ರೂಪ ಪರಮಾತ್ಮ ಇರ್ತಕ್ಕಂಥವ. ರಕ್ತೆ ನಿಧನ ನಾಮಾಚ ಶಾಸ್ತ್ರ ಇರ್ತಕ್ಕಂಥದ್ದು. ಮಜ್ಜಾವರಣ, ಆಗಲೇ ಮಜ್ಜ ಹೇಳ್ತಿದ್ದೆ ಮಗ. ಅಲ್ಲಿ ಆದಿ ವರಹ ರೂಪಿ ಪರಮಾತ್ಮ ಆಗಿರ್ತಕ್ಕಂಥವ. ಕೊನೆಯದಾಗಿ ಅಸ್ಥಿ, ಅಲ್ಲಿ ಉಪದ್ರವ ಪರಮಾತ್ಮ, ಅಲ್ಲಿ ಮುಖ್ಯ ರೂಪ ಇರ್ತಕ್ಕಂಥ ನರಸಿಂಹ ರೂಪಿ ಪರಮಾತ್ಮ ಆಗಿರ್ತಕ್ಕಂಥವ. ಅಸ್ಥಿ ಉಪದ್ರವೋ ನಾಮ ನರಸಿಂಹೋ ಹಂಸ ಏವಶಂತ. ಇಷ್ಟು ಸಪ್ತಾವರಣದ ಭವಂತ ಕುತ್ಕೊಂಡು ಆಯಾ ಆ ಧಾತುಗಳ
ಕಾರ್ಯಗಳನ್ನ ಮಾಡಿಸಿ ಪ್ರೇರಣೆ ಮಾಡ್ತಕ್ಕಂಥ ಪರಮಾತ್ಮ. ಇಲ್ಲಿಯೂ ಕೂಡ ಅವನ ಅವಶ್ಯಕತೆ ನಮಗದ. ದೇವ್ರನ್ನ ಬಿಟ್ಟು ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾತಾಡ್ತಾ ಇದ್ದಾರೆ ಮುಂದುವರೆದು ಅದನ್ನು ಅವ್ರು ಮುಂದೆ ಕಂಟಿನ್ಯೂ ಮಾಡ್ತಾರೆ. ಇಲ್ಲೇನು ಸಪ್ತಧಾತು, ಈ ಸಪ್ತಧಾತುಕ್ಕೂ ಪಂಚಕೋಶಕ್ಕೂ ಸಂಬಂಧದ. ಮತ್ತೆ ಪಂಚಕೋಶ ಹಿಂದೆ ಕಲ್ಕೊಂಡ್ರಿ ನೀವಲ್ಲಿ 3-4 ಸದ್ಯಾಗ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಹೌದು ನಾಲ್ಕು ನಿಮಗೂ ಪ್ರಾಣ ವಿಜ್ಞಾನಮಯ ಅಂತಕ್ಕಂಥ ಅಲ್ಲಿ ಸಪ್ತಧಾತುಗಳ ಒಳ ಹೊರಗೆ. ಮುಂದಿನ ಪದ್ಯ, ಸಂತಪ್ತ ಲೋಹಗತ ಅಗ್ನಿ ಅಂದದಿ ಸಪ್ತ ಸಾಮಗನು ಇಪ್ಪನು ಅನ್ನಮಯಾದಿ ಕೋಶದೊಳು. ಅನ್ನಮಯಾದಿ ಪಂಚಕೋಶದೊಳು. ಪಂಚ ಇಲ್ಲಲ್ಲಿ ಅಲ್ಲಿ ಹಾಕೋಬೇಕು ನಾವು. ಪಂಚ ಯಾಕೆ ಹಾಕಿಲ್ಲ ಹೇಳ್ರಿ? ಅನ್ನಮಯಾದಿ ಕೋಶ ಅಂತ, ಅನ್ನಮಯ ಮುಂತಾಗಿರ್ತಕ್ಕಂಥ ಕೋಶ ಅಂತ ಇಷ್ಟ ಅಂದ್ಬಿಟ್ಟು ಪಂಚಶಬ್ದ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂದ್ರೆ ಆ ಸ್ಟೈಲಿಗೆ ಕಮ್ಮಿ ಅಕ್ಷರ ಜಾಸ್ತಿ ಆಗ್ತಾವಲ್ಲಿ. ಇದು ಭಾಮಿನಿ ಷಟ್ಪದಿ, ಅದು ಹಂಗೆ ಇರ್ಬೇಕು ಅಂತ ಅರ್ಥ. ಅದಕ್ಕೆ ಅನ್ನಮಯಾದಿ ಅಂದ್ಬಿಟ್ರು. ಅನ್ನಯ ಮುಂತಾಗಿ ಷಟ್ರ ಅನ್ನಂಗಂತ ಅರ್ಥ. ಲಿಪ್ತನಾಗದೆ ತತ್ತದೌಭಯ ಕ್ಲಿಪ್ತ ಭೋಗವ ಕೊಡುತ್ತ ಸ್ವಪ್ನ ಸುಷುಪ್ತಿ ಜಾಗೃತಿ ಇವ ತೈಜಸ ಪ್ರಾಜ್ಞೆ ವಿಶ್ವಾಖ್ಯ. 3 ಅವಸ್ಥಾ 3 ರೂಪ. ಅದು ಕ್ಲಿಯರ್ ಆಗ್ತದೆ ಜನ ಅಲ್ಲಿ ನೋಡ್ರಿ. ಸಪ್ತ ಧಾತುಗಳ ಒಳ ಹೊರಗೆ ಅಲ್ಲಿ ಹೇಳ್ತಾ ಇದ್ದಾರೆ. ಹೆಂಗೆ ಹೋಗ್ತೋಣ ಒಳಗ ಸಂತಪ್ತ ಲೋಹಗತ ಅಗ್ನಿ ಅಂದರಿ. ಭಾಳ ಚಂದ ದೃಷ್ಟಾಂತ ಕೊಟ್ಟಾರ. ಉಪಮಾ ಕೊಡ್ಬೇಕು ಅವರ ಜಗನ್ನಾಥಾಸರ ಮೊದಲಿಗೆ ಹೇಳ್ತಾರೆ. ಉಪಮಾ ಕಾಳಿದಾಸಸ್ಯ ಭಾರವೇರರ್ಥ ಗೌರವಂ ದಂಡಿನ ಪದಲಾಲಿತ್ಯಮ್ಮ ಮಾಯೇ ಸಂತಿ ತ್ರಯೋ ಗುಣಾ ಅಂತ ಹೇಳ್ದಂಗೆ ಉಪಮಾ ಕಾಳಿದಾಸಸ್ಯ. ಅದಕ್ಕೂ ಚಂದ. ಉಪಮಾ ವಾದಿರಾಜಸ್ಯ, ನೋಡು ವಾದಿರಾಜ ಉಪಮಗಳನ್ನ. ಅದರಂದು ಉಪಮಾ ಜಗನ್ನಾಥ ದಾಸಸ್ಯ. ಏನು ಕಾವ್ಯ ಬರೀತಾರ, ಎಷ್ಟು ಚಂದ ಉಪಮಾ ಕೊಡ. ಇಲ್ಲಿ ಕಲ್ಪ ಹೆಂಗೆ ಕೊಟ್ಟಾರ ನೋಡಿ. ಸಂತಪ್ತ ಲೋಹಗತ ಅಗ್ನಿ ಅಂದರಿ. ಇಷ್ಟು ತಿಳ್ಕೊಂಡು ಗೊತ್ತಾಗ್ಬಿಡ್ತಾರೆ. ಲೋಹ ಅಂದ್ರೆ ಲೋಹ, ಕಬ್ಬಿಣ, ಅದರು ಮುಂತಾಗಿ ಲೋಹ. ಅದರಲ್ಲಿರ್ತಕ್ಕಂಥ ಅಗ್ನಿ ಕಾಶಿರಿ. ಬಂಗಾರನು ಬೆಳ್ಳಿನೂ ಕೆಂಡ ಕಬ್ಬಣ ಕಾಶಿರಿ. ಒಳಗೆ ಬೆಂಕಿ ಅದ ಇಲ್ಲ, ಹೊರಗದೇ ಇಲ್ಲ. ಹಂಗೆ ಸಪ್ತ ಪರಮಾತ್ಮ ಹಂಗೆ ಅಭ್ಯಾನ ಅಂತ ಹೇಳ್ಬೇಕಾಗಿದೆ. ಸಪ್ತಗತ ಲೋಹದ ಒಳಗೆ ಎಂತಪ್ತ ಲೋಹಗತ ಅಗ್ನಿ ಅಂದರಿ. ಯಾರಮ್ಮ? ಸಪ್ತ ಸಾಮಗನು ಇಪ್ಪನು. ಎಲ್ಲಿ? ಅನ್ನಮಯ ಆದಿ ಕೋಶದಳು. ಪರಮಾತ್ಮ ಅನ್ನಮಯ ಆನಂದಮಯ ವಿಜ್ಞಾನ ಕೋಶದಾಗಿದ್ದಾನೆ. ಹೆಂಗಿದ್ದಾನ? ಹೆಂಗೆ ಅಗ್ನಿ ಒಳಗೆ ಹೊರಗಿರ್ತ ಹಂಗೆ ಒಳಗೂ ಇದ್ದಾನ ಹೊರಗೂ ಇದ್ದಾನ ಭಗವಂತ ಆಗಿರ್ತಕ್ಕಂಥ ಉದಾಹರಣೆ. ಲಿಪ್ತನಾಗದೆ ನೋಡ್ರಿ. ಲಿಪ್ತ ನಿರ್ಲಿಪ್ತ ಅಂತ ಅರ್ಥ. ಅವ ಅಲ್ಲಿದ್ರೂ ಕೂಡ ಅದರ ಪ್ರಭಾವ ಅದರ ಭಗವಂತ ಕಾಲಿಗೆ ಸಾಧ್ಯ ಇಲ್ಲ. ಯಾವುದೋ ಅವಾಗ ದುಃಖ ಅವಾಗೋದಿಲ್ಲ ಅಂತ ಅರ್ಥ. ತತ್ತದಾಹ್ವಯ, ಆಹ್ವಯ ಅಂತ ಹೆಸರು. ಆಯ ವಿಜ್ಞಾನಮಯ ಆನಂದಮಯ ಅಂತೇಳಿ ಆ ಹೆಸರಿಂದ ಕರೆಸ್ಕೊತಕ್ಕಂಥವ ಕ್ಲಿಪ್ತ ಭೋಗವ ಕೊಡುತ್ತೆ ಅಂತಾರ ಮಹಾನುಭಾವ. ಕ್ಲಿಪ್ತ ಭೋಗ ಅಂತಂದ್ರು ಎಷ್ಟು ಕೊಡಬೇಕು ಅಷ್ಟು ಮಾತ್ರ ಅಂತ ಅರ್ಥ. ಆ ರೀತಿಯಾಗಿ ಗೊತ್ತು. ತತ್ತದಾಹ್ವಯನಾಗಿ ಏನು ಕೊಡ್ತಾನೆ ಅಂತ ಕೇಳ ಸ್ವಪ್ನ ಸುಷುಪ್ತಿ ಜಾಗೃತಿ. ಬಲಗಣ್ಣೆ ಕೂತ್ಕೊಂಡು ಜಾಗೃತಾವಸ್ಥೆ, ಕಂಠಕ್ಕೆ ಬಂದ ಸ್ವಪ್ನಾವಸ್ಥೆ, ಹೃದಯಕ್ಕೆ ಹೋದ ಸುಷುಪ್ತಾವಸ್ಥೆ. ಎಲ್ಲಿ? ವಿಶ್ವ ತೈಜಸ ಪ್ರಾಜ್ಞ. 3 ರೂಪದಿಂದ 3 ಅವಸ್ಥೆ ಕೊಡ್ತಕ್ಕಂಥ ಪರಮಾತ್ಮ, ವಿಶ್ವ ಕೊಡ್ತಕ್ಕಂಥದ್ದು. ಇದು ಈ ರೀತಿಯಾಗಿರ್ತಕ್ಕಂಥ ಪರಮಾತ್ಮ ಇದನ್ನ ಅದನ್ನೇ ಹೇಳ್ತಾ ಇದ್ದಾರೆ. ಸಪ್ತಧಾಸು ಧಾತ್ವಂತಹ ಕ್ರಮಾತ್ಕೋತ ಪ್ರತಿಷ್ಠಿತಾ ತನ್ನಿಯಾಮಕಾ. ಪರಮಾತ್ಮ ನಿಯಾಮಕಗಳಿರ್ತಕ್ಕಂಥ ಮಾಡ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರಮಾಣ ಹಂಗೆ ಹೇಳಿ ನೀವು ಇರಲಿ ತಿಳ್ಕೊಂಡು ಹೇಳ್ತಾ ಇದ್ದೇನೆ. ಆ ರೀತಿ ಪರಮಾತ್ಮನ ಅಭೂತ ವೈಭವವನ್ನು ಒಂದೊಂದು ದಾಸು ಹೇಳ್ಕೊತ ಹೋಗಿ ಇಷ್ಟು ಅದಕ್ಕೆ ಜೀವ ಪ್ರಕರಣ ಸಂಧಿ ಹಾಕಿದ್ರೆ ಇಟ್ಟದಕ್ಕೆ ಇದು ಹೇಳ್ಬೇಕಂತ ಹೇಳ್ತಾ ಇದ್ದಾರೆ. ಮುಂದುವರೆದು ಇಲ್ಲಿ ಅಂತಾರೆ ಸಪ್ತ ಧಾತುಗಳ ಪೈಕಿ 6ನೇದು ಯಾವುದು ಗೊತ್ತಾ? ಮಜ್ಜ. ಮಜ್ಜ ಅಂದ್ರೆ ಮೈಯಾಗಿರ್ತಕ್ಕಂಥ ಎಣ್ಣೆ ಇದ್ದಂಗೆ. ಕೈ ಕಾಲು ಆಡಿಸ್ಲಿಕ್ಕೆ ಅದು ಬೇಕಾ. ಮಜ್ಜ ಇಲ್ಲಾಂದ್ರೆ ಕೈ ಕಾಲು ಆಡೋದೇ ಇಲ್ಲ. ಪಂಕ ಅಲ್ಲಾಡೋದನ್ನ ಹೇಳ್ತೀವಿ ಕೊಡಕ್ಕೆ. ಬಟ್ಟು ಆಡ್ಬೇಕಾದ್ರೆ ಇಲ್ಲಿ ಏನಾರ ಬೇಕಲ್ಲಿ ಬಟ್ ಅಡ್ಡಾಡಕ್ಕೆ ಹೋದ್ರೆ ಇಲ್ಲಿ ಮಜ್ಜ ಕೂತ್ಕೊಂಡಿರ್ತು ಒಳಗೆ. ಅದು ಅಂತ ಅಡ್ಡಾಡ್ತದೆ. ಅದು ಹೋತು ಆ ಬಟ್ ಹಂಗೆ ಶಬ್ದ ಹಂಗೆ ಬಿಟ್ಟು ಹಂಗೆ ಹೊರ ಮುಂದೆ ಹೇಳ್ತು ಕೊಟ್ಟಂಗೆ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ಹೇಗೆ ಆಗಲೇ ಎಣ್ಣೆ ಉದಾಹರಣೆ ಕೊಟ್ಟೆ. ಹಿಂದಿನ ಕಾಲಕ್ಕೆ ಯಾವ ಚಗಡಿ ಪಗಡಿ ಯಾರು ನೋಡೋದಿಲ್ಲ ಎಲ್ಲ ಈಗ. ಹೌದಾ? ಚಕಡಿ ಗಾಲಿಗೆ ಏನಾಗ್ತಿದ್ರು? ಎಣ್ಣೆ ಹಾಕ್ತಿದ್ರು. ಟಾಂಗ ಗಾಲಿಗೆ ಎಣ್ಣೆ ಹಾಕ್ತಿದ್ರು. ನಾವೆಲ್ಲ ಸೈಕಲ್ ಗಾಲಿಗೆ ಎಣ್ಣೆ ಹಾಕುತ್ತಿದ್ವಿ ನಾವು. ಹೌದಿಲ್ಲ? ಗೋಲಿನ ತಗೊಂಡು ಹಂಗಿದ್ದಂಗೆ. ತೀವಿ ಕೊಂಡಿಹವಲ್ಲಿ ಅವ ಮಜ್ಜ ಕಳೆ ವರದಿ ಅಂಗುಲಿಯ ಪರ್ವದ ಠಾವಿನಲ್ಲಿ 360 ತ್ರಿಸ್ಥಳದಿ. ಅರ್ಥ ಆತ ನಿಮಗೆ? 360 ಕಿಲೋ ಒಂದು ದೇಹದಾಗ. ಒಂದು ಚೋಟು ದೇಹದ ಇದು 360 ಕಿಲೋ ಅಂತಿದ್ರಾಗ. ಯಾಕಂದ್ರೆ ಬಟ್ನಾಗ ಸಂಧ್ಯಾ ಬೇಕಾ, ತೊಡಿ ಸಂಧ್ಯಾಗ ಬೇಕಾ, ಟೊಂಗ್ ಸಂಧ್ಯಾ ಬೇಕಾ, ಒಂದು ಲೆಕ್ಕ ಅವ್ರು ಕೊಡ್ತಾರ. 360 ತ್ರಿಸ್ಥಳದಿ, 3 ಸ್ಥಳದೊಳಗೆ 1080 ರೂಪವ ಕೋವಿದರು ಪೇಳುವರು. ಕೋವಿದ ಜ್ಞಾನಿಗಳು ಎಷ್ಟು? 1080 ರೂಪ ಅಂತ. ದೇಹದಿ ದೇವತೆಗಳ ಒಡಗೂಡಿ
ಕ್ರೀಡಿಸುವ ರಮಾರಮಣ. ಪರಮಾತ್ಮ 1080 ರೂಪಗಳಿಂದ 360 ಕೀಲ ಇಟ್ಟುಕೊಂಡು ಆ ಕ್ರಿಯೆ ಮಾಡಿಸ್ತಕ್ಕಂಥ ಪರಮಾತ್ಮ ಕ್ರೀಡಿಸುವಂಥ ಮಹಾನುಭಾವ. ಬಿಂಬರೂಪಿಯ ಇವ ಮಾಡ್ತಾನಂತ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಅವ್ರ ಮಹಿಮಾ ಹೇಳ್ತಾ ಇದ್ದಾರೆ. ಹರಿಕಥಾಮೃತದ ಮುಖ್ಯ ಧ್ವನಿ ಭಗವಂತನ ಮಹಿಮಾ ಅಂತ ಹೇಳ್ತಾ ಇದ್ದಾರೆ. ತೀವಿ ಕೊಂಡಿಹವಲ್ಲಿ ಎಲ್ಲೇ ಕಳೆ ವರದಿ, ಕಳೆ ವರದಿ ದೇಹದೊಳಗೆ ತೀವಿ ಕೊಂಡಿವಾಗ ಈ ಸ್ಥೂಲದಾಗ ಎಲ್ಲೆಲ್ಲಿ ಅಂಗುಲಿಯ ಬೆರಳು, ಅಂಗುಲಿ ಅದರ ಬೆರಳಿನಾಗಂತ ಬಟ್ನೊಳಗಂತ. ಪರ್ವ ಕೀಲು ಸ್ಥಾನ, ಅಲ್ಲಿ ಮಜ್ಜ ಅಂತಕ್ಕಂಥ ಧಾತು ಕೀಲ ಸಂಬಂಧಿರ್ತಕ್ಕಂಥದ್ದು ಎಷ್ಟವ 360. ಹೆಂಗೆ ಲೆಕ್ಕ ತೆಗಿತಾರ 360 ಲೆಕ್ಕ ನೋಡ್ರಿ. ಅಂದ್ರೆ ಕಾಲಗಣತಿಯಿಂದ ಪ್ರತಿ ತಿಂಗಳಿಗೆ ಒಂದು ಹುಣ್ಣಿಮೆ, ಒಂದು ಅಮಾಸಿ, ಹೌದಾ? ವರ್ಷಕ್ಕೆ ಎಷ್ಟದು? ವೆರಿ ಗುಡ್, ಹೌದ್ರಿ. ಮತ್ತೆ ತಿಂಗಳಿಗೆ 24 ಆದ್ರೆ ಒಂದು ಪಕ್ಷಕ್ಕೆ ಒಂದು ಪರ್ವ, ಒಂದು ಪಕ್ಷಕ್ಕೆ ದಿವಸ ಎಷ್ಟು? 15 ಗುಂಡ್ಲೆ 24 360, ಹೌದಾ? ಈ ರೀತಿ ಲೆಕ್ಕ ಆಗ್ತಾರೆ. ಆ ರೀತಿಯಾಗಿ 60 ಸ್ಥಳದಿ ಎಲ್ಲವ ಈ ಕೀಲುಗಳೆಲ್ಲವ ಕೈ, ಕಾಲು ಮತ್ತು ಬೆರಳು ಇವನ್ನ ಆಡಿಸೋದು ನಾವು. ಕೈ ಕೊಡ್ತಿಲ್ಲ, ಕಾಲು ಇಲ್ಲ ಕರಳು, ತಲೆ ಆಡಿಸೋ ತಲೆ ಹೂ ಅಲ್ಲಿ ಕಷ್ಟ ಆಡಿಸ್ತೀವಿ. ಅಲ್ಲಿ ತಲೆಯೊಳಗೆ ಕೀಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಸ್ಥಾನದೊಳಗೆ 1080 ರೂಪವ ಮತ್ತೆ ಹೇಳ್ತಾ ಇದ್ದಾರೆ. 360 ದಿವಸ, ಹೌದಾ? ವರ್ಷಕ್ಕೆ. ಅದಕ್ಕೆ ತ್ರಿಸ್ಥಳ ಅಂತ ಹೇಳಿದ್ರಲ್ಲ, 360 ಗುಂಡ್ಲೆ 3 1080. ಹೆಂಗೆ ಲೆಕ್ಕ ಹಾಕಿದ್ರು ಜಗನ್ನಾಥದಾಸರು? ಏನು ವೈಶಿಷ್ಟ್ಯ! ಇಂಥ ಕಾವ್ಯ ಬಂದೇ ಇಲ್ಲ ತಿಳ್ಕೊಡ್ರಿ. ವಿಜಯದಾಸರು ಪ್ರಯೋಗ ಮಾಡ್ಯಾರ ಇದನ್ನು, ಅವರು ಭಾಷಣ ಪ್ರಯೋಗ ಮಾಡ್ತಾರೆ, ವೃಂದಾಸರು ಪ್ರಯೋಗ ಮಾಡ್ಯಾರ ಇದನ್ನು. ಈ ಸಂಖ್ಯಾಶಾಸ್ತ್ರದ ಹೆಚ್ಚಿಗೆ ಉಪಯೋಗ ಮಾಡಿದ್ರು ಜಗನ್ನಾಥದಾಸರು. ಅಲ್ಲಿ ಮೊದಲು ಉಪಯೋಗ ಮಾಡಿದ್ರು ಶ್ರೀಮದಾಚಾರ್ಯರು. ಎಲ್ಲ ಶಾಸ್ತ್ರದಾಗ ಅಲ್ಲಿ ಬಂದಿರತಕ್ಕಂಥ ಸುದ್ದಿನೇ ಹೇಳ್ತಾ ಇದ್ದಾರೆ. 80 ರೂಪ ಕೋವಿದ ರೂಪ ಹೇಳುವರು ಅಂತಾರೆ ಜಗನ್ನಾಥದಾಸರು. ನಾಲ್ರಿಪ್ಪ ಜ್ಞಾನಿಗಳು ಹೇಳ್ತಾರೆ, ಮಹಾನುಭಾವ ನಮಗೆ ದೊಡ್ಡವರು ಹೇಳ್ತಾ ಇದ್ದಾರೆ. ಎಲ್ಲೇ ದೇಹದಿ ದೇವತೆಗಳ ಒಡಗೂಡಿ ಕ್ರೀಡಿಸುವನು ಯಾರವ? ರಮಾರಮಣ. ರಮ ಅಂದ್ರೆ ಲಕ್ಷ್ಮೀದೇವಿ, ರಮಣ ಅಂದ್ರೆ ಗಂಡ, ಲಕ್ಷ್ಮೀಪತಿ ನಾರಾಯಣ ಇರತಕ್ಕಂಥವ ಒಬ್ಬನ ಮಾಡೋದಿಲ್ಲ. ದೇವತೆಗಳ ಒಡಗೂಡಿ ಆಯಾ ದೇವತೆಗಳಿಗೆ ಆ ಕೆಲಸ ಹಚ್ಚಿ ಅವ್ರ ಸೇವಾತ ತಗೊಂಡು ಅವ್ರನ್ನ ಅನುಗ್ರಹ ಮಾಡಿ ನಮಗನ್ನು ಪುಣ್ಯ ಕೊಡ್ತಕ್ಕಂಥ ಪರಮಾತ್ಮ. ಇಷ್ಟವ ಅಂತಕ್ಕ ಅಂತ ಹೇಳ್ತಾ ಇದ್ದ ದಾಸರಾಗ. ಇಷ್ಟು ಹೇಳ್ಕೊತ ಹೋಗಿ ಅಂತಾರೆ ನೋಡ್ರಿ. ಮುಂದುವರೆದು ಏನೇನು ವೈಶಿಷ್ಟ್ಯ ಭಗವಂತ ಒಂದು ಹೇಳ್ತಾ ಇದ್ದಾರೆ. ಕೀಟ ಪೇಶಸ್ಕಾರಿ ನೆನವಿನಲಿ ಕೀಟ ಭಾವವ ತೊರೆದು ತದ್ವತ್ ಖೇಟ ರೂಪವನು ಐದಿಯಾಡುವ ತೆರದಿ ಭಕುತಿಯಲಿ. ಇದನ್ನು ಓದಲಿಕ್ಕೆ ಮೊದಲಿಗೆ ಆಸಕ್ತ ಅಲ್ಲ, ಲಗು ಓದಲಿಕ್ಕೆ ಆಗೋದಿಲ್ಲ, ರೂಢ ಇರೋದಿಲ್ಲ ಮಗ. ನಾವೆಲ್ಲ ಮತ್ತೆ ಬೇರೆ ಉದ್ಯೋಗ ಇದನ್ನ ಓದಿರ್ತೀವಿ, ನಾವು ಲಗು ಓದ್ತಿರ್ತೀವಿ ಅಷ್ಟೇ. ಅದ ಅಂತೂ ಇದು ಒಂದಾತು. ಕನಕದಾಸರ ಹರಿಭಕ್ತಿ ಸಾರ, ವಾದಿರಾಜರ ಹರಿ ಸರ್ವೋತ್ತಮ ಸಾರ, ಆಮೇಲೆ ಸಂಕಷ್ಟ ಬಂದಿರತಕ್ಕಂಥ ಪದ್ಯ, ಇಂಥ ಬಹಳಷ್ಟು. ಅದಕ್ಕೂ ಮುಖ್ಯ ಕುಮಾರವ್ಯಾಸ ಭಾರತ. ಏನು ಕನ್ನಡದ್ದು ಏನು ವೈಶಿಷ್ಟ್ಯ ಅದಕ್ಕಂತಾರೆ ಎಂಥರು. ಕುಮಾರವ್ಯಾಸನು ಹಾಡಿನೆಂದರೆ ಕಲಿಯುಗ ದ್ವಾಪರವಾದು, ಕಣ್ಣಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು. ಏನು ವೈಶಿಷ್ಟ್ಯ ಕುಮಾರವ್ಯಾಸಂದು ಅಂತ ಕನ್ನಡದು ಅದು ಹೇಳ್ತಾ ಇದ್ದಾರೆ. ತೆರೆದ ಭಕುತಿಯಲ್ಲಿ ಕೈಟ ಭಾರಿಯ ಧ್ಯಾನದಿಂದ ಭವಾಟವಿಯನು ಅತಿ ಶೀಘ್ರದಿಂದಲೇ ದಾಟಿ ಸಾರೂಪ್ಯವನ್ನು 5 ಅಲ್ಪ ಜೀವಿಗಳು. ಕೊನೆ ಪದ್ಯ ಈ ಸಂಧ್ಯೆ ಮುಗಿಸಿ ಬರ್ತಾರ. ಇಷ್ಟೆಲ್ಲ ಹೇಳೇನಲ್ಲಪ್ಪ ನಾನು, ಕೊನೆ ಸಾಲ ನೋಡ್ಬಿಡ್ರಿ ನೋಡ್ರಿ. ಅಲ್ಪ ಜೀವಿಗಳು ಅಂದ್ರೆ ಯಾರು? ನಾವು ಸಣ್ಣ ಸಣ್ಣ ಮನುಷ್ಯರು. ನಾವು ಅಲ್ಪ ಜೀವಿಗಳು ಏನಾಗ್ತವೆ ಗೊತ್ತಾ? ಸಾರೂಪ್ಯವನ್ನು 5 ಮೋಕ್ಷಕ್ಕೆ ಹೋಗ್ತಿದಂಥ ಮಹಾನುಭಾವ ಪರಮಾತ್ಮ. 4 ವಿಧ ಮೋಕ್ಷ: ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ. ಇನ್ನೊಂದದ ಸಾರಿಷ್ಟ, ಅದು ಬ್ರಹ್ಮದೇವಿ ಮಾತ್ರ. ನಮ್ಮ ಮನುಷ್ಯರಿಗೆ 4 ಮಂದಿ: ಸಾಯುಜ್ಯ, ಸಾಯುಕ್ಯ, ಸಾಲೋಕ್ಯ, ಸಾಮೀಪ್ಯ. ಇವನ್ನಿರ್ತಕ್ಕಂಥವು ಸಾಯುಜ್ಯ ರೂಪ. ಸಾರೂಪ್ಯ ಅಂತಂದ್ರೆ ನೋಡ್ರಿ, ಸಾರೂಪ್ಯ ರೂಪ ಅಂದ್ರೆ ರೂಪ, ಪರಮಾತ್ಮನ ರೂಪ ನಮ್ಗೆ ಬಂದ್ಬಿಡ್ತಂತ. ಏನು ಅತಿ ಮೋಕ್ಷಕ್ಕೆ ಹೋದ ಒಂದು ಅವಸ್ಥಾ ಇದು. ನಮಗೆ ಶಂಖ ಚಕ್ರ ಗದ ಮೂಗ್ಬಿಡ್ತಾವೆ, ಪೀತಾಂಬರಧಾರಿ ಆಗಿರ್ತೇವೆ. ಅವಾಗ ಜಗತ್ತಿನ ಪ್ರಪಂಚ ಏನು ಇರುವುದಿಲ್ಲ. ಯಾವಾಗ ಆಗ್ಬೇಕಿದು ಎಂತಾನ? ಎಷ್ಟು ಜೀವ ತೀವಿ ಹಿಂಗ ನಾವು 84 ಲಕ್ಷ ಜೀವ ದಾಟಿ ಬಂದ ಈ ಜೀವ ತಾನಲ್ಲ, ತನ್ನದಲ್ಲ, ಮುಂದೆ ಬಾಹುದಲ್ಲ, ಅದಕ್ಕೇನಾಗು ದಾಸನಾಗು ವಿಶೇಷನ. ಎಷ್ಟು ದಾಟ್ಬೇಕು ಎಂತಾನೆ? ಏನೇನೋ ಆಗಿಲಿ ಬಂದೇವಿ. ಈಗ ಕಪ್ಪೆಗಿದ್ವೋ, ಜೊಂಡಿ ಆಗಿದ್ವೋ, ನೊಣ ಆಗಿದ್ವೋ ಗೊತ್ತಿಲ್ಲ, ನಮಗೆ ತಿಳ್ಕೊಡ್ರಿ. ಅಷ್ಟೆಲ್ಲ ದಾಟಿ ಮನುಷ್ಯ ದೇಹಕ್ಕೆ ಬಂದೇವಿ. ಈಗ ವೈಭವ ಹೇಳ್ತಾರೆ, ಇದು ಭಾಗ್ಯಾಂತರ ಮಹಾನುಭಾವ. ಇಷ್ಟು ದಾಟಿ ಅದ್ರಾಗ ಬ್ರಾಹ್ಮಣತ್ವಂ, ಬ್ರಾಹ್ಮಣ ಶ್ರೇಷ್ಠ. ಯಾಕಂದ್ರೆ ಗೊತ್ತಾ? ಸಾಧನ ಮಾಡ್ಲಿಕ್ಕೆ ಅನುಕೂಲ ಇದೆ ಇವರಿಗೆ. ತಿಳ್ಕೊಡ್ರಿ. ಇಷ್ಟು ಮಂತ್ರ ಸ್ತೋತ್ರ ಯಾವ ಸಿದ್ಧಾಂತ ಒಳಗೆ ಹೇಳಿರೋಣಂತೆ. ಇಷ್ಟು ಮಂದಿ ಸ್ವಾಮಿಗಳು, ಇಷ್ಟು ಒಳ್ಳೆ ಪುಣ್ಯ ಶರೀರ. ನಮ್ಮ ದುಡ್ಡಿರೋದು ಬೇಡ,
ಕಾರ್ಯ ಇರೋದು ಬೇಡ ನಮಗೆ. ಭಗವಂತನ ಅನುಗ್ರಹ ಅಂತಕ್ಕಂಥ ಕವಚ ಇದ್ರೆ ಏನಾದರೂ ಸಿಗ್ತದೆ. ಕೆಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಒಂದೇದು ಅಂತರ ತತ್ವಾಪಿ ಬ್ರಹ್ಮಣತ್ವಂ ತತ್ರಾಪಿ ವೈಷ್ಣವತ್ವಂ. ಏನು ಪುಣ್ಯ ಅದನ್ನು ಹೆಂಗೋ ನಮ್ಮ ತಂದೆ ತಾಯಿದು ಹಿರಿಯ ಪುಣ್ಯ ನಾವು ಇಲ್ಲಿ ಹಿಟ್ಟು ಬಂದಿದ್ದು ಕೊಟ್ಟು ತತ್ರಾಪಿ ಮತ್ ಪರತ್ವಂ ಅಂತಾರೆ. ಅದಾಗ ವೈಷ್ಣವಾಗಿ ಹಂಗಾಗಿ ಚಾ ಕುಡ್ಕೋತಾ ಇದ್ದಾರೆ ಹೋಟೆಲ್ನಾಗ. ಮತ್ ಪರತ್ವಂ ಅಷ್ಟೋತ್ತರ ಮಾಡ್ತಿರಲ್ಲ, ಮಂತ್ರಾಲಯಕ್ಕೆ ಹೋಗ್ತಿರಲ್ಲ, ದೇವ್ರ ಪೂಜೆ. ಈ ಪುಣ್ಯ ಸಾಮಾನ್ಯ ಪುಣ್ಯನೇ ಇಲ್ಲ. ತಂದೆ ತಾಯಿ ಸೇವಾ ಮಾಡ್ತಿರಲ್ಲ, ಇವೆಲ್ಲ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಜೀವ ಉಳಿದವ್ರು ಮಾಡ್ಲಿಕ್ಕೆ ಸಾಧ್ಯ ಅಲ್ಲಿ ಎಲ್ಲಿಯೋ ಆಟಾಡ್ತಾರೆ ನೋಡ್ರಿ. ಏನು ಮಾಡ್ಲಿಕ್ಕೆ ಸಾಧ್ಯದ ಅವರಿಗೆ? ಸ್ನಾನ ಮಾಡಲು ಮೊದಲು ನಮ್ಮ ಫ್ರೆಂಡ್ ಮುಗಿದ ಮುಸಲ್ಮಾನ್ ರಾಮ, ನನ್ನ ಸಂಗತಿ ಇದ್ದವನು ಭಾಳ ಒಳ್ಳೆ ಮನುಷ್ಯ, ಪಾಪ ಇನ್ನೂ ಇದ್ದಾನೆ, ದೊಡ್ಡದಾಗನ ಇದ್ದಾನೆ. ಚಲೋ ಮನೆ ಕಟ್ಟಿಸ್ದ. ನಾನು ಕರ್ಕೊಂಡಿದ್ದ ಮನೆಗೆ ಮನೆ ನೋಡ್ಬಂದು ಕರ್ಕೊಂಡು ಹೋಗಿದ್ದ ನನಗೆ. ಏನು ಮನೆ ಕಟ್ಟಿಸಿದ ಇಂಥ ಚಲೋ ಮನೆ ಎಲ್ಲ ಅಡ್ಡಾಡಿ ಬಂದ್ವಿ ನಾವು. ಕೊನೆಗೆ ಬಂದ್ವಿ, ಸ್ನಾನದ ಮನೆ, ಬಾತ್ರೂಮ್ ಒಂದೇ ಗೇಣ, ಉಳಿದ್ವೆಲ್ಲ ಅಸಾಧ್ಯ ಬಿಲ್ಡಿಂಗು. ಮತ್ತು ಅಲ್ಲೂ ಇಷ್ಟಾಕಿ ಇವನ ಕಡೆ ಶಿವನೇ ಹಿಂಗೆ ಕಟ್ಸಂಕಿದೆ. ಅವ ಅಂದ ನಾವು ಸ್ನಾನ ವರ್ಷಕ್ಕೊಮ್ಮೆ ಮಾಡ್ತೀವಿ ನಾವು, ದಿನ ಪೌಡ್ರ್ ಸ್ನಾನ ಇಲ್ಲ. ಅವ್ರು ಸ್ನಾನ ಮಾಡೋದು ಭಾಳ ಕಮ್ಮಿ. ಅವರು ಮೊರಮ್ಮನ ಒಮ್ಮೆ ಸ್ನಾನ ಮಾಡೋ ಪೈಕಿ ಅವ್ರು ಟೀಕಾ ಮಾಡೋಕೊಂತ ಅರ್ಥಲ್ಲ. ಅಲ್ಲಿ ಹಂಗೆ ಹೇಳಿ ನಮ್ಮಲ್ಲಿ ಪ್ರಾತಃ ಕಾಲಕ್ಕೆ ಎದ್ದು ಕೂಡಲೇ ಸ್ನಾತ್ವ ಪ್ರಾತಃ ಸ್ನಾತ್ವ ಆಚಾರ ಒಂದು ಗ್ರಂಥ ಏನು ನೆನಪದನು ಸದಾಚಾರ ಸ್ಮೃತಿ, ಹೌದಾ? ಪ್ರಾತಃ ಸ್ನಾತ್ವ ಏನು ಚಂದ ಹೇಳ್ದ ಆಚಾರ. ಹೆಂಗೆ ಮಾಡಿ ಭಾಳ ಇಲ್ಲ, 20 ಶ್ಲೋಕ. ನೀವು ಹೆಂಗೆ ಬದುಕಬೇಕು, ಹೆಂಗೆ ಇರಬೇಕು ಹಾಗೆ ಹೇಳಿದ ಆಚಾರ. ಮಧ್ವಾಚಾರ ಒಬ್ಬರೇ ತಿಳ್ಕೊತೀನಿ, ಯಾರೂ ಸದಾಚಾರ ಸ್ಮೃತಿ ಬರಲಿಲ್ಲ. ಅನೇಕ ಮಂದಿ ಆಚಾರ ಬಂದು ಹೋಗ್ಯಾರ. ಅವ್ರನ್ನ ಬೀಬೇಕು ಟೀಕಾ ಮಾಡ್ಕೊಂತ ಅರ್ಥಲ್ಲ. ಹೆಂಗೆ ಬದುಕಬೇಕು, ಹೆಂಗೆ ಇರಬೇಕು, ಹೆಂಗೆ ಮಲ್ಕೋಬೇಕು, ಹೆಂಗೆ ಹೇಳ್ಬೇಕು, ಹೆಂಗೆ ಊಟ ಮಾಡಬೇಕು ಎಲ್ಲ ಕಲಿಸಿದ ಆಚಾರ. ಅದಕ್ಕೆ ಹೆದರು ಸದಾಚಾರ ಸ್ಮೃತಿ ಅಂತ ತಿಳ್ಕೊಂಡು. ಅದಕ್ಕೆ ವ್ಯಾಖ್ಯಾನ ಭಾಳ ಇಷ್ಟವ. ಅದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ನೋಡ್ರಿ, ಯಾರು ಅಲ್ಪ ಜೀವಿಗಳು 5 ಹೋಗ್ತಾರಂತೆ. ಎಲ್ಲಿಗೆ? ಸಾರೂಪ್ಯವನ್ನು ಪಡೆಯುವರು. ಅವನ ಅನುಗ್ರಹದಿಂದ ಮೋಕ್ಷಕ್ಕೆ ಹೋಗ್ತೀವಿ. ಅಲ್ಲಿ ಸಾರೂಪ್ಯ ಪಡ್ಕೋತೀವಿ. ಸಾರೂಪ್ಯ ಅವನ ರೂಪ ಬಂದ್ಬಿಡ್ತದೆ. ಅದು ಹೆಂಗೆ? ಇದು ಒಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ ಮತ್ತಿಲ್ಲಿ. ಇದೆಲ್ಲವೂ ಅರ್ಥ ಆಗೋದು ತಿಳ್ಕೊಡ್ರಿ. ಕೀಟ ಪೇಶಸ್ಕಾರಿ. ಕೀಟ ಅಂದ್ರೆ ಅವರಿ ಹುಳ, ಪೇಶಸ್ಕಾರಿ ಅಂದ್ರೆ ಕುರುಡಿ ಕುಠಾರ. 2 ಹುಳ ಇವು. ನೋಡ್ಲಿಕ್ಕೆ ಸಿಗೋದಿಲ್ಲ ಎಲ್ಲಿ ಸಿಗ್ತಾವೆ ಇವೆಲ್ಲ. ಕೀಟ ಅಂದ್ರೆ ಸಣ್ಣ ಅದೇ ರೇಖೆ ಪಕ್ಕಿ ಇರೋಲ್ಲ. ಅದಕ್ಕೆ ಪೇಶಸ್ಕಾರಿಗೆ ರೇಖೆ ಪಕ್ಕಿ ಇರ್ತಾವ. 2 ಬೇರೆ ಬೇರೆ ಜೀವಿಗಳು. ಕೀಟ ಬೇರೆ, ಪೇಶಸ್ಕಾರಿ ಬೇರೆ. ಆ ಕೀಟ ಪೇಶಸ್ಕಾರಿ ನೆನವಿನಲಿ. ಈ ಸಂದರ್ಭ ಹೇಳ್ತಾ ಅಂದ್ರೆ ತಗಲಾರ್ಥ ಆಗೋದಿಲ್ಲ ಇದು. ಆ ಪೇಶಸ್ಕಾರಿ ಹುಳ ಕುರುಡಿ ಕುಠಾರದಲ್ಲ, ಅದು ಒಂದು ಸಣ್ಣ ಕೀಟ ತಗೋತದೆ, ಹಸರಂದು ಪಕ್ಕಿರಲ್ಲ. ಅದನ್ನು ತೊಗೊಂಡ್ಬಂದು ತನ್ನ ಗೂಡ್ನಾಗ ಇಟ್ಕೋತದ. ಇಷ್ಟೇ ಬಾಯಿ ಇರ್ತದೆ ಅದಕ್ಕೆ. ಅಲ್ಲಿ ಮರದಾಗ ಪರದಾಗ ಅಲ್ಲಿ ಇಟ್ಟಿರ್ತದೆ. ದಿನ ತಾನ ಬಂದು ಆಹಾರ ಹಾಕ್ತದೆ. ಅದಕ್ಕೆ ಆಹಾರ ತರೋದು, ಅದು ಕುಣಿಸೋದು. ಅದಕ್ಕೆ ಕೀಟಕ್ಕೆ, ಹೌದಾ? ಕೀಟಿಗೆ ಸಿಟ್ಟು ಬಂದಿರ್ತದೆ, ವ್ಯಕ್ತ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಇದೆಲ್ಲೋ ಕಟ್ಟಿಯೋ ಮುಂದೆ ನನ್ನ ಕೂದಲು ಹೇಳ್ತದೆ, ಹೊರಗೆ ಬಿಡವಲ್ಲ. ನನ್ನ ಸಣ್ಣ ಬಾಯಿ ಹೊರಗೆ ಬಿಡೋದಿಲ್ಲ. ಅದನ್ನು ದಿನ ತರೋದು, ಆಹಾರ ಹಾಕೋದು. ಆದರೂ ಕೂಡ ಅದು ಕೃತಜ್ಞತೆ ಇರ್ತದೆ. ಆಹಾರ ಕೊಡ್ತದೆ 2 ಹೊತ್ತು 3 ಹೊತ್ತು ಹೊಟ್ಟೆ ತುಂಬಿಸಲಂದು. ಯಾರಿಗೆ? ಕೀಟಕ್ಕೆ. ಕೀಟ ಪೇಶಸ್ಕಾರಿ ನೆನವಿನಲ್ಲಿ ಅದು ನೆನಪು ಮಾಡ್ಕೋತ ಇರ್ತದೆ. ಯಾವುದು? ಕೀಟ. ಯಾರನ್ನ? ಪೇಶಸ್ಕಾರಿಯನ್ನು. ಯಾಕೆ? ಊಟ ತಂದು ಕೊಡ್ತದೆ. ಅಥವಾ ಸ್ವಭಾವ ಅದು. ಹಿಂಗೆ ಮಾಡಿ ಮಾಡಿ ಅದನ್ನು ನೆನೆಸಿ ಆ ಕೀಟಕ್ಕೆ ಅದ್ರ ರೂಪ ಬಂದ್ಬಿಡ್ದಂತ ಮುಂದೆ. ಈಗ ಅರ್ಥ ಆಗ್ತಿಲ್ಲ. ಭಾಗವತ ಸಂದರ್ಭ ಇದು. ಸಪ್ತಮಸ್ಕಂದ ಭಾಗವತ ಬರ್ತಕ್ಕಂಥ ಮಾತು ಅಲ್ಲಿ ಬಂದಾಗ ಹೇಳಿ ನೀವು ಮಾತನ್ನ. ಕೀಟ ಅಂತಕ್ಕಂಥ ಹುಳ ಪೇಶಸ್ಕಾರಿ ನೆನವಿನಲ್ಲಿ ಅದು ನೆನಪು ಮಾಡ್ಕೊಂಡು ಹೋತಿಲ್ಲ, ಹೋತು ಹೊರಗೆ ಮತ್ತೆ ಈಗ ಬರ್ತದೆ. ಕಾಯಿ ಮರದ ಚಿಂತೆ ಅದಕ್ಕೆ. ಈಗ ನೆನಪು ಮಾಡಿಕೊಂಡು ಏನು ಬರ್ತದೆ ಅದಕ್ಕೆ? ಅದು ರೂಪ ಬರ್ತದೆ. ಅದಕ್ಕೂ ರೇಖೆ ಬಂದ್ಬಿಡ್ತಾವಂತ ಅದಕ್ಕೆ. ಆಮೇಲೆ ಇದು ಒಂದು ಸೃಷ್ಟಿಯ ವೈಚಿತ್ರ್ಯ. ಇದು ಒಂದು ಸೃಷ್ಟಿ ಲಕ್ಷಣ. ಇದು ಒಂದು ಇದು ಬೇರೆ ಕಡೆ ಹಣ ಸಿಗುವುದಿಲ್ಲ. ಅರ್ಥದಲ್ಲಿ ಕೀಟವು ಪೇಶಸ್ಕಾರಿ ನೆನವಿನಲ್ಲಿ ನೆನಪು ಮಾಡಿಕೊಂಡು ಕೀಟ ಭಾವ ತೊರೆದು ಕೀಟದ ಹೋಗ್ಬಿಡ್ತದೆ. ತದ್ವತ ಅದರಂತೆ ಏನಾಗ್ತದೆ? ಖೇಟ ರೂಪವಾಯಿದೆ. ಅರ್ಥ ಸ್ಪಷ್ಟ ಆತಲ್ಲಿ. ತನ್ನ ರೂಪ ಮರೆತು ಬಿಡ್ತದೆ, ಅದ್ರ ರೂಪ ತೊಗೊಂಡ್ಬಿಡ್ತದೆ. ಅದು ಗುರಿಗೆ ಬರ್ತಾವ. ರೂಪ 5 ಆಡುವ ತೆರದಿ ಅದರಂತೆ ನಾವು ಕೀಟಿದ್ದಂಗೆ ಭಗವಂತ ಪೇಶಸ್ಕಾರಿ ಇದ್ದಂಗೆ ಅವನ ನೆನವಿನಲ್ಲಿ. ಹೌದಾ? ಹೆಂಗೆ ಕೀಟ ನೆನೆಸ್ಕೊಂಡಂಗಾತು ಸದಾ ಭಗವಂತನ ಧ್ಯಾನ ಮಾಡ್ತಕ್ಕಂಥ ಮಹಾತ್ಮರಿಗೆ ಸಾಯುಜ್ಯ ಸಿಗುತ್ತದೆ. ಇದು ಸಾರೂಪ್ಯ ಸಿಗುತ್ತದೆ. ಸಾರೂಪ್ಯ ನೋಡಿ. ಕೈಟಭಾರಿಯ ಧ್ಯಾನ. ಕೈಟಭಾರಿ ಗೊತ್ತಾಗ್ತಿಲ್ಲ ನಿಮಗೆ? ಯಾರು? ಹೌದು ಹೇಳ್ರಿ. ಕೈಟಭಾರಿ ಪರಮಾತ್ಮ. ಮಧು ಕೈಟಭ ಅವನ ಅರಿ ಅಂದ್ರೆ ವೈರಿ. ಕೈಟಭನ ಅರಿ ಅಂದ್ರೆ ಕೈಟಭನ ಸಂಹಾರ ಮಾಡ್ರಿ ಅವ ಪರಮಾತ್ಮ.
ಕೈಟಭಾರಿಯ ಧ್ಯಾನದಿಂದ ಸದಾ ಪರಮಾತ್ಮ ಧ್ಯಾನ ಮಾಡೋದು, ಬೇರೆ ಇಲ್ಲೇ ಇಲ್ಲ. ಎದ್ರ ಕೂತ್ರ ನಿಂತ್ರ ಮಲ್ಕೊಂಡ್ರ ಆ ರೀತಿ ಮಾಡ್ತಕ್ಕಂಥವ್ರು ಅಂಥವ್ರು ಏನಾಗ್ತದೆ ಗೊತ್ತಾ, ಭವಾಟವಿಯನ್ನು ಅತಿ ಶೀಘ್ರದಿಂದಲೇ ತೆರೆದು, ಭವ ಅಂತಕ್ಕಂಥ ಸಂಸಾರ ಅಂತಕ್ಕಂಥ ಅಟವಿ ಅಂದ್ರೆ ಅಡವಿ, ಅಟವಿ ತತ್ಸಮ, ಅಡವಿ ತದ್ಭವ ಮತ್ತೆ ಹೌದಾ. ಭವಾಟವಿ, ಭವ ಅಂತಕ್ಕಂಥ ಅಡವಿ, ಸಂಸಾರ ಅಂತಕ್ಕಂಥ ಅಡವಿಯನ್ನು ದಾಟಿ, ಹೌದು ದೊಡ್ಡ ಅಡವಿ ಇದ್ದಂಗೆ ಅದ ಇದು ಒಂದು ಸಂಸಾರ. ಅಡವಿ ಸದೃಶ ಹೆಂಗ ನೋಡ್ರಿ, ಅಡವ್ಯಾಗ ಹಾವು ಪಾವು ಇರ್ತಾವ, ಇಲ್ಲಿ ಭಯಂಕರ ಮಂದಿ ಕಾಳರು ಪಳ್ರು ಎಲ್ಲ ಅಕೌಂಟೇನು ರೊಕ್ಕ ತಗೊಳ್ಳೋರು ಇಂದ ಭಾವ ಬಂದಿರ್ತಾರೆ. ಅಲ್ಲಿ ಭಯಂಕರ ವಿಷಯ ಇರ್ತದೆ ಅಡವಿ ಒಳಗೆ. ಇಲ್ಲಿ ಸಂಸಾರದಾಗ ದುಃಖ ಅನ್ನೋ ವಿಷಯ ಇರ್ತದೆ ಇಲ್ಲಿ ಅಲ್ಲ. ಅನೇಕ ಮಳಿ ಬೆಳಿ ಗುಡ್ಡ ಇರ್ತಾವೆ, ಇಲ್ಲಿ ಅನೇಕ ಕಷ್ಟ ಬರ್ತಾವೆ ಇಲ್ಲಿ. ಅದಕ್ಕೂ ಸಂಸಾರ ಕ್ಷೇಸಾಗರೇ ಪ್ರಕೃತಿತು ಗಾದಿ ಸದಾ ದುಸ್ತರಿ ಅದನ್ನ ಹೇಳ್ಯಾರ ಅಪನ ಕೊಟ್ಟರೆ. ಅಲ್ಲಿ ಬಂದಾಗ ಅಮ್ಮ ಹೇಳ್ತೇನೆ ಹೆಂಗೆ ಹೊಲಿಸ್ತಾರ ನಾವು ತಿಳ್ಕೊಂಡ್ರೆ ಅದು ಭಾಳ ಕಥೆ ಅದು ಹೇಳಲಿಕ್ಕೆ, ಅದಕ್ಕೆ ಹೇಳಿಕ್ಕೆ ಆಗೋದಿದೆ. ಈಗ ಸಂಸಾರ ಕ್ಷೇಸಾಗರೇ ಮುಂದೆ ಹೇಳ್ದಂಗೆ ಅದು ಮಂತ್ರ ಹೇಳ್ತಾ ಇದ್ದಾರೆ. ಭವಾಟವಿಯನ್ನು ಅತಿ ಶೀಘ್ರದಿಂದಲೇ, ಭಾಳ ಮಹತ್ವ ಇದು. ಯಾರು ಭಗವಂತ ನೆನೆಸ್ತಾರಲ್ಲ ಮತ್ತೊಂದು ಜನ್ಮಕ್ಕೆ ಹೋಗೋ ಪ್ರಶ್ನೆ ಇಲ್ಲೇ ಇಲ್ಲ. ನಾವು ಲಘೂನನ ಭಗವಂತ ನಮ್ಮನ್ನು ದಾಟ್ಬಿಡ್ತಾನೆ, ಹೌದಲ್ಲ. ಈ ಸಮುದ್ರ ಆಗ್ತಕ್ಕಂಥ ಅಂಬಿಗನ ಪದ ಇದ್ದಂಗೆ ಹೇಳ್ತಾ ಇದ್ದಾರೆ. ಶೀಘ್ರದಿಂದಲೇ ದಾಟಿ ಏನಾಗ್ತಾರೆ, ಸಾರೂಪ್ಯವನ್ನು ಪಡೆಯವರು, ಪರಮಾತ್ಮನ ಉಪನೆ ಮಾಡುವಂಥವ್ರಿಗೆ. ಹೆಂಗೆ ಯಾರವರು, ಅಲ್ಪ ಜೀವಿಗಳು. ಮನುಷ್ಯ ಏನು ಅಲ್ಪನ, ನಾವು ಸಣ್ಣವರ, ಬಹಳ ಕಡಿಮೆ, ನಮಗೇನಿಲ್ಲ. ಒಂದು ಹಾದಿದೆ ನಮಗೆ ಏನು, ನಿರಂತರ ಧ್ಯಾನ ಮಾಡಿ ಭಗವಂತ, ಅಖಂಡ ಧ್ಯಾನ ಮಾಡಿ. ಒಬ್ಬಿಗೆ ಬಡುವುದಿಲ್ಲ, ಇದು ಭಾಳ ಕಷ್ಟ. ಎಲ್ಲಿ ಮಾಡ್ಲಿಕ್ಕೆ ಆಗ್ತದೆ? ಎಷ್ಟು ಸಂಸಾರದ ಕಷ್ಟಗಳು ನಮಗೆ. ಕೂಡಪ್ಪ ಒಂದು ಕಡೆ ಧ್ಯಾನ ಮಾಡ್ಕೊತ ಹೊರಗೆ ಹಾಕ್ತಾರೆ ಮನೆ ಬಿಟ್ಟು, ಉದ್ಯೋಗ ಎಲ್ಲ ಹೊರಗೆ ಹೋಗಿನಾಗಂತ ತಿಳ್ಕೊಂಡು ಹುಡ್ಕೊಂಬ ಮಗನ ಅಂತಾಳೆ. ಹೌದಿಲ್ಲ, ಮನ್ಯಾಗ ಕೂತು ಕೇಳ್ತಾರೆ ಯಾರು. ಎಲ್ಲಿಯೋ ಕೆಲವೊಂದು ಸಾಧ್ಯ ತಿಳ್ಕೊಟ್ಟು ಎಂತೆಂಥವ್ರಿಗೂ ಸಾಧ್ಯ ಆಗಿಲ್ಲ. ಎಲ್ಲವನ್ನ ಪ್ರಪಂಚವನ್ನು ತೆಗೆದು ಕೂತ್ಕೊಂಡ್ಬಿಡು, ಯಾರು ಲಕ್ಷ್ಯ ಇಲ್ಲೇ ಇಲ್ಲ. ಅಡುಗೆ ಮಾಡ್ಲಿಕ್ಕೆ ಸಾಧ್ಯ ಇದನ್ನೆಲ್ಲ ತಿಳ್ಕೊಡ್ರಿ. ಅಂಥವ್ರಿಗೆ ಮಾತ್ರ ಅವರು ಅಲ್ಪಿ ಜೀವಿಗಳು ಭವಾಟವಿಯನ್ನು ದಾಟಿ ಏನು ಹೋಗ್ತಾರೆ, ಸಾರೂಪ್ಯವನ್ನು ಪಡೆಯವರು, ಭಗವಂತನ ಮೋಕ್ಷ ಮಂದಿರಕ್ಕೆ ಹೋಗ್ತಾರೆ. ಅಲ್ಲೇ ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ. ಕೆಲವೊಂದು ಸಾಮೀಪ್ಯ ಅಂದರೆ ಭಗವಂತ ಅವ್ರು ರೂಪ ಬರಂಗಿಲ್ಲ, ಆ ಭಗವಂತ ನೋಡ್ಕೋತ ಕೂತ್ಕೊಂಡ್ಬಿಡ್ತಾರೆ, ಅದೊಂದು ಮೋಕ್ಷ. ಸಾಯುಜ್ಯ, ಭಗವಂತನ ಅಂಗದ ಸೇರಿ ಸುಖ ಪಡ್ತಾರೆ ಕೆಲವು, ಸಾಯುಜ್ಯ. ಸಾಮೀಪ್ಯ, ಸಾಲೋಕ್ಯ, ಕೆಲವು ಮಂದಿ ಅವ್ನು ನೋಡ್ಕೋತ ಕೂತ್ಕೊಂಡ್ಬಿಡ್ತಾರೆ. ಕೆಲವು ಮಂದಿ ಇದು ಸಾರೂಪ್ಯ ಒಂದು ಕೊಡ್ತಕ್ಕಂಥದ್ದು ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತ ಉಪಾದನೆ ಹೇಳಿ ಈ ಪದ್ಯ ಮುಗಿಸ್ತಕ್ಕಂಥದ್ದು, ಈ ಸಂಧಿ ಮುಗಿಸ್ತಾರೆ ದಾಸರಾಯರು. ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಪದ್ಯದೊಂದಿಗೆ ಇಷ್ಟು ಸಂಗ್ರಹ ಮಾಡ್ತಾ ಇದ್ದಾರೆ ನೋಡ್ರಿ. ಇಷ್ಟು ತನಕ ಹೇಳಲ್ಲ ದಾಸರು ಹೆಂಗೆ ಚಂದ ಮುಗಿಸ್ತಾರ ಅನ್ನೋದನ್ನ ಹೇಳ್ತಾರೆ ನೋಡ್ರಿ. ಆ ಕಾವ್ಯದ ಸೌಂದರ್ಯ ಹೇಳ್ಬೇಕಾಯ್ತು ನಿಮ್ಮನ್ನ, ಬ್ಯೂಟಿ ಆಫ್ ದ ಪೋಯಿಟ್ರಿ. ಏನು ಕಾವ್ಯ ಸೌಂದರ್ಯ ಎಷ್ಟು ಚಂದ ಇರ್ತಾನೆ. ಈ ಪರಿಯ ಇಷ್ಟೊತ್ತನಕ ಹೇಳಿದಿಲ್ಲ 30 ಪದ್ಯಗಳಂತಾರ. ಈ ಪರಿಯ ದೇಹದೊಳು, ಹೌದಾ, ಅದಕ್ಕೆ ಜೀವ ಪ್ರಕ್ರಿಯಾ ಸಂಧಿ ಅಂತ ಹೆಸರು, ವರ್ಣ ಪ್ರಕ್ರಿಯಾ ಸಂಧಿ ಅಂತ ಹೆಸರು. ಈ ಪರಿಯ ದೇಹದೊಳು ಭಗವದ್ರೂಪಗಳ ಅಸ್ಥಿ, ಮತ್ತೊಂದು ಮೂರೊಂದು ಮಂದಿ ಸ್ಥೂಲ ದೇಹ, ನಾಲ್ಕು ದೇಹ ಎಲ್ಲ ಹೇಳ್ಕೊತ ಹೋಗ್ಯಾರ, ಹೌದಲ್ಲ. ಇಷ್ಟು ದೇಹದೊಳು ಮರೆಯದಲೆ, ಮೇಲೆ ಮೇಲೆ ದಾಸರಿ ಮಾತಂದು, ಯಾಕಂದ್ರೆ ಮರು ಭಾಳ ನಮಗೆ. ಮರೆಯದಲೆ ಪದೇ ಪದೇ ಮತ್ತೆ 2 ಸಲ ಹೋಗಿರ್ತಾರೆ, ಮತ್ತು ಪುನಃ ಹೇಳ್ತಾರೆ ಮತ್ತೆ ಅದನ್ನು. ಅಲ್ರಿ ಮರೆಯಲ್ಲ ಅಂತೇಳಿ ಮತ್ತೆ ಪದೇ ಪದೇ ಹೇಳ್ತೀರಿ ಅಂದ್ರೆ ಇಲ್ಪ ಮರು ಭಾಳ ನಿಮಗೆ ಅದಕ್ಕೆ ಹೇಳ್ತೀನಿ ಅಂತ ದಾಸರಾಯರು. ಅಂತಕ್ಕಣ ಭಾಳ ಅಭ್ಯಾಸಾತ್ ಹೇಳ್ತಾರೆ ಉತ್ತಮಂ ಫಲಂ ಅಂತ ಒಂದು ಮಾತು ನಮ್ಮಲ್ಲಿ. ಅಭ್ಯಾಸಾತ್ ಉತ್ತಮಂ ಫಲಂ. ಹುಡುಗ ಹೇಳ್ತೀರಿ ನೀವು 4ನೇ ಚಾಪ್ಟರ್ ಗಣಿತ ಬಿಡಿಸು ಅಂತ, ಆ ಹುಡುಗಂತ ಮಾನಿ ಬಿಡಿಸಿನಪ್ಪ ಈಗ ಅಲ್ಲಿ ಅಂತಾನ, ಮಗನ ಮತ್ತೊಮ್ಮೆ ಮಾಡ್ಬೋದು ರೂಢ ಆಗ್ತದೆ ನಿನಗಂತೇವಿಲ್ಲ ನಾವು. ಹಾಗೆ ಪದೇ ಪದೇ ದಾಸರಿ ಯಾಕೆ ಹೇಳ್ತಾರೆ ಮತ್ತೊಮ್ಮೆ. ಭಕುತಿಯಲ್ಲಿ ಇದು ಭಾಳ ಮಹತ್ವ ಶಬ್ದ. ಈ ಪರಿ ಭಕ್ತಿಯಿಂದ ಸ್ಮರಿಸುತ್ತಿಪ್ಪ ಭಕುತರನು, ಅರ್ಥ ಆಗ್ತದಲ್ಲ. ಈ ರೀತಿ ಮಾಡ್ತಕ್ಕಂಥ ಭಕ್ತರನ್ನು ಯಾವವ, ಗೋಪತಿ ಜಗನ್ನಾಥ ವಿಠಲ. ಗೋಪತಿ ಪರಮಾತ್ಮ. ಗೋ ಅಂದ್ರೆ ಭೂಮಿ, ಗೋ ಅಂದ್ರೆ ಆಕಳ, ಗೋ ಅಂದ್ರೆ ವೇದ, ಗೋ ಅಂದ್ರೆ ಮಂತ್ರ. ಎಷ್ಟು ಅರ್ಥ ಶಬ್ದಕ್ಕೋ ಶಬ್ದ. ನೀವು ಹಂಗೆ ಡಿಕ್ಷನರಿ ಆಪ್ಟಿಟಿಕ್ಸ್, ಸಂಸ್ಕೃತ ಆಪ್ಟಿ ಡಿಕ್ಷನರಿ ಭಾಳ ಮಹತ್ವ ಡಿಕ್ಷನರಿ. ಗೋ ಶಬ್ದ ತಗೊಂಡು ನೋಡ್ರಿ 100 ಅರ್ಥ ಕೊಟ್ಟ. ಅಷ್ಟ ಅಲ್ಲ, ಇದು ಎಲ್ಲೆಲ್ಲಿ ಉಪಯೋಗ ಇದೆ ಕೊಟ್ಟಿರ್ತಾರ, ಮತ್ತವ್ರು ಎಷ್ಟು ಅಭ್ಯಾಸ ಮಾಡಿರ್ತಾರ ಅಂತಾನ. ಗೋ ಶಬ್ದ ಎಲ್ಲೆಲ್ಲಿ ಬಂದದ, ವೇದದಾಗ ಎಲ್ಲಿ, ಉಪನಿಷತ್ನಾಗ ಎಲ್ಲಿ, ಗೀತಾದಾಗ ಎಲ್ಲಿ, ಅಷ್ಟು ಇಂಥಲ್ಲಿ ನಂಬರ್ ಹಾಕೋತ ಹೋಗ್ತಾರೆ. ನಾನು ನೋಡಿ 100 ಅರ್ಥ ನೋಡಿ ನಾ ಇದಕ್ಕೆ ಗೋ ಶಬ್ದ. ಮತ್ತು ಅವು ಎಲ್ಲಿ ಬಂದಾವು, ಎಷ್ಟು ವರ್ಕಿರ್ತೀವಿ ವಿಚಾರ ಮಾಡಿ ನೋಡುವನ್ನ. ಈಗ ಈ ಡಿಕ್ಷನರಿಯಿಂದ ಹೋಗ್ಬಿಟ್ಟದೆ. ಈಗ ಅಲ್ಲಿ ಇದಿರುತ್ತಲ್ಲ ಅದ್ರ ನೋಡಿಬಿಡು ಸರ್. ಅದು ಡಿಕ್ಷನರಿ ನೋಡಂದ್ರೆ ನೋಡ್ಲಿಕ್ಕೆ ಆಗೋದಿಲ್ಲ ಹುಡುಗನ, ಅದನ್ನು ಎತ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೊದಲು ಅದನ್ನು ಭಾಳ ಇರ್ತದೆ. ಅದು ಹೇಳ್ತಾ ಇದ್ದಾರೆ. ಗೋಪತಿ ಜಗನ್ನಾಥ ವಿಠಲ ಹಿಂಗೆ ಮಾಡ್ತಕ್ಕಂಥ ಭಕ್ತರನ್ನ ಪರಮಾತ್ಮ ಆಗಿರ್ತಕ್ಕಂಥವ ಗೋಪತಿ ಜಗನ್ನಾಥ ವಿಠಲ ಸಮೀಪಗನು ತಾನಾಗಿ. ಇನ್ನೇನಾಗ ದೇವರು ನಮ್ಮ ಹತ್ರ ಬರ್ತಾನಂತೇವರು ಅಲ್ಲ.
ವಾಸನಾಂ ವಾಸುದೇವ ಸಂಚೇದಂಗೆ ಪರಮಾತ್ಮ ಇರ್ತಕ್ಕಂಥ ಸಂತತ ಏನು ಮಾಡ್ತಾನೆ, ಸಾಪರೋಕ್ಷಿಯ ಮಾಡಿ ಅಪರೋಕ್ಷ ಉಳ್ಳವನನ್ನಾಗಿ ಮಾಡಿ ತನ್ನ ದರ್ಶನವನ್ನು ಕೊಟ್ಟು ಅಂತ ಅರ್ಥ ಅದಕ್ಕೆ. ಇಂಥವ್ರಿಗೆ ಭಗವಂತ ಸಾಕ್ಷಾತ್ ದರ್ಶನ ಕೊಡ್ತಾನಂತ. ಎಷ್ಟು ಮಂದಿ ಕೊಟ್ಟಿಲ್ಲ, ನಮಗಾಗಿಲ್ಲ ಇಷ್ಟೇ ಕೊಡಿ, ನಮಗೆ ಅದೃಶ್ಯ ಭಗವಂತ. ನಾವು ನೋಡ್ತೀವಿ, ವೃಂದಾದ್ರಿ ಕಂಡುಕೊಂಡ, ವಿಜಯದಾದ್ರಿ ಕಂಡುಕೊಂಡ, ಮಂತ್ರಾಲಯ ಸ್ವಾಮಿಗಳು ಕಂಡುಕೊಂಡ, ಇಂಥ ಮಹಾನುಭವರಿದ್ದಾರೆ. ಇಂಥವರು ಸಾಪರೋಕ್ಷಿಗಳಲ್ಲ, ಸದಾ ಅಪರೋಕ್ಷೀಕತ ಶ್ರೀಶಃ ಸಮುಪೇಕ್ಷಿತ ಭಾವಶಃ ಆಗಿದ್ದಕ್ಕೆ ಹಂಗಾಗ್ಯಾರ ಅವರು. ಅವ್ರಾಗ ಅಪರೋಕ್ಷಿಕತ ಶ್ರೀಶರು ಉತ್ತರ ಅಲ್ಲೇ ಅದ, ಉಪೇಕ್ಷತ ಭಾವಶಃ ಅಪಣಸ ಸೂತಾಗ ಪ್ರಶ್ನೆ ಉತ್ತರ. ಅಪರೋಕ್ಷೀಕತ ಶ್ರೀಶರು ಯಾಕೆ ಅವ್ರನ್ನ ಕೇಳಿದ್ರೆ ಉಪೇಕ್ಷಿತ ಭಾವಶಃ. ಭಾವ ಅಂದ್ರೆ ಮನಸ್ಸು, ಜ ಅಂದ್ರೆ ಹುಟ್ಟೋದು. ಮನಸ್ಸಿನಾಗ ಅನೇಕ ಕಾಮ ಆಶಾ ಹುಟ್ಟವು, ಅವನ್ನೆಲ್ಲ ಕಿತ್ತು ಹಾಕಿಬಿಟ್ಟಾರ ಆಯ್ತು, ದೇವರಿಗೆ ಸ್ಥಾನ ಕೊಟ್ಬಿಟ್ಟಾರ ಅಲ್ಲಿ. ಅವು ಹೃದಯದಲ್ಲಿ ಕಾಮ ಹೋದ, ಅದಕ್ಕೆ ರಾಮ ಬಂದ. ನಮ್ಮದು ಕಾಮ ಹೋಗೋ ಹಂಗಿಲ್ಲ, ರಾಮ ಬರೋ ಹಂಗಿಲ್ಲ, ಮಳೆ ಬರ್ತೈತೆ ತಿಳ್ಕೊಡ್ರಿ. ಅದಕ್ಕಂತ ಇದ್ರೆ ಸೋಪತಿ ಜಗನ್ನಾಥ ಬಿಟ್ಟಲ್ಲ ಏನು ಮಾಡ್ತಾನ, ಸಮೀಪಗನು ತಾನಾಗಿ ಏನು ಮಾಡ್ತಾನ, ಅಪರೋಕ್ಷಿಯನು ಮಾಡಿ ತನ್ನ ದರ್ಶನ ಕೊಡ್ತಾನಂತ. ಪೊರೆವನು ಎಲ್ಲ ಕಾಲದಲ್ಲಿ, ಎಲ್ಲ ಕಾಲ ಶಬ್ದಕರ್ತ, ಶೇಷವಾವಸ್ಥೆ, ಕೌಮಾರಾವಸ್ಥೆ, ಗೃಹಸ್ಥಾವಸ್ಥೆ, ಮುಪ್ಪಾವಸ್ಥೆ. ಭಾಳ ಕೆಟ್ಟದು ಮುಪ್ಪಾವಸ್ಥೆ. ಯಾರು ಮಾತು ಕೇಳಂಗಿಲ್ಲ, ಏನಿಲ್ಲ, ಹೌದೇ, ಹೆಂಡರು ಬೈತಿರ್ತಾರ, ಮಕ್ಕಳು ಬೈತಿರ್ತಾರ, ಮೊಮ್ಮಗಳು ಬೈತಿರ್ತಾವು ಅಂತ ಸ್ಥಿತಿರ್ತ ಮುಪ್ಪಾವಸ್ಥೆಯಲ್ಲಿ. ಎಲ್ಲ ಕಾಲದಲ್ಲಿ ಇಷ್ಟು ಭಗವಂತ ಈ ಪರಿಯ ದೇಹಗಳು ಇರ್ತಿರ್ತಾರೆ. ಇಲ್ಲಿಗೆ ಈ ಸಂಧಿ ಮುಗಿಸ್ದಂಗೆ ಆಯ್ತು. ಅದು ಭಾಳ ತಾತ್ನ ಹೇಳಕತ್ತಿ ಕೂತಿರಲ್ಲ, ನಿಮಗೆ ಧನ್ಯವಾದ ಹೇಳ್ಬೇಕು. ಅದಕ್ಕೆ ನಾನು ಹೇಳ್ತಾರೆ ಇಸಿ ಒಂದು ತಾಸು 15 ನಿಮಿಷ ಮುಗಿಸಿ ನಾನು. ಶ್ರೀಕೃಷ್ಣಾರ್ಪಣ ಮಸ್ತು.